ಓಂ ಶ್ರೀಕೃಷ್ಣಾಯ ನಮಃ. ವಿಶ್ವ ಬನ್ನಂಜೆ 90ರ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಉಡುಪಿಯ ಶ್ರೀಕೃಷ್ಣ ಮುಖ್ಯ ಪ್ರಾಣನ ಅಷ್ಟಮಠಗಳ ಯತಿಗಳಿಗೆ ಗುರುಗಳಾಗಿ ಬಹುದೊಡ್ಡ ಪಂಡಿತರಾಗಿ ನಾಡಿಗೆ ಹೆಮ್ಮೆಯನ್ನು ತಂದುಕೊಟ್ಟಿರುವ ಬನ್ನಂಜೆ ಗೋವಿಂದಾಚಾರ್ಯ ಇವರ 90ರ ಈ ಸಂಭ್ರಮ ದಿನಾಂಕ 21 ಸೆಪ್ಟೆಂಬರ್ 2025ರಂದು ಮಂಗಳೂರು ಮಂಗಳಾದೇವಿ ರಾಮಕೃಷ್ಣ ಆಶ್ರಮದ ಸಭಾಂಗಣದಲ್ಲಿ ಬನ್ನಂಜೆ ಗೋವಿಂದಾಚಾರ್ಯ ಪ್ರತಿಷ್ಠಾನ, ಶ್ರೀ ರಾಮಕೃಷ್ಣ ಮಠ, ಬಹುವಚನಂ ಪುತ್ತೂರು, ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಸಂಯುಕ್ತಾಶ್ರಯದಲ್ಲಿ ವಿಶ್ವ ಬನ್ನಂಜೆ 90ರ ನಮನ ವಿಶೇಷ ಕಾರ್ಯಕ್ರಮವು ಇಡೀ ದಿನ ಜರುಗಿತು. ಕಾರ್ಯಕ್ರಮದಲ್ಲಿ ರಾಮಕೃಷ್ಣ ಮಠದ ಶ್ರೀ ಜಿತ ಕಾಮಾನಂದಜಿ ದಿವ್ಯ ಉಪಸ್ಥಿತಿಯನ್ನಿತ್ತು ಹರಸಿದರು. ಮೂಡಬಿದಿರೆ ಜೈನ ಮಠದ ಪೀಠಾಧಿಪತಿಗಳಾದ ಶ್ರೀ ಶ್ರೀ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರು ಅನುಗ್ರಹ ಆಶೀರ್ವಚನ ನೀಡಿದರು. ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾದ ಶ್ರೀ ವೇದವ್ಯಾಸಾಚಾರ್ಯ ಶ್ರೀಶಾನಂದರು ಉದ್ಘಾಟನಾ ಕಾರ್ಯಕ್ರಮವನ್ನು ಮಾಡಿ ಉದ್ಘಾಟನಾ ನುಡಿಗಳನ್ನು ಇತ್ತರು. ಆ ಬಳಿಕ ವಿವಿಧ ವಿದ್ವಾಂಸರಿಂದ ಗೋಷ್ಠಿಗಳು ಜರುಗಿದವು. ಉಡುಪಿಯ ಶ್ರೀ ಶ್ರೀ ವಿಶ್ವಪ್ರಿಯ ತೀರ್ಥ ಸ್ವಾಮೀಜಿಯವರಿಂದ ಅನುಗ್ರಹ ಆಶೀರ್ವಚನ ನಡೆಯಿತು. ನುಡಿ ನಮನವನ್ನು ಡಾಕ್ಟರ್ ಗಣೇಶ್ ಸಂಕಮಾರ್ ನೆರವೇರಿಸಿದರು. ಸಮಾರೋಪ ಭಾಷಣವನ್ನು ಖ್ಯಾತ ರಂಗಕರ್ಮಿ ಶ್ರೀ ಸೇತುರಾಮ್ ಇವರು ನಿರ್ವಹಿಸಿಕೊಟ್ಟರು. ಕಾರ್ಯಕ್ರಮದಲ್ಲಿ ಸ್ವಾಗತವನ್ನು ಗೌರವಾಧ್ಯಕ್ಷರಾದ ಡಾಕ್ಟರ್ ಎಂ.ಬಿ. ಪುರಾಣಿಕ್ ನೆರವೇರಿಸಿಕೊಟ್ಟರು. ಕಾರ್ಯಕ್ರಮವನ್ನು ಶ್ರೀಶಕುಮಾರ್ ಎಂ.ಕೆ. ಉಪನ್ಯಾಸಕರು ನಿರ್ವಹಿಸಿದರು. ಸ್ವಾಗತವನ್ನು ಶ್ರೀ ಸುಧಾಕರ್ ರಾವ್ ಪೇಜಾವರ, ಧನ್ಯವಾದ ಕಾರ್ಯಕ್ರಮವನ್ನು ಬನ್ನಂಜೆ ಪ್ರತಿಷ್ಠಾನದ ಡಾಕ್ಟರ್ ವೀಣಾ ಬನ್ನಂಜೆ ನೆರವೇರಿಸಿಕೊಟ್ಟರು. ಶ್ರೀ ವಿದ್ಯಾಭೂಷಣರ ತಂಡದಿಂದ ಬನ್ನಂಜೆ ಸಂಜೆ ಎನ್ನುವ ವಿಶೇಷ ಸಂಗೀತ ಕಾರ್ಯಕ್ರಮವು ನಡೆಯಿತು. ಒಟ್ಟಿನಲ್ಲಿ ಇಡೀ ದಿನದ ಕಾರ್ಯಕ್ರಮ ಎಲ್ಲರಿಗೂ ಸಂತಸವನ್ನು ತಂದುಕೊಟ್ಟಿದೆ. ಇದರ ವಿಸ್ತೃತ ವರದಿಯನ್ನು ಇದೀಗ ವೀಕ್ಷಿಸೋಣ. ಸಮಾಜ ದೂರ ಇದ್ದಷ್ಟು ವ್ಯಕ್ತಿ ಒಳಗಿಂದ ಬೆಳೆಯುತ್ತಾನೆ. ಬನ್ನಂಜೆ ಗೋವಿಂದಾರ್ಪಣ ಸಮಾರೋಪ ಸಮಾರಂಭದ ಅಧ್ಯಕ್ಷತೆ, ಶುಭ ಆಶೀರ್ವಚನವು ಶ್ರೀ ಅದಮಾರು ಮಠ ಶ್ರೀ ಶ್ರೀ ವಿಶ್ವಪ್ರಿಯ ತೀರ್ಥ ಶ್ರೀಪಾದಂಗಳವರ ದಿವ್ಯ ಉಪಸ್ಥಿತಿಯಲ್ಲಿ ಸುಸಂಪನ್ನಗೊಂಡಿತು. ಸಮಾರೋಪ ಭಾಷಣವನ್ನು ಬೆಂಗಳೂರಿನ ರಂಗಕರ್ಮಿಗಳು ಶ್ರೀ ಎಸ್.ಎನ್. ಸೇತುರಾಮ್ ಅವರು ನೆರವೇರಿಸಿಕೊಟ್ಟರು. ನುಡಿನಮನ ಕಾರ್ಯಕ್ರಮವನ್ನು ಜನಪದ ವಿದ್ವಾಂಸರಾದ ಡಾಕ್ಟರ್ ಗಣೇಶ್ ಎನ್ ಸಂಕಮಾರ್ ನೆರವೇರಿಸಿದರು. ವೇದಿಕೆಯಲ್ಲಿ ಬನ್ನಂಜೆ ಗೌರವ ಸನ್ಮಾನವನ್ನು ವುಡ್ಲ್ಯಾಂಡ್ಸ್ ಹೋಟೆಲ್ ಮಾಲೀಕರಾದ ಶ್ರೀ ವೈ ರಮೇಶ್ ಭಟ್, ತಂತ್ರಿಗಳಾದ ವೇದಮೂರ್ತಿ ಶ್ರೀ ಗೋಪಾಲಕೃಷ್ಣ ಭಟ್ ಮಡಂತ್ಯಾರು, ಅದಮಾರು ಶಿಕ್ಷಣ ಸಂಸ್ಥೆಗಳ ನೈತಿಕ ಶಿಕ್ಷಣ ಸಮಿತಿಯ ಮುಖ್ಯಸ್ಥರಾದ ಶ್ರೀ ಓಂ ಪ್ರಕಾಶ್ ಭಟ್ ಅವರುಗಳಿಗೆ ಶಾಲು, ಹಾರ, ಸ್ಮರಣಿಕೆ, ಹಣ್ಣು ಹಂಪಲುಗಳನ್ನಿತ್ತು ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಾತಿನ ಮೂಲಕ ಕಾರ್ಯಾಧ್ಯಕ್ಷರಾದ ಶ್ರೀ ಸುಧಾಕರ್ ರಾವ್ ಪೇಜಾವರ ಇವರು ಬರಮಾಡಿಕೊಂಡರು. ಸಮಾರೋಪ ಸಮಾರಂಭದ ವಂದನಾರ್ಪಣೆಯನ್ನು ಬನ್ನಂಜೆ ಗೋವಿಂದಾಚಾರ್ಯ ಪ್ರತಿಷ್ಠಾನದ ಮುಖ್ಯಸ್ಥರಾದ ಡಾಕ್ಟರ್ ವೀಣಾ ಬನ್ನಂಜೆ ಅವರು ನೆರವೇರಿಸಿದರು. ಕಾರ್ಯಕ್ರಮದ ನಿರೂಪಣೆಯನ್ನು ಶ್ರೀ ಸಂತೋಷ್ ಆಳ್ವ ನಿರ್ವಹಿಸಿದರು. ವೇದಾಂತ ಅನುಭವ ಆಗುವ ತನಕ ವಾದ ಮಾಡಿ ಉಪಯೋಗವಿಲ್ಲ, ಅನುಭವ ಆದ ಮೇಲೆ ವಾದಿಸುವ ಅಗತ್ಯವಿಲ್ಲ. ಬನ್ನಂಜೆ ಸಂಜೆ 6 ಗಂಟೆಯಿಂದ 8 ಗಂಟೆ ತನಕ ಬನ್ನಂಜೆ ಸಂಗೀತ ಲೋಕ ಕಾರ್ಯಕ್ರಮವನ್ನು ಶ್ರೀ ವಿದ್ಯಾಭೂಷಣರು ಮತ್ತು ತಂಡದಿಂದ ನೆರವೇರಿಸಲಾಯಿತು. ಕಾರ್ಯಕ್ರಮದ ಆಯೋಜನೆಯನ್ನು ಶ್ರೀ ಚರಣ್ ಕೆ ಬೆಳ್ತಂಗಡಿ ಮತ್ತು ಡಾಕ್ಟರ್ ಶ್ರೀಶಕುಮಾರ್ ಬಹುವಚನಂ ಪುತ್ತೂರು ನಡೆಸಿಕೊಟ್ಟಿರುತ್ತಾರೆ. ದಯವಿಟ್ಟು ಶ್ರೀ ಅರುಣ್ ಐತಾಳ್ರು, ಶ್ರೀ ನಂದಕಿಶೋರ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಶ್ರೀ ವೈ ರಮೇಶ್ ಅವರು ಈಗಾಗಲೇ ವೇದಿಕೆಯಲ್ಲಿದ್ದೀರಿ. ವೇದಮೂರ್ತಿ ಶ್ರೀ ಗೋಪಾಲಕೃಷ್ಣ ಭಟ್ ತಂತ್ರಿಗಳು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಶ್ರೀ ಓಂ ಪ್ರಕಾಶ್ ಭಟ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅವರು ವೇದಿಕೆಗೆ ಬರಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಪ್ರೀತಿಯ
ಎಲ್ಲ ಅಧ್ಯಾತ್ಮ ಬಂಧುಗಳೇ, ಬೆಳಗಿನಿಂದ ನಿರಂತರವಾಗಿ ಮತ್ತೆ ಮತ್ತೆ ನಾವು ಗೋವಿಂದ ದಾಮೋದರ ಮಾಧವೇತಿ ಅಂತ ಮತ್ತೆ ಮತ್ತೆ ಬನ್ನಂಜೆ ಗೋವಿಂದಾಚಾರ್ಯರನ್ನು ಸ್ಮರಿಸ್ತಾ ನಮ್ಮ ದೃಷ್ಟಿಕೋನದ ಸೀಮಿತತೆಯ ಒಳಗೆ ನಾವು ಬನ್ನಂಜೆಯನ್ನು ನೋಡ್ತಾ ಬಂದಿದ್ದೇವೆ. ಇತ್ತೀಚಿನ ಆಲೋಚನೆಗಳಲ್ಲಿ ಜಗತ್ತು 360 ಡಿಗ್ರಿಗಳು ಅಂತ ನಮ್ಮಲ್ಲಿ ಇತ್ತು. ನಾವು ಶಾಲೆಗೆ ಹೋದಾಗ ಎಲಿಮೆಂಟ್ರಿ ಶಾಲೆಯ ಕೋನಮಾಪಕ 180 ಮತ್ತು ಮತ್ತೊಬ್ಬರದ್ದು ತಗೊಂಡ್ರೆ 180 ಆಗ್ತಿತ್ತು, 360. ಈಗ ಹಾಗಲ್ಲ, ಒಳಭಾಗದ ಕೋನಗಳನ್ನು ಲೆಕ್ಕ ಹಾಕಿ 720 ಡಿಗ್ರಿಗಳಿಂದ ಜಗತ್ತನ್ನು ನೋಡುವಂತಹ ಒಂದು ಹೊಸ ಟೆಕ್ನಾಲಜಿ ಈಗ ಬಂದಿರುವುದನ್ನು ನಾವು ಗಮನಿಸಬೇಕು. ಬನ್ನಂಜೆಯವರನ್ನು ಎಷ್ಟು ನಾವು ಆಲೋಚನೆ ಮಾಡ್ತಾ ಹೋದರೂ ಕೊನೆಗೆ ಅತ್ಯತ್ತಿಷ್ಟ ದಶಾಂಗುಲಂ. ಬನ್ನಂಜೆ ನಮ್ಮೆಲ್ಲ ಆಲೋಚನೆಗಳಿಗಿಂತ ಎತ್ತರದಲ್ಲಿ ಇರುತ್ತಾರೆ. ಅಂತಹ ಬನ್ನಂಜೆಯ 90ರ ನಮನ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲ ಪ್ರೀತಿ ಪಾತ್ರರನ್ನು, ಈ ಕಾರ್ಯಕ್ರಮದ ಕಾರ್ಯಕ್ರಮದ ಒಟ್ಟು ಸಂಘಟನೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಬಹಳ ಚೆನ್ನಾಗಿ ನಡೆಸಿಕೊಟ್ಟಂತಹ ಶ್ರೀ ಸುಧಾಕರ್ ರಾವ್ ಪೇಜಾವರ ಅವರು ಸ್ವಾಗತ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಈಗಾಗಲೇ ಮುಂಜಾನೆಯಿಂದ ಬೇರೆ ಬೇರೆ ಗೋಷ್ಠಿಗಳಲ್ಲಿ ಸಿದ್ಧರಾದಂತಹ ಮತ್ತು ಗೋಷ್ಠಿಗಳಲ್ಲಿ ನಾವು ವ್ಯವಸ್ಥೆ ಮಾಡಿದ್ದಕ್ಕೆ ಸಹಕಾರ ನೀಡಿದ ನಿಮ್ಮೆಲ್ಲರ ಅನುಮತಿಯೊಂದಿಗೆ ಗೋವಿಂದಾರ್ಪಣಾ ಕಾರ್ಯಕ್ರಮ ನೆರವೇರಿಸ್ತಾ ಇದ್ದೇವೆ. ಅದರ ನಂತರದ ಇದರ ಉತ್ತರಾರ್ಧದಲ್ಲಿ ಡಾಕ್ಟರೇಟ್ ರಾಜ್ಯ ಪ್ರಶಸ್ತಿ ವಿಜೇತರಾದಂಥ ವಿದ್ಯಾಭೂಷಣ್ ರವರ ಸಂಗೀತ ಗಾಯನದೊಂದಿಗೆ ಕಾರ್ಯಕ್ರಮ ಸಮಾಪ್ತಿಯಾಗಲಿಕ್ಕಿದೆ. ಈ ಸಂದರ್ಭದಲ್ಲಿ ಗೋವಿಂದಾರ್ಪಣಾ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಅನುಗ್ರಹಿಸಲು ಅಧ್ಯಕ್ಷತೆಯನ್ನು ಮಾಡಲು ಮತ್ತು ಈ ಕಾರ್ಯಕ್ರಮ ನೆರವೇರಿಸಲು ಆಗಮಿಸಿದವರು ನಮ್ಮೆಲ್ಲರ ಭಿನ್ನವನ್ನು ಮನ್ನಿಸಿ ವೇದಿಕೆಯಲ್ಲಿ ಅಲಂಕೃತರಾದವರು ವಿಶ್ವಪ್ರಿಯ ತೀರ್ಥ ಶ್ರೀಪಾದರು. ಇವರ ಬಗ್ಗೆ ನಾನು ಹೇಳಬೇಕಾಗಿಲ್ಲ. ಆದರೆ ಒಂದು ಯತಿಗಳು ಹೇಗಿರಬೇಕು, ಸಮಾಜದಲ್ಲಿ ಯಾವ ನಡೆನುಡಿಗಳಲ್ಲಿ ಪಾಲಿಸಿಕೊಂಡಿರಬೇಕು ಅಂತ ಹೇಳುವುದಕ್ಕೊಂದು ಮಾದರಿ ವಿಶ್ವಪ್ರಿಯ ತೀರ್ಥ ಶ್ರೀಪಾದರು. ತಾನು ಯಶಸ್ವಿಯಾಗಿ ಪ್ರವಚನ ಕಾರ್ಯಕ್ರಮಗಳ ಸರಮಾಲೆಯನ್ನು ಊರೂರಿನಲ್ಲಿ ಅದರ ಪರಿಮಳ ಬಿತ್ತರಿಸಿದವರು. ಪಟ್ಟ ಅದಮಾರು ಸ್ವಾಮೀಜಿಯವರನ್ನು ಒಳ್ಳೆಯ ವ್ಯವಸ್ಥಿತ ರೂಪದಲ್ಲಿ ರೂಪಿಸಿ ಪೂರ್ಣ ಪ್ರಜ್ಞಾ ವಿದ್ಯಾಸಂಸ್ಥೆಗಳ ಜವಾಬ್ದಾರಿಯನ್ನು ನೀಡಿ ಇವತ್ತು ರಾಷ್ಟ್ರಾದ್ಯಂತ ಮೆರೆದಂಥ ಅದಮಾರು ಮಠದ ವಿದ್ಯಾಸಂಸ್ಥೆಗಳು ಭಾರತದ ಸಂಸ್ಕಾರ ಸಂಸ್ಕೃತಿಯನ್ನು ಮೂಡಿಸ್ತಾ ಇದೆ. ಅವರೆಲ್ಲರಿಗೂ ಮಾದರಿಯಾಗಿ ಒಬ್ಬ ಯತಿ, ಉತ್ಪ್ರೇಕ್ಷೆಯಾಗಿ ಹೇಳೋದಲ್ಲ, 60 ವರ್ಷ ಪೂರ್ಣ ಆದ ತಕ್ಷಣ ಪೂರ್ಣ ಜವಾಬ್ದಾರಿಯನ್ನು ಕಿರಿಯ ಪಟ್ಟಣವರಿಗೆ ಕೊಟ್ಟಂಥ ಒಂದು ಮಠ ಅಂತಿದ್ರೆ ಅದು ಅದಮಾರು ಶ್ರೀಪಾದ. ಆವಾಗೆ ಅದನ್ನು ಕೇಳಿದಾಗ ನಾನು ಕೂಡ ಒಬ್ಬ ಅವರ ಜೊತೆ ಇದ್ದೆ. ಯಾಕೆ ಸ್ವಾಮಿ ಹೀಗೆ ಪೂರ್ಣ ಜವಾಬ್ದಾರಿ ಕಿರಿಯರಿಗೆ ಕೊಟ್ಟಿದ್ದಾರೆ, ನೀವು ಇವತ್ತು ನಿರ್ಲಿಪ್ತರಾಗಿ ಧ್ಯಾನದೊಂದಿಗೆ ಭಗವಂತನ ಪೂಜೆ ಮಾಡುವುದಕ್ಕಿದ್ದೇವೆ ಅಂತ ಅವರಂದರು. ಆಗ ಅವರು ಹೇಳಿದ ಮಾತು ಈಗಲೂ ನನಗೆ ಕಿವಿ ಹತ್ರ ಬರ್ತಾ ಇದೆ. ಸರಕಾರಿ ಇಲಾಖೆಗಳಲ್ಲಿ ಕೆಲಸ ಮಾಡುವವನಿಗೆ 60 ವರ್ಷ ನಿವೃತ್ತಿ ಇದೆ ಅಂತ ಆದರೆ ಅದಮಾರು ಮಠದಂತಹ ಅಥವಾ ಇತರ ಪೀಠಾಧಿಪತಿಗಳಿಗೂ ಕೂಡ ಈ ನಿಯಮ ಅನ್ವಯ ಆಗುತ್ತದೆ ಅಂತ ನಾನು ಬಿಟ್ಟಿದ್ದೇನೆ ಅಂತಂದರು. ಅಂದರೆ ಭಾರತದ ಪ್ರಜೆ ಎಲ್ಲರಿಗೂ ಸಂವಿಧಾನ ಒಂದೇ ಥರ ಇದೆ, ಯತಿಗಳಿಗಾಗಲಿ ಪ್ರಜೆಗಳಿಗಾಗಲಿ ಇದೆ ಅಂತ ಕಿರಿಯ ಪಟ್ಟ ಕೊಟ್ಟಿದ್ದಾರೆ. ಆ ಕಿರಿಯ ಪಟ್ಟದವರು ಜವಾಬ್ದಾರಿ ಹೇಗೆ ಮಾಡ್ತಾರೆ ಅದು ಗೊತ್ತು, ಅದು ವಿಶ್ವಾಸ. ಅವರು ಕಲಿತವರು, ವಿದ್ಯಾವಂತರು, ಸಾಕಷ್ಟು ವಿದ್ಯಾ ಇಲಾಖೆಗಳಲ್ಲಿ ಸಂಪರ್ಕ ಇರಿಸಿಕೊಂಡವರು, ಸುಸೂತ್ರವಾಗಿ ಅಂಥ ವಿಶ್ವಾಸ ಇದೆ. ತದನಂತರ ಇವತ್ತು ಎಲ್ಲ ಕಾರ್ಯಕ್ರಮಗಳಿಗೆಲ್ಲ ಆಮಂತ್ರಿತರಾಗಿದ್ದು ಆ ಭಿನ್ನ ಮನ್ನಿಸಿ ಅಲಂಕೃತರಾಗಿ ಆಶೀರ್ವಚನೆ ನೀಡ್ತಿರುವಂಥ ವಿಶ್ವಪ್ರಿಯ ತೀರ್ಥ ಶ್ರೀಪಾದರನ್ನು ಸಾಷ್ಟಾಂಗ ಪ್ರಣಾಮಗಳೊಂದಿಗೆ ಸ್ವಾಗತಿಸ್ತಾ ನಮ್ಮ ಗೌರವಾಧ್ಯಕ್ಷರಾದಂಥ ಡಾಕ್ಟರೇಟ್ MB ಪುರಾಣಿಕರು ಪ್ರಣಾಮಗಳೊಂದಿಗೆ ಸ್ವಾಗತಿಸಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಅಧ್ಯಕ್ಷರಾದಂಥ ಚಿತಕಾಮನ್ ಸ್ವಾಮೀಜಿಯವರು ಬೆಳಗಿನಿಂದಲೇ ನಮ್ಮ ಈ ಕಾರ್ಯಕ್ರಮವನ್ನು ಸುಶ್ರಾವ್ಯವಾಗಿ ನೆರವೇರಿಸುವುದಕ್ಕೆ ವ್ಯವಸ್ಥಿತ ರೂಪದಲ್ಲಿ ನಮಗೆ ಸಹಕಾರ ಕೊಡುತ್ತಾ ಮಾರ್ಗದರ್ಶನ ನೀಡಿದ್ದಾರೆ. ಅವರಿಗೂ ಕೂಡ ಸಾಷ್ಟಾಂಗ ಪ್ರಣಾಮಗಳೊಂದಿಗೆ ಸ್ವಾಗತಿಸಬೇಕು ಅಂತ ಗೌರವಾಧ್ಯಕ್ಷರಲ್ಲಿ ಭಿನ್ನವಿಸ್ತಾರೆ. ನಮ್ಮ ಜೊತೆ ಇವರ ಬದುಕಿನ ಶೈಲಿಯನ್ನು ನಾವು ತೋರಿಸಲೇಬೇಕು. ಇವತ್ತಿಗೆ ಮಕ್ಕಳ ಮುಂದೆ ಸತ್ಯ ಯೋಧರ, ಸತ್ಯಸಂಧರ, ಸತ್ಯಕರ್ಮಗಳ ಕಥೆಗಳು ಬೇಕು. ಯಾಕಂದರೆ ಅದುವೇ ಅವರಿಗೆ ಹಾದಿಯನ್ನು ಕೊಡುತ್ತದೆ.
ಅಂತಹ ಒಂದು ನುಡಿ ನಮನವನ್ನು ಈ ವೇದಿಕೆಯಲ್ಲಿ ನಾವು ಇಟ್ಟುಕೊಂಡಿದ್ದೇವೆ. ಡಾಕ್ಟರೇಟ್ ಗಣೇಶ್ ಅಮೀನ್ ಸಂಕೆಮಾರ್ ತುಳುವಿನಲ್ಲಿ ಬಹಳ ಪ್ರಬುದ್ಧವಾದಂಥ, ಬಹಳ ಬಿಗುವಾದಂಥ ಶಬ್ದಗಳನ್ನು ಜೋಡಿಸಿಕೊಂಡು, ತುಳು ನನಗೆ ಗೊತ್ತಿದೆ ತುಳು ಎಷ್ಟು ಒಳ್ಳೆಯದು ಅಂತ, ಯಾವ ಭಾಷೆಯಲ್ಲೂ ಹಾಗೆ ಇರಲಿಕ್ಕಿಲ್ಲ. ದಾನೆ ಅಂತ ಕೇಳಿದರೆ ಎಡ್ಡೆ ಅಂತ ಹೇಳೋದು ತುಳುವಿನಲ್ಲಿ. ಅಂದರೆ ತುಂಬ ನಾವು ಅಂತಹ ಒಳ್ಳೆಯ ವಿಷಯಗಳನ್ನು ಸಂಗ್ರಹ ಮಾಡಿ ಇಟ್ಕೊಂಡಿದ್ದೇವೆ ಅಂತ. ಈಗ ಬೇರೆ ಭಾಷೆಯಲ್ಲಿ ಕೇಳಿದರೆ ದಾನೆ ಏನು ಅಂತ ಕೇಳಿದರೆ ಏನಿಲ್ಲ ಅಂತಾರೆ, ಅಂತರ ಮತ್ತೆ ಮಾತಾಡಲಿಕ್ಕೆ ಇಲ್ಲ. ಆದರೆ ತುಳು ಹಾಗಲ್ಲ, ಎಡ್ಡೆ ಅಂದರೆ ಅಷ್ಟು ತುಳುವಿನ ಪ್ರಬುದ್ಧತೆಯಿಂದ ಮತ್ತೆ ಇಲ್ಲಿ ಕಾರ್ಯಕ್ರಮ ನೀಡಲಿಕ್ಕಿದ್ದಾರೆ, ನುಡಿ ನಮನ ಮಾಡಲಿಕ್ಕಿದ್ದಾರೆ. ಆ ಜಾನಪದ ವಿದ್ವಾಂಸರಾದ ಸಂಕೆಮಾರ್ ಅವರಿಗೆ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಸಮಾರೋಪ ಭಾಷಣ ಮಾಡಲಿಕ್ಕಿರುವ SN ಸೇತುರಾಮ್ ರಂಗಕರ್ಮಿ ಇವತ್ತು ಹಲವಾರು ರಂಗ ಕೆಲಸಗಾರರಿಗೆ ಮಾರ್ಗದರ್ಶನ ನೀಡುತ್ತಾ ನಮ್ಮ ಈ ಕಾರ್ಯಕ್ರಮಗಳು ಒಳ್ಳೆಯ ಉತ್ತೇಜನ ಕೊಟ್ಟದ, ಮತ್ತು ನಮ್ಮ ಪ್ರತಿಷ್ಠಾನಕ್ಕೆ ಒಳ್ಳೆಯ ಮಾರ್ಗದರ್ಶನ ನೀಡುತ್ತಾ ಬಂದಿರುವಂಥ ಹಿರಿಯರಾದಂಥ ನಮ್ಮ ಸೇತುರಾಮ್ ಅವರಿದ್ದಾರೆ. ಅವರನ್ನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಚರಣ್ ಅವರು ದಯವಿಟ್ಟು ವೇದಿಕೆ ಬರಬೇಕು. ಚರಣ್ ಅವರು, ಅರುಣ ಐತಾಳ್ರು ದಯವಿಟ್ಟು ಇದ್ರೆ ವೇದಿಕೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ನಂದಕಿಶೋರ್ ಅವರು ನಮ್ಮ ಜೊತೆ ಇದ್ದಾರೆ. ಇವತ್ತು ನಂದಕಿಶೋರ್ ಅವರನ್ನು ಬೈಕಾಡಿ ಶ್ರೀನಿವಾಸರಾಯರು ವೇದಿಕೆಗೆ ಬಂದು ನಮ್ಮ ಗೌರವದೊಂದಿಗೆ ಅವರನ್ನು ಸ್ವಾಗತಿಸಬೇಕು ಅಂತ ವಿನಂತಿಸ್ತಾ ಇದ್ದೆ. ನಮ್ಮ ಒಂದು ಕಿಂಚಿತ್ ಗೌರವವನ್ನು ಸ್ವೀಕರಿಸಲಿಕ್ಕಿರುವಂಥ ಮೊದಲ ಒಂದು ಸಂಘಟನೆ ಎರ್ಮಾಳು ವಾಸುದೇವರಾವ್ ಅವರು. ವಾಸುದೇವ ಭಟ್ರು ಈಗ ಇಲ್ಲ, ಅವರ ಮಕ್ಕಳು ಆ ಪರಂಪರೆಯನ್ನು ಬೆಳೆಸಿಕೊಂಡಿದ್ದಾರೆ. ಹಿರಿಯರಾದಂಥ ರಮೇಶ್ ಭಟ್ರನ್ನು ಭಿನ್ನವಿಸಿದ್ದೇವೆ, ಅವರು ಬರಲಿಕ್ಕೆ ಆಗಲ್ಲ, ಸ್ವಲ್ಪ ಅನಾರೋಗ್ಯ ಹೇಳಿದರೆ. ಅವರ ತಮ್ಮ ಸಹೋದರ ರವಿ ಭಟ್ ಅವರಿದ್ದಾರೆ, ಅವರನ್ನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಈ ವೇದಿಕೆಯಲ್ಲಿ ನಮ್ಮೆಲ್ಲರ ಪ್ರೀತಿಪೂರ್ವಕವಾಗಿ ರವಿ ಭಟ್ರಿಗೆ MS ಗುರುರಾಜರವರು ಹಾರ್ದಿಕವಾದ ಸ್ವಾಗತದೊಂದಿಗೆ ಗೌರವಿಸಬೇಕು ಎಂದು ವಿನಂತಿಸ್ತಾ ಇದ್ದೀವಿ. ವೇದಮೂರ್ತಿ ಗೋಪಾಲಕೃಷ್ಣ ಭಟ್ರು ನಮ್ಮ ಜೊತೆ ಇದ್ದಾರೆ. ಒಂದು ಗ್ರಾಮೀಣ ಪ್ರದೇಶದಲ್ಲಿ ಒಂದು ದೇವಸ್ಥಾನ ಹೇಗಿರಬೇಕು ಅಂತ ಒಂದು ಕಳೆದ 3 ವರ್ಷದ ಹಿಂದೆ ಬ್ರಹ್ಮಕಲಶವನ್ನು ಮಾಡಿ ಆ ತಂತ್ರಿಗಳು ಆ ಕಾರ್ಯಕ್ರಮವನ್ನು ಬಹಳ ವ್ಯವಸ್ಥಿತ ರೂಪದಲ್ಲಿ ತೋರಿಸಿಕೊಟ್ಟವರು. ಅಲ್ಲಿ ಗಾಂಡು ಗೌಜಿಗಳಿಲ್ಲ, ಆದರೆ ಧಾರ್ಮಿಕ ಕಾರ್ಯಕ್ರಮಗಳು ವೇದೋಕ್ತಗಳು ಶಾಸ್ತ್ರೋಕ್ತವಾಗಿ ನೆರವೇರಿಸೋದಕ್ಕೆ ವ್ಯವಸ್ಥಿತ ರೂಪದಲ್ಲಿ ಮಾಡಿಕೊಂಡಂಥ ತಂತ್ರಿಗಳು ನಮ್ಮ ಜೊತೆ ಇದ್ದಾರೆ. ಅವರನ್ನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಗುರುಪ್ರಸಾದ್ ಕಡಂಬಾರ್ ದಯವಿಟ್ಟು ವೇದಿಕೆಗೆ ಬಂದು ಅವರಿಗೆ ನಮ್ಮ ಗೌರವವನ್ನು ನೀಡಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಒಬ್ಬ ಯುವ ಚಿಂತಕರನ್ನು ಕೂಡ ನಾವು ವಿಶೇಷವಾಗಿ ಆಹ್ವಾನಿಸಿದ್ದೇವೆ. ಓಂ ಪ್ರಕಾಶ್ ಅವರು MTech ಚಂದ್ರಹಾಸ ಬಾಳ ಅವರು ದಯವಿಟ್ಟು ವೇದಿಕೆ ಬರಬೇಕು. ನಮ್ಮ ಕಾರ್ಯಕ್ರಮದ ಸಮಿತಿಯ ಕಾರ್ಯಕರ್ತರಾಗಿರೋ ಚಂದ್ರಹಾಸ ಬಾಳ ಅವರು ವೇದಿಕೆಗೆ ಬಂದು, ಓಂ ಪ್ರಕಾಶ್ ಭಟ್ ಉಡುಪಿ ಅದಮಾರು ಶಿಕ್ಷಣ ಸಂಸ್ಥೆಗಳ ನೈತಿಕ ಶಿಕ್ಷಣ ಸಮಿತಿಯ ಮುಖ್ಯಸ್ಥರು, ಮುಖ್ಯವಾಹಿನಿಯಲ್ಲಿ ಬನ್ನಂಜೆಯ ಹಲವಾರು ಅಪೂರ್ವವಾದ ಲೇಖನಗಳ ಸಂಗ್ರಹವನ್ನು ಕೂಡ ಮಾಡಿದವರು, ಅವರನ್ನು ಈ ವೇದಿಕೆಯಲ್ಲಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೀವಿ. ಮಂಗಳಾದೇವಿ ದೇವಸ್ಥಾನದ ಆಡಳಿತ ಮುಕ್ತೇಸರಾದಂಥ ಅರುಣ್ ಕುಮಾರ್ ಐತಾಳ್ರು ನಮ್ಮ ಜೊತೆ ಸೇರ್ತಾರೆ. ಅವರಿಗೆ ಕೂಡ ಹಾರ್ದಿಕವಾದ ಅನುಪಸ್ಥಿತಿಯಲ್ಲಿ ಅವರಿಗೆ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ, ನಾಳೆಯಿಂದ ಅವರಿಗೆ ಅಲ್ಲಿ ಮಾತೃಪಕ್ಷ ಉತ್ಸವ, ತಾಯಿಯ ಉತ್ಸವದ ತಯಾರಿಯಲ್ಲಿದ್ದಾರೆ, ಬಂದು ಸೇರಿಕೊಳ್ಳಿಕ್ಕಿದ್ದಾರೆ. ಅವರನ್ನು ಕೂಡ ಅನುಪಸ್ಥಿತಿಯಲ್ಲಿ ಸ್ವಾಗತಿಸ್ತಾ, ನಮ್ಮೆಲ್ಲರ ಶ್ರೀರಕ್ಷೆ ತಾವುಗಳು ಬಹಳ ಚೆನ್ನಾಗಿ ನಮ್ಮ ಕಾರ್ಯಕ್ರಮ ರೂಪಿಸೋದಕ್ಕೆ ಸಹಕಾರ ನೀಡಿದ್ದೀರಿ. ತಮಗೆಲ್ಲ ವಂದನೆಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮ ಮುಂದುವರಿಸಲಿಕ್ಕೆ ಅನುವು ಮಾಡಿಕೊಡ್ತೀವಿ. ಎಲ್ರಿಗೂ ಹಾರ್ದಿಕವಾದ ಸ್ವಾಗತ. ಕೃತಜ್ಞತೆಗಳು ಸುಧಾಕರ್ ಪೇಜಾವರ ಅವರೇ. ಇನ್ನು ಮುಂದೆ ಬನ್ನಂಜೆ ತುಳು ಪರಂಪರೆಗೆ ಏನು ವಿಶೇಷವಾದಂಥ ಕೊಡುಗೆ ಕೊಟ್ಟಿದ್ದಾರೆ ಅಂತ ಕೇಳೋದನ್ನು ಸಮಾಜಕ್ಕೆ ಪರಿಚಯಿಸಬಲ್ಲಂತಹ ವ್ಯಕ್ತಿ ನಮ್ಮೊಟ್ಟಿಗಿದ್ದಾರೆ. ಡಾಕ್ಟರ್ ಗಣೇಶ್ ಅಮೀನ್ ಸಂಕಮಾರು ಇವರು ಜಾನಪದ ವಿದ್ವಾಂಸರು. ತುಳು ಕನ್ನಡದಲ್ಲಿ 17 ಗ್ರಂಥಗಳನ್ನು ಪ್ರಕಟಿಸಿದ್ದಾರೆ. ಡಾಕ್ಟರ್ ವಿವೇಕ ರೈ ಅವರ ಮಾರ್ಗದರ್ಶನದಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯದಿಂದ ಜಾನಪದ ಶಬ್ದಶಕ್ತಿ ಎಂಬ ವಿಷಯದಲ್ಲಿ ಪ್ರೌಢ ಪ್ರಬಂಧವನ್ನು ಮಂಡಿಸಿ PhD ಪದವಿ ಪಡೆದಿದ್ದಾರೆ. ಭೂತಾರಾಧನೆ ಇವರ ಆಸಕ್ತಿ. ಸಂತ ಅಲೋಸಿಯಸ್ ಕಾಲೇಜಿನ ಕನ್ನಡ ವಿಭಾಗದ ಮುಖ್ಯಸ್ಥರಾಗಿ ನಿವೃತ್ತರಾದ ಮೇಲೆ ಮಂಗಳೂರು ವಿಶ್ವವಿದ್ಯಾನಿಲಯದ 2 ಅಧ್ಯಯನ ಪೀಠಗಳ ನಿರ್ದೇಶಕರಾಗಿದ್ದಾರೆ. ತುಳು ಬಗ್ಗೆ ದೇಶ ವಿದೇಶಗಳಲ್ಲಿ ಉಪನ್ಯಾಸ ಮಾಡಿದ್ದಾರೆ. ವೀಣಾ ಬನ್ನಂಜೆಯವರ ಸಹಪಾಠಿ ಕೂಡ. ಆ ರೀತಿ ತುಳುಟ್ಟು
ಬನ್ನಂಜನ ಕೊಡುಗೆದ ಬಗ್ಗೆ ಪಾತಿರ್ಬೇರು. ಮೈತ್ರ ಕರುಣ ಏವಚ ನಿರ್ಮಮೋ ನಿರಂಕಾರ ಸಮದುಃಖ ಸುಖಕ್ರಮೆ. ಅಜನೆ ಬೆರ್ಮನ ತಮೆರಿ ಪಾಣಿ ನಿಡ್ದು ಬೊಕ್ಕ ಬರವುದಪ್ಪೆ ಸರಸ್ವತಿನ ಒಲಿತೊಂದು ತನ್ನ ನಾಲೈದ ಕೊಡಿಟ್ಟು ಗೊಬ್ಬ ಒಂದು ಬೈದಿನ ಪುರಾಣದ ಸತ್ಯ, ರಾಮಾಯಣ ಮಹಾಭಾರತದ ಸತ್ವ, ಕೃಷ್ಣ ಪರಮಾತ್ಮೆ ಕುರುಮಣ್ಣಿಡು ದಂಡದ ಕಲಟ್ಟು ಬಿರುತ್ತ ಬಿರ್ಸೆ ಅರ್ಜುನನ ಕುರ್ತು ಲಕ್ಕ ಅವರೇ ಪಂತಿನ ಗೀತೆದ ನುಡಿನ ಲೋಕಗು ತೆರಿಪಾದಿನ ವಿದ್ವತ್ ಪರಂಪರೆದ ತಮೆರಿ ತಮ್ಮಲೆ ಸತ್ಯನು ಇತ್ತಿಲೆಕ ಪನೊಂದಿತ್ತಿನಂಚಿನ ಸತ್ಯ ಧರ್ಮನು ವಿದ್ವತ್ ಲೋಕಗು ಪರಿಚಯ ಮಲ್ದಿನಂಚಿನ ಬನ್ನಂಜೆ ಗೋವಿಂದಾಚಾರ್ಯನ ಸ್ವಲ್ಪನೇ ವರ್ಷದ ವಿಶ್ವ ನಮನ ನುಡಿ ನಮನದ ಪೊರ್ಲ ಪೊರ್ತು ಈ ಪೊರ್ತುಡು ತೇರ ಗದ್ದಿಗೆಡು ಓಲಗಾತಿನಂಚಿನ ಸ್ವಾಮಿ ಪಾದೊಲೆಗೆ ತರೆತಗ್ಗಾದು ಎತ್ತರದ ಮಿತ್ತರದ ಮನೆಟ್ಟೆ ಗುರ್ಕಾರ್ಮೇಡು ಕುಲ್ದಿನ ಹಿರಿಯರೇನು ವಿದ್ವಾಂಸರೇನು ಅಂಚೆನೆ ಬನ್ನಂಜೆ ಗೋವಿಂದಾಚಾರ್ಯನ ಅಭಿಮಾಲಿನೇನು ಶಿಷ್ಯರೇನು ವಂದನೆ ಮಲ್ತೊಂದು ನಮ್ಮ ಎದುರಿಡಿತ್ತಿನಂಚಿನ ತತ್ತದು ಪೋಯಿನಲ್ಪ ಲೆತ್ತದು ಬುದ್ಧಿ ಪನ್ಪಿನಂಚಿನ ತುಳು ಕನ್ನಡ ಸಂಸ್ಕೃತದ ವಿದ್ವಾಂಸರೇನು ಅಂಚೆನೆ ಜವನೆರೇನು ಅಪ್ಪೆನ ಕಲೆನು ಅಕ್ಕನ ಕಲೆನು ವಂದನೆ ಮಲ್ತೊಂದು ಎಂಕ ತುಳು ಭಾಷೆಗೊಂಜಿ ಮಾನಾದಿಗೆ ಕೊರ್ಲೆಕ ಬನ್ನಂಜೆ ಸೊನ್ಪದ ಕುಟ್ಲದ ಈ ಕಾರ್ಯಕ್ರಮಡು ಅಪ್ಪೆ ಮಂಗಳಾದೇವಿನ ನಡೆಟ್ಟು ರಾಮಕೃಷ್ಣ ಮಠತ್ತ ಚಾವಡಿದ ನಿರೇಳ್ದು ನಡಪುನಂಚಿನ ಈ ಪೊರ್ಲುದ ಕೂಟೋಡು ಅಪ್ಪೆ ಭಾಷೆಡು ಪಾತೆರೋಡು ನುಡಿನಮನ ಮಲ್ಪೋಡು ಪಡೆದು ಕೊಂಡಾಟೋಡು ಲೆತ್ತದು ಅನುಮಲ್ತದು ಕೊರಿನಂಚಿನ ಬನ್ನಂಜೆ ಗೋವಿಂದಾಚಾರ್ಯನ ಪರಂಪರೆನು ಲೋಕಗು ರಾಪಾವು ನಂಚಿನ ಬೇಲೆನು ಮಲ್ತೊಂದುಪ್ಪುನ ಆರ್ನ ನೆಂಪುದ ಕೊಡಿ, ಆರ್ನ ಬದುಕದ ಕೊಡಿ, ಆರ್ನ ಭವಿಷ್ಯದ ಕೊಡಿ ವೀಣಕ್ಕನ ವಂದನೆ ಮಲ್ತೊಂದು ಈ ಪೊತ್ತುಡು ರಡ್ಡು ಪಾತೆರ ದಾದ ಪನೋಲಿ ಕಡಲ್ದ ಎದುರುಡು ಉಂತುದಿನಂಚಿನ ಪನಿ ಪಲ್ಲಯಾನ್ ರಾಮನ ಸಂಕೋಗು ಮಣ್ಣಿಡು ಪೊರೆಡುದು ಮೇಯ್ತ ಧೂಳುನು ಆ ಸಂಕೋಗು ಕುಡ್ದಿನಂಚಿನ ಚನಿಲಿದ ಉರುಟುತ್ತಿನಂಚಿನ ಯಾನು ಬನ್ನಂಜನ ವಿಷಯಡು ದಾದ ಪಾತೆರೋಲಿ ಪನ್ಪಿನಂಚಿನ ಏವುದೆಪ್ಪುಡು ನಿಕಲ್ನ ಆಶೀರ್ವಾದನು ದೆತ್ತೊಂದು ಬನ್ನಂಜನಂಚಿನಾರು ಕುಡೋರಿ ಉಲ್ಲೆರ ಆನಿದ ಆ ಕಾಲೋಡು ಬನ್ನಂಜೆ ನಂಕ ಈ ಲೋಕವು ದಾದ ಕೊಡ್ತೇರು ವಿಚಾರದ ಸತ್ವನು ಪ್ರವಚನ ಪಂಡ ಎಂಚಿನ ಪ್ರವಚನ ಪಂಡ ಪೊರ್ಲುಗು ಬೋಡಾದ ಪಾತೆರು ನಾವು ಅತ್ತು ಬೊಕ್ಕೊರಿಯನ ಪಾತೆರನು ಕೇಂದು ಓದುದು ಪಾತೆರು ನಾವು ಅತ್ತು
ಪ್ರವಚನ ಪಂಡ ಅನ್ಯಾಯನು ಎದುರಿಸಾದು ಸತ್ಯನು ಪಡೆದು ಸಮಾಜನು ಸರಿತಾದಿಡು ನಡಪಾವುನಾಯೇ ಏರುಲ್ಲೇ ಆಯೆ ಮಾತ್ರ ಪ್ರವಚನ ಮಲ್ಪರೆ ತಾಕತ್ತು ಇತ್ತಿನಾಯೇ ಪಡೆದು ಪನೊಂದು ಸ್ವ ಅಧ್ಯಯನ ಮಲ್ತದು ಆರು ಅನುಭವಿಸಿನಂಚಿನ ಚಳಿ ಎಂದು ಪಂಡ ಅವು ನೀರಿಗೆ ಜತ್ತದ ಅನುಭವಿಸಿನಂಚಿನ ಚಳಿ ಮಿತ್ತುಂತುದು ತುಯಿನಂಚಿನ ಚಳಿ ಅತ್ತು ಅಂಚಿತ್ತಿನ ಆ ಬೆರ್ಮ ತೆತ್ತಿಡು ಪುಟಿನಂಚಿನ ಬೆರ್ಮ ಸತ್ವದ ನಿಜ ಗುಣ ಇತ್ತಿನಂಚಿನ ಬನ್ನಂಜೆ ಗೋವಿಂದಾಚಾರ್ಯ ಆನಿದ ಕಾಲೋಡು ಎಂಚಿನ ಸತ್ಯವಂತೆ ಎಂದು ಪಂಡ ಕನಕನ ಪದನಲಿಕೆಗೆ ತಿರುಗುನ ಗೋವಿಂದನು ಸತ್ಯ ಪಡೆದು ಗೋವಿಂದ ಪಾಡೊಂದಿತ್ತಿನಂಚಿನ ಜಲಕುಲೆಗೆ ತರೆ ತಿರ್ಗಾದಿನಂಚಿನ ಬನ್ನಂಜೆ ಗೋವಿಂದಾಚಾರ್ಯ ಇನಿ ನಮ ಅರೆನ ನೆಂಪುದಾಯ ಮಲ್ಪೊಡು ಇನಿ ಅರ್ನ ಸ್ವಲ್ಪದ ನೆಂಪುದ ಪೊರ್ತುಡು ಆರು ನಡದಿನಂಚಿನ ಸಾದಿ ಎಂಚಿನ ಪರಮಾತ್ಮ ಪಂಡ ಏರೆ ನಿಜವಾಯಿನ ಗೋವಿಂದೆ ಓಲುಲ್ಲೆ ಪಡೆದು ಆರು ತಿಗಲೆ ಬಿಟ್ಟುದು ಪನರೆ ತಾಕತ್ತು ಇತ್ತಿನಂಚಿನ ಒಂಜಿ ವ್ಯಕ್ತಿ ಬನ್ನಂಜೆ ಗೋವಿಂದಾಚಾರ್ಯ ಇನಿ ಎಂಕ್ ಈ ಒಂಜಿ ಯೋಗ ಭಾಗ್ಯ ದಾಯತಿಕದನು ಎಂದು ಕೇಂಡ ಅಕ್ಕ ವೀಣಕ್ಕ ಕಾಂಡೆ ಪುಲ್ಯ ಕಾಂಡೆ ತಿಕ್ಕಿ ಸಾತಗೆ ಪಂಡೇರು ಋಣಾನು ಬಂದ ಪಂಡದು ಗೋವಿಂದಾಚಾರ್ಯ ಬೇತೆ ಓಲ್ಲ ಇಜ್ಜರು ಏನಲ್ಪ ಎಕಡೆ ತರೆ ತೂಂಕುಣ ಒಂಜಿ ಚೂರು ನಿದ್ರೆದ ಲೆಕ್ಕ ತರೆ ತೂಂಕುನಗ ಟಪ್ಪ ಆರ್ಯಂಕ ಎಚ್ಚರಿಕೆ ಕೊರಲೆಕ ಆರ್ನ ನಿರೆಲು ತೋಜಿಂಡು ಬನ್ನಂಜೆ ಗೋವಿಂದಾಚಾರ್ಯ ಮಿತ್ತಿಡ್ದು ನಮ್ಮನ್ನು ತೂವೊಂದುಲ್ಲೇರು ನಮ್ಮ ನಡುಟ್ಟುಲ್ಲೇರು ವೀಣಕ್ಕನ ಕಾಚಿ ಕನ್ನಡ ತೋಜುವೇರು ಬನ್ನಂಜೆ ಗೋವಿಂದಾಚಾರ್ಯ ಪನ್ಪಿನಂಚಿನ ಪಾತೆರೊಳನು ಆ ಪಂಡೊಂದು ಇನಿ ಸಾರತ್ತ ವರ್ಮನುತ್ತ 80 ಒರ್ಂಬೋಡು ಮಂಗಳೂರು ಯೂನಿವರ್ಸಿಟಿ ಎಂಕುಲು ಕಲ್ತೊಂದುಪ್ಪು ನಂಚಿನ ಸುರುತ್ತ MA ಕ್ಲಾಸ್ದ ಪೊರ್ತುಡು ಗೋವಿಂದಾಚಾರ್ಯ ಯೂನಿವರ್ಸಿಟಿಗೆ ಉಪನ್ಯಾಸ ಕೊರ್ರೆ ಬತ್ತಿನಾರು ಆರ್ನ ಉಪನ್ಯಾಸ ಆಯಿ ಬೊಕ್ಕ ಎಕಡೆ ಬೆನ್ನು ಹಿಡಿದು ಬನ್ನಂಜೆಯವರ ಬೆನ್ನು ಹಿಡಿದು ಒಂದು ಪಂಡಿನಲ್ಲ ಪಾತೆರದ ಲೆಕ್ಕ ಬನ್ನಂಜೆಯವರ ಕಾಲು ಹಿಡಿದು ಒಂದು ಪಂಡಿ ಲೆಕ್ಕ ಆನೆಯಾರು ಅರ್ನ ಕಾರು ಪತ್ತದಿನಾಯೇ ಐಡ್ದು ಬೊಕ್ಕ ಬನ್ನಂಜನ ಉಪನ್ಯಾಸ ಓಲುಂಡು ಪ್ರವಚನ ಓಲುಂಡು ಅಡೆಪೋಪಿನಂಚಿನ ಒಂಜಿ ಮರಳು ಎಂಕ್ ಸುರುವಾಂಡೆ ಪಾವಂಜದ ಕೃಷ್ಣ ಭಟ್ರೆಡೆ ಆರು ಬತದು ರಡ್ಡು ಮೂಜಿದಿನ ಕುಲೊಂದಿತ್ತಿನಂಚಿನ ಪೊರ್ತುಡು ಆರು ಅವಳು ಉಪ್ಪುನಗ ವಾಸು ಭಟ್ರನ ಅಮ್ಮೇರಿ ಕೃಷ್ಣ ಭಟ್ರೆ ಸಂಕ ಮಾರ್ಗೊಂಜಿ ಫೋನ್ ಮಲ್ಪುಲ ಬನ್ನಂಜೆ ಬೈದೇರೆ ಎಂದು ಪನ್ಲಾ ಪಂಡ ಯಾನದೆಗೆ ಬಲ್ತೊಂದಿತ್ತೆ ಅರ್ಧ ಗಂಟೆ 3/4 ಗಂಟೆ 1 ಗಂಟೆ ಅರೆಗೆ ಪುರ್ಸತ್ತು ಉಪ್ಪುನಗ ಪಾತೆರ್ದು ಬರೊಂದಿತ್ತೆ ನೆರೊಂದಿತ್ತೇರು ಜೋರು ಮಲ್ತೊಂದಿತ್ತೇರು ಆಯ್ತ ಒಟ್ಟುಗೂ ಎಂಕಲ್ನ ಸಂಶೋಧನಾ ಪ್ರಬಂಧನು ತೂವೊಂದಿತ್ತೇರು ಮಾಯ ಮತ್ತು ಜೋಗ ಪನ್ಪಿನಂಚಿನ ಒಂಜಿ ಬೂಕೋನು ಪ್ರಿಂಟ್ ಅಚ್ಚಿ ಮಲ್ಪುನಂಚಿನ ಪೊರ್ತುಡು ಬನ್ನಂಜೆದಾರಡ ತೊಜಪಾನಗ ಅವು ದೈವಲೆಗೆ ಸಂಬಂಧ ಇತ್ತಿನಂಚಿನ ಪುಸ್ತಕ ರಡ್ಡು ಗೌಜಿ ಮಲ್ತೇರೆ ಎಂಕ್ ಇನೇವು ಅಗತ್ಯ ಆದ ಬೋಡು ನಂಕ್ ದಾಯ ಪಂಡ ಇನಿ ಬನ್ನಂಜೆ ಇಜ್ಜರತ್ತ ಪನ್ಪಿನಂಚಿನ ಒಂಜಿ ಪೋಡಿಗೆ ಎಂಕ ಒಂದುಂಡು ದಾಯ ಎಂದು ಪನ್ನಗ ಇನಿ ಸಮಾಜೋಡು ಸತ್ಯ ಪನ್ಪಿನಾಯೇ ತತ್ತದು ಪೋಯಿನಂಚಿನ ಈ ಕಾಲೋಡು ನಂಕ್ ಬನ್ನಂಜೆನ ಉಪನ್ಯಾಸ ಮಾತ್ರ ನಂಕಿತ್ತೆ ಮಾರ್ಗದರ್ಶನ ಅಂದ ಎಂಕ್ ತೋಜೊಂದುಂಡು ಏರ್ಲ ಸತ್ಯನು ಪನರೆ ಪೋಡಿನ ಕುಲತ್ತಂದೆ ಸತ್ಯನು ಇತ್ತಿಲೆಕ ಪನ್ಪಿನ ಕುಲು ಇನಿ ನಂಕ್ ತಿಕ್ಕಂದಿನಂಚಿನ ಕಾಲೋಡು ಆನಿ ಎಂಕ ಆರು ಪಂಡೇರು ಒಂಜಿ 20 ವರ್ಷದ ಪಿರ ಒಂದು ಅರೆನೆಯಾನು ತಿಕ್ಕೊಂದಿತ್ತಿನಂಚಿನ ಪೊರ್ತುಡು ಪಂಡೇರು ಈರು ಇಂಚ ತಪ್ಪು ಬರೆಯರೆ ಬಲ್ಲಿ ದಾಯಗಿಂದು ಪನ್ನಗ ಸಮಾಜೋಡು ತಪ್ಪು ಸಂದೇಶವನ್ನು ನಮ್ಮ ಕೊರ್ಲೆ ಕಾಪುಂಡು ಸರಿ ಇಟ್ಟು ತೆರಿದು ಬರೆವೋಡು ನಿಕಲು ಫೀಲ್ಡ್ ವರ್ಕ್ ಮಲ್ತಿ ಸಾತಿಗೆ ಯಾವಂದು ಆಯ್ತ ಸ್ವಂತ ಅನುಭವನು ನಿಕಲು ಪಡೆವೋಡು ಒಂದು ಪಂಡೇರು ದಾಯ ಪಂಡ ಈ ತುಳುನಾಡಿಡು ದೈವಲೊಂದು ಪನ್ನಗ ಅವು ದೇವರೆಡ್ದು ಒಂಜಿ ಮುಟ್ಟು ದುಂಬು
ಅವೇನು ನಿಕುಲು ತೆರೆಯೋ ನೋಡು. ಇನಿ ನಮ್ಮ ಸಂಸ್ಕಾರ ಸಂಸ್ಕೃತಿ ದಾಯಗೆ ಹಾಳ ಒಂದುಂಡು ಒಂದು ಪನ್ನಗ ನಮ್ಮ ಸಂಪ್ರದಾಯ ಪರಂಪರೆನ ನಮ್ಮ ತಿರ್ಗಾ ಒಂದುಲ್ಲ ಅವು ಅಜತತ್ತೊಂದುಂಡು ಪನ್ಪಿನ ಪಾತೆರ ಪನ್ನಗ ಎಂಕಿ ಇನಿ ನೆಂಪಾಪುಂಡು ದೈವಾರಾಧನೆ ಅಜತತ್ತೊಂದುಂಡು ನಮ್ಮ ಮೂಲ ಸಂಸ್ಕೃತಿ ಅಜತತ್ತೊಂದುಂಡು ಅಪಗಣಂಕ ಆ ಅಜೆ ಪತ್ತಾವುನ ಕುಲು ಏರು ಪಿಜಿ ಕೊರ್ಪಿನ ಕುಲು ಏರು ಪನ್ನಗ ಬನ್ನಂಜೆ ಆ ನೆನೆಪಾಪೇರಿ ಸಾಧಾರಣ ಒಂಜೆ 25-30 ವರ್ಷದ ಪಿರವು ಉಡುಪಿಡೆ ಬೋಳ ಪೂಜಾರಿ ಪನ್ಪಿನಾರು ಬನ್ನಂಜನ ಪ್ರವಚನದ ಬಾರಿ ಮಲ್ಲ ಆ ಮರಳಿತ್ತಿನಂಚಿನ ಹಿರಿಯರು ಆ ಬೋಳ ಪೂಜಾರಿ ಎನ್ನಡ ಪಾತೆರೊಂದು ಪಂಡೇರು ನಮ್ಮ ನಾರಾಯಣ ಗುರು ಸಂಘಗೂ ಬನ್ನಂಜೆ ಗೋವಿಂದಾಚಾರ್ಯ ಪ್ರವಚನಗೂ ಬತ್ತಿ ನೆಟ್ಟ ಹತ್ರ ಎಂಕುಲಿನಿ ದಾದಾಂಡಲ ಕಲ್ದ ಯಾನಿನಿ ದಾದಾಂಡಲ ಒಂಜಿ ಧರ್ಮದ ವಿಷಯಡು ಎಂಕ್ ತಿಳುವಳಿಕೆ ಬೈದನು ಅಂಡ ಐಕ್ ಬನ್ನಂಜೆ ಗೋವಿಂದಾಚಾರ್ಯ ಕಾರಣ ಪಡೆದು ಬಾರಿ ಮಲ್ಲ ವ್ಯಕ್ತಿ ಹರ್ಷದ ಸ್ಥಾಪಕೆ ಹಿರಿಯರು ಬೋಳ ಪೂಜಾರಿ ಎನ್ನಡ ಪಂತಿನ ಪಾತೆರ ಎಂಕ್ ನೆನೆ ಪಾಪುಂಡು ಐಡ್ದು ಬೊಕ್ಕ ಮರಣಿ 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 ಕರ್ನಿರೆಟ್ಟು ಒಂಜಿ ಎನ್ನ ಸಂಬಂಧದ ಇಲ್ಲಡೆ ಪೂಜೆಗೆ ಪೋತಿನ ಪಗ ಯಾನು ಏನು ದಾಯ ಪನ್ಪೆ ಅಂದು ಕೇಂಡ ಕಾಂಡೆ ನಮ್ಮ ಹೈಕೋರ್ಟ್ದ ಜಡ್ಜ್ ಶ್ರೀಶಾನಂದರ್ ಪಾತೆರಿ ಬೊಕ್ಕ ಬಿಸಲೆ ಸಿಂಟಿ ಲೆಕ್ಕ ಆತಂಡು ಒವೇನು ದೆಪ್ಪೊಲಿ ಇಂದು ಪನ್ನಗ ಒಂಜಿ ಶಬ್ದಲ ನಂಕ ತಿಕ್ಕಂದು ಪುಣ್ಯೋಗಿ ಎಂಕ್ ತುಳುಟು ಪಾತೆರ್ರ ವೀಣಕ್ಕ ಪನ್ನೆಟ್ಟಾತ್ರ ಪಾತೆರ್ರ ಸಾಧ್ಯ ಅಂಡು ಅವಳು ರವಿ ಎಣ್ಣೆ ಎಂದು ಉಡುಪಿದಾರು ಪಂಡೇರು ಅಲ್ಪ 4 ಜನ ಕುಲು ಪಾತೆರೊಂದು ಪುಡಿಯರಿಗೆ ಅಂಚ ಭಗವದ್ಗೀತೆ ಏನನ್ನು ಬದುಕಾಂಡು ಎಂದು ಪನ್ಪೇರು ಭಗವದ್ಗೀತೆ ದಾಂತಿನಂಚಿನ ಈ ಲೋಕಗೂ ಸಂಬಂಧ ಇತ್ತಿನಂಚಿನ ಸಮಾಜಗೂ ಸಂಬಂಧ ಇತ್ತಿನಂಚಿನ ವಾವಂಜಿ ಸಮಸ್ಯೆಗಳ ಪರಿಹಾರ ದಾಂತಿನಂಚಿನ ವಿಷಯ ಓಲ ಇಜ್ಜಿ ಪಂಡದು ಆ ಭಗವದ್ಗೀತೆದ ಬಗ್ಗೆ ಬನ್ನಂಜೆ ಗೋವಿಂದಾಚಾರ್ಯ ಎಂಕಲ್ಡ ಆರು ಪ್ರವಚನೋಡು ಮಾತ್ರ ನಮ್ಮ ತಿಕ್ಕಿನ ಪಗ ಆರು ಆ ಪನೊಂದಿತ್ತೇರು ಅಂಚಿತ್ತಿನ ಬನ್ನಂಜೆ ಗೋವಿಂದಾಚಾರ್ಯನ ನುಡಿನ ಮನ ಮಲ್ಪುನಂಚಿನ ಒಂಜಿ ಆ ಯೋಗ ಭಾಗ್ಯ ಆ ಎಂಕಿನಿ ತಿಕ್ಕಿಂಡು ಓಡೆ ಮುಟ್ಟ ಅಂದು ಪನ್ನಗ ನಮ್ಮ ಸಮಾಜ ಏತ್ ಕಟು ಉಂಡು ಒಂದು ಪನ್ನಗ ಒಂಜಿ ಸಂಪ್ರದಾಯ ಅಂದು ಪಂಡ ಐದು ಪಿದಾಯಿ ಎಂಚ ಬರೋಲಿ ನರಮಾನಿ ಎಂಚ ಬದುಕೋಲಿ ಪನ್ಪಿನೆಕ್ ಒಂಜಿ ಜಿಜ್ಞಾಸೆ ಬತ್ತಿ ಸಾತ್ಗೆ ವಾ ವಿದ್ವಾಂಸರೆಡೆ ಪೋಂಡಲ ಉತ್ತರ ತಿಕ್ಕಂದಿನಂಚಿನ ಪೊರ್ತುಗು ಒಂಜಿ 15-14 ವರ್ಷದ ಬಾಲೆ ಪೊಣ್ಣು ಮಗಲ್ನ ಕಂಡನೆ ತೀರ್ಪೋಯಿನಂಚಿನ ಪೊರ್ತುಡು ಅಲೆಗೆಂಚ ಬದುಕು ಕೊರಲಿ ಅಲ್ನ ಬದುಕು ನನ ಕತ್ತಲದ ಕೋಣೆಡೆ ಪೋಪುಡ ಪನ್ಪಿನಂಚಿನ ಪೊರ್ತುಡು ಐಕ್ ಆಲ್ ಸಮಾಜೋಡು ನಿಜ ಒಂಜಿ ಪೊಣ್ಣು ಮಗಲಾದ ಒಂಜಿ ಅಪ್ಪೆ ಆದ ಬದುಕು ನಂಚಿನ ಸಾಮರ್ಥ್ಯ ಅಲೆಗೆ ಉಂಡು ಪಂಡದು ಐಕ್ಲ ಎಡ್ಡೆ ರೀತಿದ ಮಾರ್ಗದರ್ಶನ ಕೊರ್ದು ಅಲ್ನ ಬದುಕುಗೊಂಜಿ ಅಲ್ನ ಸಂಸಾರಗೊಂಜಿ ಆ ಬದುಕು ಕೊರಿನಂಚಿನ ನಿದರ್ಶನಲು ಬೊಡುತ್ತಿನಾತು ಉಂಡು ವಾ ರೀತಿದ ಜಡ್ಜಿ ಕೊರಂದಿನಂಚಿನ ತೀರ್ಮಾನ ಅರಡ ಉಂಡು ನಮ್ಮ ಸಮಾಜೋಡು ರಡ್ಡೆ ಲಾ ಉಂಡು ಪನ್ಪೇರಾರು ಒಂಜಿ ಕಾಮನ್ ಲಾ ಬೊಕ್ಕೊಂಜಿ ಹ್ಯೂಮನ್ ಲಾ ಒಂಜಿ ಸಾಮಾನ್ಯದ ಕಾನೂನು ಒಂಜಿ ಸಂವಿಧಾನಬದ್ಧವಾಯಿನಂಚಿನ ಕಾನೂನು ಒಂಜಿ ಅಂಡ ಬೊಕ್ಕೊಂಜಿ ಮನುಷ್ಯ ಧರ್ಮಗೂ ದ ಉಲಾಯಿ ಉಪ್ಪು ನಂಚಿನ ಕಾನೂನು ಅಂಚ ಆರು ಆ ಹ್ಯೂಮನ್ ಲಾನ್ ನಂಬೊಂದು ಐಕ್ ಶಾಸ್ತ್ರದ ಚೌಕಟ್ಟು ಕೊರ್ದು ನಮ್ಮ ಆ ಪುರಾಣ ಅಂದು ಪನ್ನಗ ಅವು ಅವೇನು ಸುಳ್ಳುಡು ಏರು ಪನ್ಪೆ ಆ ಪುರಾಣಗೂ ಏರು ಬೇಲಿ ಪಾಡುವೆ ಪೊರ್ಲುಡು ಅವೇನು ಪನರೆಪ್ಪೋದು ಸುಳ್ಳು ಪಡೆದು ಪುರಾಣಗೂ ಏರು ಬೇಲಿ ಪಾಡುವೆ ಐಡ್ದು ನಮ್ಮ ಪಿದೈ ಬರೋಡು ಪುರಾಣೋಡು ಇತ್ತಿನ ಸತ್ಯೋನು ನಂಗೆ ಪನರೆ ತೆರಿಯಿಂದ ಮಾತ್ರ ಅವು ನಿಜವಾಯಿನ ಉಪನ್ಯಾಸ ಅವು ನಿಜವಾಯಿನ ಪ್ರವಚನ ಆ ಪನ್ಪಿನೇನು ಪನೊಂದು ಎಂಕೆ ನೆಟ್ಟೆ ಒಂತೆ ಪೊರ್ತುಡು ಯಾನೆ ಕಡೆ ಸುರು ಮಲ್ಪುನಾಗ ಅಜನ ಬೆರ್ಮನ ತಮೇರಿ ಪಂಡೆ ಇಡೀ ಬನ್ನಂಜನ ಚರಿತ್ರೆ ಆ ಒಂಜಿ ಅಜನ ಬೆರ್ಮನ ತಮೇರಿ ಪನ್ಪಿನಂಚಿನ ತುಳು ಶಬ್ದೋಡು ಬರಡು ಅಂಡ ಎಂಕ್ ನೆಕ್ ಬನ್ನಂಜೆ ಗೋವಿಂದಾಚಾರ್ಯನ ನಿರ್ದೇಶನ ಎನ್ನ 4-5 ಕೊಡಿಕ್ 6 ಕೊರ್ತಿನಂಚಿನ ಆಶೀರ್ವಾದ ಪನ್ಪಿನ ಪಾತೆರೋನು ಪನೊಂದು ಅಕೇರಿಗೆ ಅರೆಂಕಿ ಏಪಲ ಪನೊಂದಿತ್ತೇರು ಈರು ಮಂದಾರ ಕೇಶವ ಭಟ್ರನ ಮಂದಾರ ರಾಮಾಯಣ ಓದುಲೆ ಈರು ತುಳುಟ್ಟು ವಿದ್ವಾಂಸೆ ಆವಡು ಅಂಡ
ತುಳುಟು ಇರು ಅಧ್ಯಯನ ಮಲ್ಪೋಡು ಉಂದಾಂಡ, ತುಳುಟು ಇರು ಸಂಶೋಧನೆ ಮಲ್ಪೋಡು ಉಂದಾಂಡ, ತುಳುಟು ಬರೆವಡು ಉಂದಾಂಡ ಅವೇನೊಂಚೂರು ಓದುಲೆ ಪಣದೆಂಕಿ ಏಪಲ ಪನೊಂದಿತ್ತೇರು. ಐಡ್ದು ಬೊಕ್ಕ ಯಾನೊಂಜಿ ಎತೋ ಸರ್ತಿ ಎನ್ನ ಕೈಟ್ ಒಂಜಿ 2-3 ಕಾಪಿ ಮಂದಾರ ರಾಮಾಯಣದ ಕಾಪಿಲುಲ್ಲ ಅವೇನು ದಿವೊಂದು ಯಾನು ಓದೊಂದುಲ್ಲೆ ಅಂಚಾದ ಬನ್ನಂಜೆ ಎನ್ನ ತುಳು ಬದುಕಿಗೆ ಎನ್ನ ಬರವುದ ಬದುಕಿಗೆ ಯೂನಿವರ್ಸಿಟಿಡ್ ಪ್ರೊಫೆಸರ್ನ ಕೊಲು ಮಲ್ಪಂದಿನಂಚಿನ ಮಲ್ಲ ಬೇಲೆನು ಮಲ್ದಿನಾರು ಬನ್ನೊಂಜೆ ಆರು ಯೂನಿವರ್ಸಿಟಿಗೆ ಪೋದು ಕಲ್ದಿನಾರತ್ ಅಂಡ ಯೂನಿವರ್ಸಿಟಿಡ್ ಉಪನ್ಯಾಸ ಕೊಡ್ತೇರು. ವಿದೇಶದ ಯೂನಿವರ್ಸಿಟಿ 22 ದೇಶೊಳಗೆ ಪೋದಾರು ನಮ್ಮ ಭಾರತದ ಸಂಸ್ಕೃತಿನ ಮೆಂಚಾದೇರು. ಆತ ಮಾತ್ರ ಯೂನಿವರ್ಸಿಟಿದ ಪ್ರೊಫೆಸರ್ನ ಕಲೆಗೆ ಆರೆ ಕಲ್ಪಾವು ನಂಚಿನ ಸಂಸ್ಕೃತ ಕಲ್ಪಾವು ನಂಚಿನ ವೇದ ಪುರಾಣ ಕಲ್ಪಾವು ನಂಚಿನ ಅವನಿ ಶಕ್ತಿಯರೆಗೆ ಬೈದನಂಡ ಅವು ಮಣ್ಣದ ಶಕ್ತಿ ಎಂದು ಪನ್ಪೇರು. ಎನ್ನ ಅಮ್ಮೆರು 2004 ಜುಲೈ 25 ತಾರೀಕು ದಾನಿ ತೀರು ಪೋಯರು. ಐಡ್ದು ಬೊಕ್ಕ 1 ತಿಂಗಳು ಉಡ್ದು ಬೊಕ್ಕ ಕೃಷ್ಣ ಭಟ್ರೆಡೆ 6 ಬನ್ನಗ ಯಾನು ಒಂಜನ್ನ ಸಮಸ್ಯೆನು ಪತೊಂದು ಗೋವಿಂದಾಚಾರ್ಯಡ ಪೋಯೆ ದಾದ ಪಂಡೆ ಅಂದು ಪನ್ನಗ ಅಮ್ಮೇರು ಪದ್ಮಾವತಿ ಆಸ್ಪತ್ರೆಡೆ ಸೈಪಿನ ಪುರ್ತುಡು ಇಡೀ ದಿನ ಓಂ ಓಂ ಒಂದು ಪನೊಂದಿತ್ತೇರು, ಓಂಕಾರ ಮಂತ್ರ ಪನೊಂದಿತ್ತೇರು. 6 ಹೆಬ್ಬೆಟ್ಟು ಪಾಡೊಂದಿತ್ತಿನಾರು, ಬಂಗೋಗೊಂಜಿ ದಸ್ಕತ್ತು ಪಾಡೊಂದಿತ್ತಿನಾರು, ಅಂಚಿನಾರು 6 ಓಂಕಾರ ಎಂಚ ಪಂಡೇರು. ಐಕ 6 ಪಂಡೇರು ಒಂದು ಬಾರಿ ನಂಕ್ ನೆನಪುದಿ ಓಡಾಯಿನ ಕೃಷಿ ಬದುಕಲ ಋಷಿ ಬದುಕಲ ಆಧ್ಯಾತ್ಮಲ ಒಂಜೆಕ್ಕೊಂಜಿ ಸಂಬಂಧ ಉಂಡು. ಒಂದು ದಪ್ಪುನಗ ಎರ್ಲೆಗೆ ಕಾಯಕವೇ ಕೈಲಾಸ ಅಂದ ಪಂಡಿಲೆಕ ದಪ್ಪುನಗ ನಮ್ಮ ಎರ್ಲೆನು ಮಾದಾನಗ ಓಂ 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 ಉಂದು ಪನ್ಪ ಆ ಓಮುಡು ಉಂಡು ಆ ಕಾರ್ಯೋಡು ಕೃಷಿತ್ತ ಕಾರ್ಯೋಡು ನಂಕ ಆ ವೇದ ಉಂಡು ಉಪನಿಷತ್ತು ಉಂಡು ಐಟ್ ರಾಮಾಯಣ ಮಹಾಭಾರತದ ಸತ್ವಲು ಆ ಮಣ್ಣಿಡ್ದು ಬೈದಿನ ಎನ್ನ ಉಲ ಇದ ಶಕ್ತಿಲ ಒಂದು ಯಾನು ಶಾಲೆಡ್ ಕಲ್ದಿನತ್ ಎನ್ನ ಉಲ ಹಿಡ್ದು ಬೈದಿನ ಎನ್ನ ವಂಶೊಡ್ದು ಬೈದಿನ ಎನ್ನ ದೇವರೆಡ್ದು ಬೈದಿನ ಅಂದು ಪಂಡೇರು. ಆತು ಪಂಡದು ಆರೆ ಮಂದಾರ ಕೇಶವ ಬೆಟ್ರನ ಉಲ್ಲೇಖ ಮಲ್ದಿನೆ ಕಾತ್ರ ಅರೆನ ನೆಂಪುನು ಮಲ್ತೊಂದು ಪುನೆ ಕಾತ್ರ ಮಂದಾರ ಕೇಶವ ಭಟ್ರೊಂಜಿ ಪಾತೆರ ಪಂತೇರು ಬನ್ನೆಂಜದಾರೆಗೆ ಬೊಕ್ಕರಯಾನ ಅರೆಗೆ ನಮನ ಮಲ್ತೊಂದು ಆರ್ನ ಮಾತ ಬೂಕುಲೆನು ಓದು ನಂಚಿನ ಒಂಜಿ ಯೋಗ ಎಂಕ್ ಬರಡೆ ಬನ್ನಂಜೆನ ಆ ಉಲಯಿತ್ತಿನಂಚಿನ ಗೋವಿಂದೆ ನಮ್ಮ ಉಲೈಡ್ ಗೊಬ್ಬೊಂದು ಉಪ್ಪಡೆ ಅಪಗ ಮಾತ್ರ ನಮ್ಮ ಸಂಸ್ಕೃತಿದ ಬಗ್ಗೆ ನಂಗೆ ನಮ್ಮ ದೇವರಿನ ಬಗ್ಗೆ ನಂಗೆ ಮೋಕೆ ಬರ್ರೆ ಸಾಧ್ಯ ಉಂಡು. ಇನಿಕ್ ಭಾರತದಂಚಿನ ಶ್ರೀಮಂತ ರಾಷ್ಟ್ರ ಬೊಕ್ಕೊಂಜಿ ಇಜ್ಜಿ ಪಡೆದು ಇಡೀ ವಿಶ್ವ ಪನ್ಪುಣುಂದಾಂಡ ನಮದಾಯಗೆ ಬನ್ನಂಜೆನ ತಾದಿಡು ಪೋವರೆ ಬಲ್ಲೆ ಅಂಡ ಸಾದಿ ತಪ್ಪಂದಿಲೆಕ ಬನ್ನಂಜೇರ್ನ ಪ್ರವಚನಲೇನು ಕೇನೊಂದು ಪೋಕ ಪನೊಂದು ಮಂದಾರದ ಕರ್ತುಲು ಪಂತೇರು ಆಯ ರೂಪುಲ ದಾಂತಿ ಬಣ್ಣ ಲಚ್ಚನ ದಾಂತಿ ಆಜಂದಿ ತೋಜಂದಿ ಮಾಜಂದಿ ವರ್ಮೆಲ ದಿಂಜೊಂದಿ ನೀಳಿ ಕೈಕ್ ಎಕ್ಕಂದಿ ಸೊರ್ಕಂದಿ ಸಿರ್ಕಂದಿ ಪುರ್ಕಂದಿ ಮುರ್ಕಂದಿ ಬಚ್ಚಂದಿ ಬಾಡಂದಿನ ದಾದನ ಒಂಜಿ ಉಂಡು ಈ ಲೋಕ ಪನ್ಪಿನ ಮಲ್ಲ ಬಿತ್ತು ತನೆ ಆದ ಅಣಿಲೆದರಿದು ಅವು ತೆಗಿಲೆಕ್ಕೊರ್ದು ಬೇರುಕೊಂದು ಪೀಂಕದು ಭೂಮಿಗೆ ಜಪ್ಪುನಗ ಅವು ದಾದಂದು ಪನರೆ ತೆರಿಯಂದೆ ಉಂದೇ ಬೇರು ನಂಬುಲೆ ಎಂದು ಪಂಡೇರು ಅವೇನು ತುಯ್ನ ಕೊಲು ಕೇಂಡಿನ ಕೊಲು ದೇಬೇರು ಎಂದು ಲೆತ್ತೇರು ಅವು ದೇಬೇರಾಂಡು ಅವೇ ಧರ್ಮ ಆ ಬಿತ್ತು ಅವು ಅಣಿಲೆದರಿ ನೆಡ್ದು ಮಿತ್ತದ ಧರ್ಮ ಇಜ್ಜಿ ಪೇರೆರ್ಕಿ ಕೆರ್ದೆಲ್ದ ಅಡಿಟ್ಟು ಬಾಲೆ ಕಂಜಿ ಬೀಲ ದೆರ್ತದ ಉರ್ಕು ಉಲ್ಲಾಸಡು ಕೆರ್ದೆಲಿಗೆ ಗುದುದು ತಿನ್ಪಿಲೆಕ ತೂಂಕು ತೊಟ್ಟಿಲಿಡು ಜತೊಂದು ಪುರುಬಾಲೆ ಮಂಜೋಲ್ದ ಕೊಂಬುದಂಚಿನ ತನ್ನ ಕೊಂಬ ಬಿರಲಿನ ಜುಂಬೊಂದು ಸುಕೊಟ್ಟು ಉಪ್ಪು ಲೆಕ್ಕ ಉರ್ಕು ಉಲ್ಲಾಸಡು ಉಪ್ಪು ಲೆಕ್ಕ ನರಮಾನ್ಯನ ಬುಡಿ ಉಡಲಡು ಗೊಬ್ಬುನ ಉಸುಲು ಅವು ನಿಜವಾಯಿ ನಂಚಿನ ದೇವೇರೆ ಆ ಉಸುಲು ಏಪ ಮುಟ್ಟ ಉಂಡ ಆನಿ ಮುಟ್ಟ ನಮ ಧರ್ಮ ಪತೊಂದು ದೇವರೇನು ಪತೊಂದು ಬದುಕ ಪನ್ಪಿನ ಪಾತೆರನು ಪತೊಂದು ಬನ್ನಂಜೆಗೆ ಸ್ವಲ್ಪದ ನುಡಿ ನಮನನು ಅರ್ಪಣೆ ಮಲ್ತೊಂದು ಎಂಚ ಪೊರ್ಲಾಂಡ್ ಎಂದು ಕೇಳಕನಿ ಪೊರ್ಲುದ ಮೋಕ್ಯದ ಮದಿಪು ಕೊರನಂಚಿತ್ತನ ಡಾಕ್ಟರ್ ಗಣೇಶ್ ಅಮೀನ್ ಸಂಕಮಾರ್ ಬೇರೆಗೆ ಸೊಲ್ಮೆ ಸಂದ ಒಂದು ನನ್ನ ದುಂಬುಗೂ ನಮ್ಮೊಟ್ಟುಗೂ
ಭಾರಿ ಮುಖ್ಯವಾಗಿ ನಂಚಿತ್ತನ ಬಿನ್ನೇರು ನಮಗೆ ಅತ್ಯಂತ ಮುಖ್ಯವಾದಂಥ ಇಡೀ ಬನ್ನಂಜೆಯನ್ನು ಬೇರೆ ಬೇರೆ ಕೋನಗಳಲ್ಲಿ ನೋಡಿದಂತಹ ಶ್ರೀ ಎಸ್.ಎನ್. ಸೇತುರಾಮ್ ಅವರು ಮಾತನಾಡಲಿಕ್ಕಿದ್ದಾರೆ. ಕನ್ನಡದ ಕಥೆಗಾರ, ನಟ, ನಿರ್ದೇಶಕ ಮತ್ತು ನಾಟಕಕಾರ. ಹುಟ್ಟಿದ್ದು ಹಾಸನ ಬಳಿಯ ಶಂಕ. ಹಾಗಾಗಿ ಇವತ್ತು ಶಂಕದಿಂದ ಬಂದದ್ದೆಲ್ಲ ತೀರ್ಥ. ಮಾಯಾಮೃಗ, ಮನ್ವಂತರ, ಮುಕ್ತ ಧಾರಾವಾಹಿಗಳ ನಟ. ಇವತ್ತು ನಮಗೆ ಮುದ್ರೆ ಒತ್ತಿದ ಧಾರಾವಾಹಿಗಳು. ಮಂಥನ, ದಿಬ್ಬಣ, ಅನಾವರಣ ಧಾರಾವಾಹಿಗಳ ನಿರ್ದೇಶಕ. ಬನ್ನಂಜೆಯವರನ್ನು ಅನೇಕ ಪ್ರಶ್ನೆಗಳನ್ನು ಕೇಳುವುದರ ಮೂಲಕ, ಟಿ ವಿ ಮಾಧ್ಯಮಗಳ ಮೂಲಕ ಸಮಾಜಕ್ಕೆ ಬನ್ನಂಜೆಯನ್ನು ಪರಿಚಯಿಸಿದ ಹೊಸ ದೃಷ್ಟಿ ಕೊಟ್ಟ ಮಹಾನುಭಾವ ಎನ್.ಎಸ್. ಸೇತುರಾಮ್ ಅವರು ಈಗ ಸಮಾರೋಪದ ಮಾತುಗಳನ್ನಾಡಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ವೇದಿಕೆಯ ಮೇಲಿರತಕ್ಕಂಥ ಹಿರಿಯರೇ, ಶ್ರೀಗಳವರ ಅಪ್ಪಣೆ ತಗೊಂಡು 4 ಮಾತುಗಳನ್ನು ಆಡ್ತೇನೆ. ಸಮಯ ಮೀರಿದೆ, ಹಾಗಾಗಿ ಬೆಳಗಿಂದ ವಿದ್ವತ್ಪೂರ್ಣ ಭಾಷಣಗಳನ್ನು ಕೇಳಿದ್ದೀರಿ. ಅನಿಸಿಕೆಗಳನ್ನು ಕೇಳುವ ಮನಸ್ಥಿತಿಯಲ್ಲಿ ಯಾರೂ ಇರೋದಿಲ್ಲ. ಹಾಗಾಗಿ ನನ್ನ ಅನಿಸಿಕೆಗಳು ಅಷ್ಟು ಮುಖ್ಯ ಆಗುತ್ತೆ ಬಿಡುತ್ತೆ ಅನ್ನೋದಲ್ಲ. ಅದರ ಒಂದು, ವೇದಿಕೆಯಲ್ಲಿ ನಿಂತಾಗ ನನ್ನ ಅನಿಸಿಕೆ ಹೇಳೋದು ಇದು ನನ್ನ ಕೃತಜ್ಞತೆಯ ಭಾಗ. ಬನ್ನಂಜೆಯವರ ಪರಿಚಯ ಆದದ್ದು ಕಮ್ಮಿ, ಅಂದರೆ ಅವರೊಟ್ಟಿಗಿನ ಒಡನಾಟಕ್ಕೆ ನನಗೆ ಸಿಕ್ಕ ಸಮಯ ಕಮ್ಮಿ. ಪ್ರಾಯಶಃ ನನ್ನ ಯಾವುದೋ ಒಂದು ನಾಟಕ ನೋಡಲಿಕ್ಕೆ ವೀಣಾ ಬನ್ನಂಜೆಯವರೊಟ್ಟಿಗೆ ಬಂದಾಗ ಪರಿಚಯ ಆದದ್ದು. ಬಹಳ ಗಾಬರಿ, ಭಯದಿಂದ ಮಾತಾಡಿಸಿದ್ದಿದೆ. ನಂತರ ಗೊತ್ತಾಗಿದ್ದೇನು ಅಂತಂದರೆ, ಅವರು ನನ್ನನ್ನೇ ದೊಡ್ಡವನನ್ನಾಗಿ ಕೂರಿಸಿ ಮಾತಾಡುವಷ್ಟು ಸಲಿಗೆ ತಗೊಂಡು ನನಗೆ ಸಲಿಗೆ ಅಷ್ಟು ಕೊಟ್ಟರು. ಈಗ ಯಾರೋ ಭಾಷಣ ಮಾಡ್ತಾ ಇರಬೇಕಾದ್ರೆ ಹೇಳಿದಾಗ ಅದು ಅರ್ಥ ಆಯಿತು. ಏನಂತಂದರೆ, ನನ್ನಲ್ಲೇನಿದೆ ಅದೇ ದೊಡ್ಡದು ಅನ್ನೋ ಥರದಲ್ಲಿ ಮಾತಾಡ್ತಾರೆಯೇ ಹೊರತು ಅವರದ್ದೇನೋ ಅಗಾಧವಾಗಿದೆ ಅನ್ನೋದು ನಾವು ತಿಳ್ಕೊಬೇಕಷ್ಟೇನೆ, ಅವರದನ್ನು ಹೇಳಿ ಮಾಡೋದಲ್ಲ ಅಂತ. ಪ್ರಾಯಶಃ ಈ ದೃಷ್ಟಿಕೋನದಲ್ಲಿ 4 ಮಾತುಗಳನ್ನ ಆಡ್ತೇನೆ. ಬನ್ನಂಜೆ 90ರ ಸಂಭ್ರಮ. ಸಂತರು ಪ್ರಜ್ಞೆಯಲ್ಲಿರ್ತಾರಂತೆ, ಅಲ್ಲದವರು ಸ್ಮಾರಕಗಳಾಗ್ತಾರೆ. ರಾಮ ಪ್ರಜ್ಞೆ ಅಂತೀವಿ, ರಾವಣ ಸ್ಮಾರಕ. ರಾವಣನಿಗೆ ಸ್ಮಾರಕ ಕಟ್ಟಬೇಕಾಗ್ತದೆ, ರಾಮ ಪ್ರಜ್ಞೆಯಲ್ಲೇ ಇಟ್ಕೋಬೇಕು. ರಾಮನಿಗೆ ಸ್ಮಾರಕ ಕಟ್ಟಿ ಪ್ರಯೋಜನ ಇಲ್ಲ, ಪ್ರಜ್ಞೆಯಲ್ಲೇ ರಾಮ ಉಳಿಬೇಕು. ರಾವಣ ಸ್ಮಾರಕ ಯಾಕೆಂದರೆ ರಾವಣ ಇನ್ನೊಬ್ಬ ಬೇಡ ಅನ್ನೋದಕ್ಕೋಸ್ಕರ ಒಂದು ಸ್ಮಾರಕ ಆಗಬೇಕಾಗತ್ತೆ. ಹಾಗಾಗಿ ನಮಗೆ ರಾಮ ಹುಟ್ಟಿದ್ರೆ ಹಬ್ಬ ಮಾಡ್ತೀವಿ, ರಾವಣ ಸತ್ತಾಗ ಹಬ್ಬ ಮಾಡ್ತೀವಿ. ಹಾಗಾಗಿ ಹಿರಿಯರದು ಏನಿದ್ರು ಹಬ್ಬ ಹುಟ್ಟೆ, ಅಲ್ಲದವರದ್ದು ಸಾವು. ಯಾಕಂದರೆ ಅವ್ರು ನಮಗೆ ಬೇಕಿಲ್ಲ ಅಂತ. ಎರಡನೇದು, ಬನ್ನಂಜೆಯವರಿಗೆ ಅವರ ಕಾಲದಲ್ಲಿ ಸಿಕ್ಕಂತಹ ಗೌರವ ಸಿಕ್ತಾ ಅಂದರೆ ನನ್ನ ದೃಷ್ಟಿಯಲ್ಲಿ ಇಲ್ಲ. ಅದರ ಒಂದು, ಬನ್ನಂಜೆಯವರ ಭಾಳಷ್ಟು ಭಾಷಣಗಳನ್ನು ಕೇಳಿದ್ದೇನೆ, ಎಲ್ಲಿಯೋ ಒಂದು 4 ಕಡೆ ಸಿಕ್ಕ ಸಮಯದಲ್ಲಿ ಮಾತಾಡಿದ್ದೇನೆ. ಪ್ರಾಯಶಃ ಅವರು ಹೇಳಿದ ಹಾಗೆ ಕೃಷ್ಣ ಪರಮಾತ್ಮನ ಕೂಡ ದ್ವಾಪರ ಯುಗದಲ್ಲಿ ಯಾರೋ ದೇವರು ಅಂತ ಗುರುತಿಸಲೇ ಇಲ್ಲ ಅಂತ ಕಾಣುತ್ತೆ. ಪ್ರಾಯಶಃ ಅಲ್ಲಿ ಕೂಡ ಎಲ್ಲಿ ಕಂಸ ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟ, ಶಿಶುಪಾಲ ಬೈಕೊಂಡು ತಿರ್ಗ ದುರ್ಯೋಧನ ಕಟ್ಟಿ ಹಾಕೋದಕ್ಕೆ ನಿಂತ. ಪ್ರಾಯಶಃ ಭೀಷ್ಮ ಒಂದು ಪಾತ್ರವೇ ಕೃಷ್ಣನನ್ನು ಪರಮಾತ್ಮ ಅಂತ ಗುರುತಿಸಿದ್ದು. ಅದು ನಮ್ಮ ಯೋಗ್ಯತೆ. ನಾವು ಯಾರನ್ನ ಗುರುತಿಸ್ತೀವಿ, ಯಾರನ್ನ ಗುರುತಿಸಲ್ಲ ಅನ್ನೋದು ಅವರ ಯೋಗ್ಯತೆಯ ಪ್ರಶ್ನೆ ಅಲ್ಲ, ಅದು ಸಮಾಜದ ಯೋಗ್ಯತೆಯ ಮಾಪನ. ಹಾಗಾಗಿ ಯಾರನ್ನ ಅವರ ಕಾಲದಲ್ಲಿ ಗುರುತಿಸ್ಲಿಲ್ಲ ಅಂತಂದರೆ ನಮಗ ಮಟ್ಟದ ಮೆಚ್ಯೂರಿಟಿ ಇರಲಿಲ್ಲ, ನಮ್ಮ ತಲೆ ಅಷ್ಟು ಬಲಿಲಿಲ್ಲ. ಮತ್ತು ನಮ್ಮಲ್ಲಿ ಒಂದಿದೆ, ವಿ ಆಲ್ವೇಸ್ ರೆಸ್ಪೆಕ್ಟ್ ಪೀಪಲ್ ಇನ್ ರೆಟ್ರೋಸ್ಪೆಕ್ಟ್. ಅಂದರೆ ನಂತರ ಗುರುತಿಸೋದೇ ಜಾಸ್ತಿ, ಇದ್ದಾಗ ನಮಗೆ ಗುರುತಿಸೋದಕ್ಕೆ ಎಲ್ಲೋ ಒಂದು ಕಡೆ ಸಣ್ಣದಾಗಿ ಕಾಡ್ತದೆ. ಏನು ಕಾಡುತ್ತೆ? ನಮ್ಮದೇ ಅಹಂಕಾರ ಕಾಡುತ್ತೆ. ಅವನಿಗೇನು ಗೊತ್ತು, ಅವನಿಗೇನು ಗೊತ್ತು. ಕೆ.ಪಿ. ರಾವ್ ಅವರು ಮಧ್ಯಾಹ್ನ ಬಂದಿದ್ರು, ಮಧ್ಯಾಹ್ನ ಊಟದ ಮಾಡ್ತಾ ಇರ್ಬೇಕಾದ್ರೆ ಅವರು ಮಾತಾಡ್ತಾ ಅದೇ ಅಂದಿದ್ದು, ಈ ದೇಶದಲ್ಲಿ ನೀವು ಯಾರನ್ನ ಏನು ಪ್ರಶ್ನೆ ಏನಾದ್ರು ಕೇಳಿ ತಕ್ಷಣ ಉತ್ತರ ಕೊಡ್ತಾರೆ, ಇದು ನನಗೆ ಗೊತ್ತಿಲ್ಲ ಅಂತ ಯಾರು ಹೇಳೋದೇ ಇಲ್ಲ ಅಂತ. ಅಂದರೆ ಎಲ್ರಿಗೂ ಅದೊಂದು ನಂಬಿಕೆ. ನೀವು ನನ್ನ ಪ್ರಶ್ನೆ ಕೇಳಿದ ಮೇಲೆ ನನಗೆ ಉತ್ತರ ಗೊತ್ತೇ ಇದೆ, ಅದಕ್ಕೆ ಕೇಳ್ತಾ ಇದ್ದೀರಿ ಅಂತ ನಂಬ್ತೀನಿ ಹೊರತು ನನಗೆ ಉತ್ತರ ಗೊತ್ತಿದೆಯಾ ಇಲ್ವಾ ಅಂತ ಯೋಚನೆ ಮಾಡಿದ್ದೇ ಇಲ್ಲ ಯಾವತ್ತೂ. ಇಂಥವರ ಮಧ್ಯೆ ಬನ್ನಂಜೆ ಬಹಳ ಮುಖ್ಯ ಆಗ್ತಾರೆ. ನಾನು ಹುಟ್ಟಿ ಬೆಳೆದ ಕಾಲ ಒಂಥರ ಪ್ರೋಗ್ರೆಸಿವ್ ಅನ್ನೋ ಕಾಲ, ವೈಚಾರಿಕತೆಯ ಕಾಲ, ವಿಚಾರವಾದದ ಕಾಲ. ನಾಟಕದಲ್ಲಿದ್ದವನು, ಹಾಗಾಗಿ ವಿಚಾರವಾದದ, ಪ್ರಖರ ವಿಚಾರವಾದದ ಕಾಲ. ಏನು, ಯಾವುದನ್ನು ನಂಬಬಾರದು. ಕಣ್ಣಿಗೆ ಕಾಣೋದು ಯಾವುದು ಇಲ್ಲವೇ ಇಲ್ಲ. ನನ್ನ ಕಣ್ಣಿಗೆ ಕಾಣೋದು ಇಲ್ಲ ಅನ್ನೋದನ್ನೇ ನಾನು ನಂಬೋದಷ್ಟೇ. ನನ್ನ ಕಣ್ಣಿಗೆ ಯೋಗ್ಯತೆಯೇ ಇಲ್ಲ ಅನ್ನೋದ್ರ ಬಗ್ಗೆ ಯಾರು ಬರಲೇ ಇಲ್ಲ. ನನಗೆ ಗ್ರಾಹ್ಯವಲ್ಲದ ವಿಷಯಗಳೇ ಇಲ್ಲ ಅನ್ನುವ ಒಂದು ಬೇಸಿಕ್ ಇಟ್ಕೊಂಡು
ನನಗೆ ಯಾವುದು ಗ್ರಾಹ್ಯಕ್ಕೆ ಸಿಗಲ್ಲ, ಅದು ಇಲ್ಲವೇ ಇಲ್ಲ ಅನ್ನೋದು ವಾದದಲ್ಲಿ ಬಲಗ್ದವರು ಅಷ್ಟೇ. ಬಹಳ ಸಾರಿ ಕೇಳಿದ್ದಾರೆ ಹಿಂದೂ ಧರ್ಮ ಅಂದರೆ ಏನು ಅಂತ ಹೇಳಿ. ಈಗಲೂ ಯಾರಿಗಾದ್ರೂ ಕೇಳಿ ನೋಡಿ, ಒಂದು ಪದದಲ್ಲಿ ಹೇಳಲಾರರು, ಪುಟಗಟ್ಟಲೆ ಹೇಳ್ತಾರೆ. ಕೊನೆಗೆ ಎಲ್ಲೋ ವೇ ಆಫ್ ಲೈಫ್ ಅಂದರು. ಇತ್ತೀಚೆಗೆ ಯಾರೋ ಒಬ್ರು ನನಗೆ ಹೇಳಿದ್ರು, ಯಾರು ಅದು ವೇ ಆಫ್ ಲೈಫ್ ಅಂತ ಹೇಳಿದ್ದು? ಅದು ಲೈಫು. ಯಾರೋ ಹೊರ ದೇಶದವನು ಅವನಿಗೆ ಅವನದ್ದು ವೇ ಆಫ್ ಲೈಫ್ ಅಂತ, ನಿಮ್ಮದು ಒಂದು ವೇ ಆಫ್ ಲೈಫ್ ಅಂತ ಕರೀತಾನೆ. ಅದನ್ನು ನಾನು ಕಾಪಿ ಮಾಡ್ಕೊಂಡು ಇಟ್ಸ್ ಎ ವೇ ಆಫ್ ಲೈಫ್ ಅಂತ ನಾನು ಹೇಳ್ಕೊತೇನೆ. ಅದು ಆಕ್ಚುಲಿ ಲೈಫ್, ಅದು ವೇ ಆಫ್ ಲೈಫ್ ಅಲ್ಲ ಅಂತಂದ್ರು. ಪ್ರಾಯಶಃ ಈ ಮಾತಿಗೆ ಅರ್ಥ ಇದೆ. ಬನ್ನಂಜಿ ಅವ್ರದ್ದು ಯಾವುದೋ ಒಂದು ಇಂಟರ್ವ್ಯೂನಲ್ಲಿ ಕೇಳಿದ್ದೇನೆ, ಅಲ್ಲಿ ಧರ್ಮದ ಬಗ್ಗೆ ಬನ್ನಂಜಿಯವ್ರನ್ನ ಕೇಳ್ತಾರೆ, ಏನು ಧರ್ಮ ಅಂದರೆ ಏನು ಅಂತ. ಸಹಜವಾದದ್ದು ಧರ್ಮ. ಬಹಳ ಸಿಂಪಲ್ ಆದ ಸ್ಟೇಟ್ಮೆಂಟು. ಸಹಜ ಅಂದರೆ ಏನು? ಪ್ರಕೃತಿದು ಒಂದು ಸಹಜ, ಸಮಾಜದಲ್ಲಿ ಸಹಜವಾಗಿ ಸ್ವೀಕರಿಸಿಕೊಳ್ಳುವಂಥದ್ದು. ಪ್ರಕೃತಿ ಸಹಜತೆ ಕಣ್ಣು ನೋಡುತ್ತೆ, ಅದು ಪ್ರಕೃತಿಯ ಸಹಜತೆ. ಏನನ್ನ ಬೇಕಾದರೂ ನೋಡ್ಬೋದಾ? ಸಮಾಜದ ಒಂದು ಕಟ್ಟುಪಾಡಿದೆ, ಸಮಾಜಕ್ಕೂ ಸಹಜ ಆಗಬೇಕು. ಅಲ್ಲಿಗೆ ಪ್ರಕೃತಿ ನನ್ನಲ್ಲಿ ಉಂಟು ಮಾಡಿದ ಸಹಜತೆ ಒಂದಾದರೆ ಸಮಾಜದ ಸಹಜತೆಯು ಬೆರೆತು ಅದರೊಟ್ಟಿಗೆ ಬದುಕಿದ್ರೆ ಧರ್ಮ ಆಗತ್ತೆ ಅಂತ. ಬಹಳ ಸಿಂಪಲ್ ಆದ ಎಕ್ಸ್ಪ್ಲನೇಷನ್ ಅಲ್ಲ? ಪ್ರಾಯಶಃ ಈ ಥರ ಎಕ್ಸ್ಪ್ಲನೇಷನ್ಗಳನ್ನು ಕೊಟ್ಟವರು ಬಹಳ ಕಮ್ಮಿ ಜನ. ಯಾಕಂದರೆ ಒಂದು ಸಾರಿ ನೀವು ಕೇಳಿದುಕೊಳ್ಳಿ ಎಲ್ಲರೂ ಪ್ರವಚನಕ್ಕೆ ಕೂರಿಸ್ಕೋತಾರೆ ಹೊರತು. ಮತ್ತು ಬನ್ನಂಜಿ ಅವ್ರದ್ದು ಇನ್ನೊಂದು ಮಾತಿದೆ, ಭಾಷಣದಿಂದ ಯಾರಿಗೂ ಏನನ್ನು ಹೇಳೋಕ್ಕಾಗಲ್ಲ. ಆನೆ ಅನ್ನೋದು ಏನು ಅಂತ ಗೊತ್ತಿದ್ರೆ ಆನೆ ಬಗ್ಗೆ ಹೇಳಿದ್ರೆ ಅವ್ರಿಗೆ ಅರ್ಥ ಆಗತ್ತೆ. ಅವ್ರಿಗೆ ಆನೆಯೇ ಗೊತ್ತಿಲ್ಲದೆ ಹೋದ್ರೆ ಆನೆ ಬಗ್ಗೆ ಹೇಳೇನು ಗೊತ್ತಾಗತ್ತೆ. ಅಲ್ಲಿಗೆ ಮೊದಲಿಗೆ ಅಧ್ಯಯನ, ಪ್ರವಚನ. ಯಾರಿಗೆ? ಪ್ರವಚನಕಾರರಿಗೆ ಮೊದಲು ಅಧ್ಯಯನ ಆಗಬೇಕು, ನಂತರ ಪ್ರವಚನ ಅಂತೆ. ಹಾಗೆಯೇ ಕೇಳುವವನಿಗೆ ಕೂಡ ಮೊದಲು ಅಧ್ಯಯನ, ನಂತರ ಪ್ರವಚನ ಕೇಳಬೇಕಾಗತ್ತೆ. ಆ ವಿಷಯವೇ ಗೊತ್ತಿಲ್ಲದೆ ಇದ್ರೆ ಅದರ ಬಗ್ಗೆ ನಾವು ಭಾಷೆಗಳನ್ನು ಮಾಡಿ 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 ಏನೂ ಪ್ರಯೋಜನವೇ ಇಲ್ಲ. ಎಲ್ಲೋ ಒಂದು ಕಾಲದಲ್ಲಿ ಯಾವುದನ್ನು ನಂಬದೆ ಬದುಕಿದ ಪರಿಸ್ಥಿತಿಯಲ್ಲಿ ನಾನು ಮಾಡಿದ್ದೆ ಸಾಧನೆ ಅನ್ನೋ ಅಹಂಕಾರದಲ್ಲಿ ತಿರುಗುತ್ತಾ ಇದ್ದವನಿಗೆ ಯಾವಾಗಲೂ ಒಮ್ಮೆ ಬನ್ನಂಜಿಯವರ ಭೇಟಿಯಾಗಿ ಯಾವುದೋ ನನ್ನ ನಾಟಕ ನೋಡಿ ಅವರ ನಾಟಕದ ಬಗ್ಗೆ ಮಾತಾಡಿದಾಗ ಒಂದು ನಿಮಿಷ ಕಾಡಿದ್ದ ಅಹಂಕಾರವೇ, ಇವರು ಕೂಡ ನನ್ನ ನಾಟಕ ನೋಡಿದ್ರು ಅಂತ. ನಂತರ ಅನಿಸಿದ್ದೇನು ಅಂತಂದರೆ, ಅವರೇ ಹಾಗಿದ್ದಾರೆ ವಿನೀತ್ ಭಾವದಲ್ಲಿ, ನನಗೆಂತ ಅಹಂಕಾರ ಅಂತ. ಎಲ್ಲೋ ಒಂದು ಕಡೆ ಅವರು ಬದುಕಿ ತೋರಿಸಿದ್ರು. ನಾವು ಬರೀ ಕಲಿಯಕ್ಕೆ ಆದಷ್ಟು ಕಲ್ತೀವಿ, ಆಗದವರೋದು ಇಲ್ಲ ಅಷ್ಟೇ. ಒಂದು ಆ ಕಾಲಮಾನದಲ್ಲಿ ಆ ವಿಷಯದ ಬಗ್ಗೆ ಅಷ್ಟು ಸ್ಪಷ್ಟವಾಗಿ ಮಾತಾಡಿದಂತಹ ಪಾತ್ರಗಳು ಬಹಳ ಕಮ್ಮಿ. ನಮ್ಮ ಮನೆಗಳಲ್ಲಿ ಇರಲಿಲ್ಲ ಅಂತಲ್ಲ, ನಾವು ಎಲ್ಲ ಶ್ರೋತ್ರಿಯ ಮನೆ ತಂದವರೇ. ಹಾಗೆ ನೋಡಿದ್ರೆ ಮನೆಗಳಲ್ಲಿ ಪೂಜಾ ಪುನಸ್ಕಾರಗಳನ್ನೆಲ್ಲ ಮಾಡ್ತಾ ಇದ್ದವ್ರೆ. ಆದರೆ ಯಾರೂ ಕೂತ್ಕೊಂಡು ರಾಮಾಯಣ ಓದಿಸಿದ್ದಿದೆ, ಮಹಾಭಾರತ ಓದಿಸಿದ್ದಿದೆ, ಭಾಗವತ ಓದಿಸಿದ್ದಿದೆ, ಮಂತ್ರಗಳನ್ನು ಹೇಳಿಕೊಟ್ಟಿದ್ದಿದೆ, ಗಾಯತ್ರಿ ಮಂತ್ರ ಅಂತ ಹೇಳಿಕೊಟ್ಟಿದ್ದಿದೆ. ಆದರೆ ಯಾರೂ ಅದರ ಅರ್ಥವನ್ನು ಹೇಳಿದವರು ನಮ್ಮ ಫ್ಯಾಮಿಲಿಯಲ್ಲೂ ಯಾರೂ ಇಲ್ಲ. ಕೇಳಿದ ಕೂಡಲೇ ಕೋಪಿಸ್ಕೊಂಡವರೇ ಜಾಸ್ತಿ. ಆಗ ನನಗನ್ಸಿದ್ದೇನು ಅಂದರೆ, ಪ್ರಾಯಶಃ ಅವ್ರಿಗೆ ಕೋಪ ಬಂದಿದ್ದು ಯಾಕೆ ಅಂದರೆ ನಾನು ಸಣ್ಣವ, ನನಗೆ ಯಾಕೆ ಬೇಕು ಅನ್ನೋ ಕಾರಣಕ್ಕೆ ಅಂತ. ಬನ್ನಂಜಿ ಅವ್ರ ಹತ್ರ ಮಾತಾಡಿದ ಮೇಲೆ ಅರ್ಥ ಆಯಿತು, ಅವ್ರಿಗೆ ಅರ್ಥವಾಗದ್ದನ್ನು ನೀನು ಕೇಳ್ತೀಯ, ಹಾಗಾಗಿ ಕೋಪ ಬರುತ್ತೆ, ನೀನು ನನ್ನ ಕೇಳಿದ್ರೆ ನಾನು ಹೇಳ್ತೇನೆ ಅಂತ. ಅಲ್ಲಿಗೆ ಎಲ್ಲೋ ಒಂದು ಕಡೆ ನಮ್ಮ ಹಿರಿಯರೆಲ್ಲ ಅವರ ಹಿರಿಯರು ಹೇಳಿಕೊಟ್ಟದ್ದನ್ನು ಹೇಳ್ತಾ ಹೋದ್ರು ಅಷ್ಟೇ. ವ್ಯಾಸನ ಮಗ ಶುಕ ಅಂತ ವೇದ ಎಲ್ಲ ಕಲ್ತದ್ದಾಯ್ತು. ಆಮೇಲೆ ಏನು ಪ್ರಯೋಜನ, ಬದುಕಿ ಏನು ಪ್ರಯೋಜನ ಅಂತೇಳಿ ಉಪವಾಸ ಮಾಡಿ ಸತ್ತದ್ದಂತೆ. ಅಂದರೆ ಅರ್ಥವೇ ಆಗದೆ ಹೆಸರೇ ಶುಕ ಅಂತ ಇಟ್ರು ಪಾಪ. ಅರ್ಥವೇ ಆಗದೆ ಗಿಣಿಪಾಠ ಒಪ್ಪಿಸಿ 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 ನಮಗದು ಕಳೆದು ಹೋಗಿತ್ತು. ಪ್ರಾಯಶಃ ಬನ್ನಂಜಿಯವರ ಪರಿಚಯ ಆದ ನಂತರ ಅರ್ಥವಾದದ್ದು. ಮೊದಲಿಗೆಲ್ಲೋ ಒಂದು ಕಡೆ ಕೃಷ್ಣ ಅಂದರೆ ಪುರಾಣ ಅನ್ನೋದಿತ್ತು. ಪ್ರಾಯಶಃ ಬನ್ನಂಜಿಯವರ ಪರಿಚಯ ಆದ ಮೇಲೆ ಕೃಷ್ಣ ಪುರಾಣ ಯಾಕಾಗಬೇಕು? ಕೃಷ್ಣ ನನ್ನ ಚರಿತ್ರೆ. ದ್ವಾರಕೆಯನ್ನು ಒಪ್ಕೋತೀವಿ, ಮಥುರೆಯನ್ನು ಒಪ್ಕೋತೀವಿ, ಹಸ್ತಿನಾವತಿ ಒಪ್ಕೋತೀವಿ, ಗಂಗೆ ನದಿ ಒಪ್ಕೋತೀವಿ. ಇವೆಲ್ಲ ಜಾಗಗಳನ್ನು ಒಪ್ಪಿಕೊಂಡ ನಂತರ ಆ ಪಾತ್ರಗಳು ಹೇಗೆ ಪುರಾಣ ಆಗ್ತದೆ? ಪಾತ್ರಗಳು ಇದ್ದ ಪಾತ್ರಗಳು ಎಲ್ಲೋ ನನ್ನ ಕಡೆ, ಎಲ್ಲಿಯೋ ಒಂದು ಕಡೆ ನನ್ನ ಕಳೆದು ಹೋದ ಚರಿತ್ರೆಯ ಭಾಗವಾಗಿ ಕೂತದ್ದು ಅಂತ. ಮತ್ತು ಬನ್ನಂಜಿ ಅವರೊಟ್ಟಿಗೆ ಕೂತು ಮಾತಾಡಿದ ನಂತರ ಅನಿಸಿದ್ದೇನು ಅಂದರೆ, ನನ್ನ ಧರ್ಮ ಅಂತಂದರೆ ರಿಚುವಲ್ ಅಲ್ಲ, ಇದೊಂದು ಸಂಪ್ರದಾಯ ಅಲ್ಲ, ಪರಂಪರೆ ಸಂಪ್ರದಾಯ 108 ಮಾತಾಡ್ತೀವಿ, ಅದು ಯಾವುದೂ ಅಲ್ಲ. ಇದು ಬೇಸಿಕಲಿ ಜ್ಞಾನ, ಬದುಕಿಗೆ ಅವಶ್ಯವಿರುವಂಥ ಜ್ಞಾನ. ಹಾಗಾಗಿ ಅದನ್ನು ನಾವು ಬಿಟ್ಟು ಬೇರೇನೇನೋ ನಾವು ಮಾತಾಡಿದ್ದೇವೆ ಹೊರತು ಅದನ್ನು ನಾವು ಮಾತಾಡಲಿಕ್ಕೆ ಆಗಲೇ ಇಲ್ಲ. ಎಲ್ಲೋ ಒಂದು 3-4 ತಲೆಮಾರುಗಳ ಹಿಂದೆ ಇದು ಒಂದು ತಲೆಮಾರಿಂದ ಇನ್ನೊಂದಕ್ಕೆ ಜ್ಞಾನವಾಗಿ ಬರ್ತಾ ಇತ್ತು. ಮಧ್ಯದಲ್ಲಿ ಎಲ್ಲೋ ಒಂದು ಹೊರಗಿನ ದಾಳಿಗಳು ಸಾಕಷ್ಟಾಗಿವೆ. ನಮ್ಮಲ್ಲೇ ಲೆಕ್ಕ ನೋಡಿ, ಮಹಾಭಾರತದ ಕೊನೆಯ ಪಾತ್ರ ನಾವು ಹೇಳೋದು ಪರೀಕ್ಷಿತ ಮಹಾರಾಜನ ಹೇಳ್ತೇವೆ. ಅದಾದ ನಂತರ ನನಗೆ ಚರಿತ್ರೆಯಲ್ಲಿ ಸಿಗೋದು ಅಲೆಕ್ಸಾಂಡ್ರೆ.
ಮಹಾಭಾರತದ ಕಾಲ ಹೇಳೋದು ನಮಗೆ 3000 BC ಅಂತೀವಿ. ಅಂದರೆ ಇವತ್ತಿಗೆ ಒಂದು 5000 ವರ್ಷದ ಹಿಂದೆ, 5000 ವರ್ಷದ ಹಿಂದೆ ಮಾತಾಡಿದಂಥ ಪರೀಕ್ಷಿತ ಮಹಾರಾಜ ಬಿಟ್ಟರೆ ನೆಕ್ಸ್ಟ್ ನಾವು ಬರೋದು 300 BC ಅಲೆಕ್ಸಾಂಡರ್. ಅಲ್ಲಿ 2700 ವರ್ಷಗಳ ಕಾಲ ಇಲ್ಲಿ ಏನೂ ಆಗಲೇ ಇಲ್ಲವಾ ಅನ್ನೋದು ಇದೆಯಲ್ಲ. ಪ್ರಾಯಶಃ ಈ ಕಾಲದ ಜ್ಞಾನವನ್ನು ನಾವು ಕಳ್ಕೊಂಡ್ವಿ. ಯಾರೋ ಪುಸ್ತಕ ಸುಟ್ಟರು, ಯಾರೋ ಜನಗಳನ್ನು ಕೊಂದರು, ಇನ್ಯಾರೋ ಮಾತುಗಳನ್ನು ಬಿಟ್ಟರು, ನಾವು ವಿಷಯವನ್ನು ಮರೆತೀವಿ. ಹಾಗಾಗಿ ನಮ್ಮ ನಾಗಲೋಟದಲ್ಲಿ ಇದು ಮರಿತಾ ಇದ್ದೀವಿ. ಪ್ರಾಯಶಃ ಈಗ ವಿ ಆರ್ ರೀಇನ್ವೆಂಟಿಂಗ್. ಪ್ರಪಂಚದಲ್ಲಿ ಯಾವುದು ಹೊಸ್ತಿಲ್ಲವೇ ಇಲ್ಲ. ವಿ ರೀಇನ್ವೆಂಟ್ ಜನರೇಷನ್ ಟು ಜನರೇಷನ್ ನಾವು ಮತ್ತೆ ಅದನ್ನೇ ಹೊಸದಾಗಿ ಕಲಿತಾ ಹೋಗ್ತೇವೆ. ಪ್ರಾಯಶಃ ಈ ಕಲಿಯುವಿಕೆಗೆ ಪೂರಕವಾದದ್ದು ಬನ್ನಂಜಿಯವರಂಥ ಪಾತ್ರಗಳು. ಅಫ್ಕೋರ್ಸ್ ಇವರೊಟ್ಟಿಗೆ ನಾನು ಕೇಳಿದ್ದಿದೆ, ದೇವರು ವರ ಕೊಡ್ತಾನ ಅಂತ. ಅದಕ್ಕೆ ಅವರ ಅಂದದ್ದು ಇದೆ, ಕೈ ಕಾಲು ಕಣ್ಣು ಮೂಗು ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾನೆ, ಬದುಕೆಯ ಚೆನ್ನಾಗಿ ಅಂತ ಸ್ವಂತ ಬುದ್ಧಿ ಕೊಟ್ಟಿದ್ದಾನೆ, ಮತ್ತೇನು ವರ ಬೇಕು ನಿನಗೆ ಅಂತ ಹೇಳಿ ಅಲ್ಲ. ಪ್ರಾಯಶಃ ಆರೋಗ್ಯ ಕೊಟ್ಟಿದ್ದಾನೆ, ಆಯಸ್ಸು ಕೊಟ್ಟಿದ್ದಾನೆ, ಕೈ ಕಾಲು ಕಣ್ಣು ಮೂಗು ಎಲ್ಲ ಚೆನ್ನಾಗಿದೆ, ಯೋಚಿಸುವಂಥ ತಲೆ ಇದೆ, ಒಳ್ಳೆ ತರ್ಕ ಇದೆ, ಇನ್ನೆಂಥ ವರ ಬೇಕು ಅಂತ. ಅಂದರೆ ಕೊಟ್ಟದ್ದೇನೆ ನೀವು ಉಪಯೋಗಿಸೋದೇ ಇಲ್ಲ, ಅದನ್ನು ಹಾಗೆ ಇಟ್ಕೊಂಡು ಬೇರೆ ನೀನೇ ಅದನ್ನು ಕೊಡು ಅಂತಂದರೆ ಎಲ್ಲವನ್ನು ಕೊಟ್ಟಲ್ವ ಕಳಿಸಿದ್ದು ಅಂತ. ಮತ್ತು ಇನ್ನೊಮ್ಮೆ ಯಾವಾಗಲೂ ಕೂಡ ಕೇಳಿದ್ದೀನಿ ಅದನ್ನೇ, ಶಾಪ ಕೊಡೋದು ಉಂಟಾ ಅಂತ. ಅದು ಶಾಪ ಅವನು ಯಾಕೆ ಕೊಡಬೇಕು, ನಿನ್ನದೇ ಕರ್ಮ ಇದೆಯಲ್ಲ, ಸೌಸ್ತಿಯ ಬಿಡು ಅಂತ. ಅಲ್ಲ, ಶಾಪ ಯಾಕೆ ಕೊಡಬೇಕು ಅಂತ ಹೇಳಿ ಇಟ್ಟೆಲ್ಲ ಚೆನ್ನಾಗಿರೋದು ಕೊಟ್ಟು ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ನಿನ್ನ ಪ್ರಜ್ಞೆಯಲ್ಲಿ ಬಿತ್ತಿ ಹಾಗಿದ್ದು ನೀನು ಏನೋ ಮಾಡಬಾರದು ಮಾಡಿದರೆ ಶಾಪ ಯಾಕೆ ಬೇಕಾಗ್ತದೆ, ಅನುಭವಿಸ್ತೀಯ ಹೋಗು ಅಂತ. ಮಾತು ಹೆಚ್ಚು ಬೆಳೆಸೋದಿಲ್ಲ, ಯಾಕಂತಂದರೆ ವೇದಿಕೆಯಲ್ಲಿ ಮಾತಾಡ್ಲಿಕ್ಕೆ ಭಾಳ ಜನ ಇದ್ದಾರೆ. ಕೊನೆಯದೊಂದು ಮಾತು ಹೇಳಿ ಮುಗಿಸ್ತೇನೆ. ಇದು 90ರ ನಮನ. 80ರ ನಮನಕ್ಕೂ ನಾನು ಹೋಗಿದ್ದೆ. 80ರಲ್ಲಿ ಅವರಿದ್ದರು. 80ರಲ್ಲಿ ಫಂಕ್ಷನ್ ಆಯಿತು ಬೆಂಗಳೂರಿನಲ್ಲಿ, ವೇದಿಕೆ ಮೇಲೆ ಅವರಿದ್ದರು. ಅಫ್ಕೋರ್ಸ್ ನಾನು ಪ್ರೇಕ್ಷಕರದಲ್ಲಿದ್ದೆ. 80ರಿಂದ 90ರಲ್ಲಿ ನಾನು ವೇದಿಕೆಗೆ ಬಂದುಬಿಟ್ಟಿದ್ದೀನಿ, ಅಟ್ಲೀಸ್ಟ್ ಸಮಾರೋಪಕ್ಕೆ ಬಂದಿದ್ದೇನೆ. ಪರವಾಗಿಲ್ಲ, ನನಗೆ ಇಂಪ್ರೂವ್ ಆಗಿದೆ. ಅದೇ ಹಿಂದೆ ಒಬ್ಬ ಭಾಷಣಕಾರ ಹೇಳಿದ್ರು, ಬನ್ನಂಜಿ ಅವರ ವ್ಯಕ್ತಿತ್ವವೇ ಹಾಗೆ, ನೀವು ಅವರನ್ನು ಒಮ್ಮೆ ಭೇಟಿ ಆದರೆ ಅವರು ನಿಮ್ಮನ್ನು ಮೇಲಕ್ಕೆ ಎತ್ತಾರೆ ಅಂತ. ಪ್ರಾಯಶಃ ನಾನು ಅವರನ್ನು ಒಮ್ಮೆ ಭೇಟಿಯಾಗಿದ್ದೀನಿ, ಹಾಗಾಗಿ ನನ್ನನ್ನು ಈ ಮಟ್ಟಕ್ಕೆ ಎತ್ತಿದ್ದಾರೆ ಅವರು ಅಂತ ಹೇಳಿ. ಅದಾದ ನಂತರ ಸಾಕಷ್ಟು ಭಾಷಣಗಳನ್ನು ಕೇಳಿದ್ದೀನಿ, ಎಲ್ಲವೂ ಆಗಿದೆ ಅಂತ. ಹಾಗಾಗಿ ಅಲ್ಲಿದ್ದಾಗ ಏನಾಯಿತು, ವೇದಿಕೆಯಿಂದ ಪಕ್ಕದ ರೂಮಿಗೆ ಹೋಗಿ ಕೂತಿದ್ರು, ಕಾಲು ಚಾಚ್ಕೊಂಡು. ಅವಾಗ ಸ್ವಲ್ಪ ಕಾಲು ನೋವಿತ್ತು, ನಡೆಯೋದಕ್ಕೆ ಭಾಳ ಕಷ್ಟಪಡೋರು. ನಾನು ಬಾಗಿಲಲ್ಲಿ ನಿಂತೆ, ಎಲ್ಲ ಜನ ಎಲ್ಲ ಬರೋರು ಕಾಲು ನಮಸ್ಕಾರ ಮಾಡೋರು ಹೋಗೋರು. ಇವರು ಏನಿಲ್ಲ, ವಿಚಲಿತರಾಗದೆ ಬಂಡೆ ಥರ ಕೂತಿದ್ರು. ಮುಖದಲ್ಲಿ ಯಾವುದೇ ಭಾವವಿಲ್ಲ, ಸುಸ್ತಾಗಿತ್ತು. ಬರೋರು ಕಾಲಿಗೆ ಬಿಡೋರು ಹೋಗೋರು. ಇದು ಹೆಂಗಿದೆ ಗೊತ್ತಾ, ತಾಜ್ ಮಹಲ್ ಮುಂಚೆ ಹೋಗಿ ನಿಂತು ಕೂತ್ಕೊತೀರಿ, ಫೋಟೋ ತೆಗೆಸ್ಕೊತೀರಿ, ಹೋಗ್ತೀರಿ. ತಾಜ್ ಮಹಲಲ್ಲಿ ಯಾವುದೇ ಥರದ ಭಾವನೆಗಳು ಬರೋದೇ ಇಲ್ಲ. ತಾಜ್ ಮಹಲ್ ಪಾಲಕ್ಕೆ ತಾಜ್ ಮಹಲ್ ಇರ್ತದೆ. ನಾವು ನಮ್ಮ ಮುಖಗಳಲ್ಲಿ ಏನೇನೋ ಭಾವಗಳನ್ನು ಬಿಂಬಿಸಿ ನಾವು ಮಾಡ್ಕೊಂಡು ಹೋಗ್ತೇವೆ. ಹೀಗೆ ಇತ್ತು. ನಾನು ಒಳಗೆ ಬಂದು ನಮಸ್ಕಾರ ಅಂತಂದೆ. ಬರೆಯ ಬಾ ಅಂದರು. ಇದಕ್ಕಿದಂಗೆ ಮುಖದಲ್ಲಿ ಎಕ್ಸ್ಪ್ರೆಷನ್ ಬಂತು. ನನ್ನ ಮನಸ್ಸಿಗೆ ಬಂದಂಥ ಮೊದಲ ಭಾವ ಏನು ಅಂತಂದರೆ, ಪಾಪಿನ ಕಂಡ್ರೆ ಭಗವಂತನಿಗೆ ಬಹಳ ಪ್ರೀತಿನಂತೆ, ಏನೋ ಒಂಚೂರು ಕೆಲಸ ಬಂತು ಅಂತ. ಎಲ್ಲ ಪುಣ್ಯವಂತರೇ ಆದರೆ ಭಗವಂತನಿಗೆ ಕೆಲಸವಿಲ್ವೇನೋ ಅಂತ ಹೇಳಿ, ಹಾಗಾಗಿ ಯಾವ ಪಾಪಿ ಬಂದ ಅನ್ನಿಸ್ತೋ ಏನೋ. ಹೀಗೆ ಹಿಂದೆ ಭಾಷಣ ಮಾಡಿದವ್ರು ಯಾರು ಹೇಳಿದ್ರು, ನಾಸ್ತಿಕ ಬಂದ್ಯಾ ಬಾ ಅಂತಂದ್ರು ಅಂತ ಹೇಳಿ. ಪ್ರಾಯಶಃ ಈ ಭಾವ ಅವತ್ತು ನನಗೂ ಕಾಡಿದ್ದಿದೆ. ಎಲ್ಲೋ ಒಂದು ಇದೆಲ್ಲದರ ಮಧ್ಯೆ ವೈಯಕ್ತಿಕವಾಗಿ ನನಗನ್ಸಿದ್ದೇನು ಅಂತಂದರೆ, ಜನರೇಷನ್ ಟು ಜನರೇಷನ್ ಒಬ್ಬರಿಂದ ಇನ್ನೊಬ್ಬರಿಂದ ಬಂದಿದ್ದಾರೆ. ನಮ್ಮಲ್ಲೂ ಹೇಳ್ತೀನಿ, ಇವಾಗ ನಾನು ಹುಟ್ಟಿನಿಂದ ಶ್ರೀ ವೈಷ್ಣವ. ನಮ್ಮ ಮನೆಯಲ್ಲಿ ನಾವು ಚಿಕ್ಕ ವಯಸ್ಸಿಂದ ಹೇಳ್ತಾ ಇದ್ದಿದ್ದೇನು ಅಂತಂದರೆ, ನಮ್ಮ ಅಜ್ಜ ಅವರಪ್ಪ ಎಲ್ಲ ಈಶ್ವರನ ದೇವಸ್ಥಾನಕ್ಕೆ ಹೋಗ್ತಾ ಇರಲಿಲ್ಲ, ಅಂದರೆ ಹೋಗಬಾರದು ಅಂತ ಹೇಳಿ. ಅಂದರೆ ಅದೇನೋ ಒಂದು ತರಹ ಇದು. ಆದರೆ ಬನ್ನಂಜ ಗೋವಿಂದಾಚಾರ್ಯರು ಬಂದಾಗಲೇ ಬಂದದ್ದು ನಿಮ್ಮ 3 ಜನ ಯತಿಗಳದು ಬೇರೆ ಬೇರೆ ದರ್ಶನಗಳು, ಧರ್ಮ ಒಂದೇ ಅಂತ. ಹಾಗೆ ನೋಡಿ, ಶಂಕರಾಚಾರ್ಯರಿಗೂ ಅವರು ಸ್ಕ್ರಿಪ್ಟ್ ಬರೆದ್ರು, ರಾಮಾನುಜಾಚಾರ್ಯರಿಗೂ ಅವರೇ ಬರೆದಿದ್ದಾರೆ, ಮಧ್ವಾಚಾರ್ಯರಿಗೂ ಅವರೇ ಬರೆದಿದ್ದಾರೆ. ಮತ್ತು ಈ 3ರಲ್ಲಿ ಬಹಳ ಅದ್ಭುತವಾಗಿ ದಕ್ಕೋದು ಶಂಕರಾಚಾರ್ಯರ ಬಗ್ಗೆ ಬರೆದಂಥ ಸ್ಕ್ರಿಪ್ಟು. ಶಂಕರಾಚಾರ್ಯ ಫಿಲ್ಮಿನ ಸ್ಕ್ರಿಪ್ಟು ಬಹಳ ಅದ್ಭುತವಾಗಿ ದಕ್ಕತ್ತೆ. ಅಂದರೆ ನಾನು ಹೇಳೋದು, ಅವರು ಎಲ್ಲವೂ ಒಂದೇ ಧರ್ಮದ ವಿವಿಧ ದರ್ಶನಗಳು ಅನ್ನೋ ಭಾವದಲ್ಲಿ ಬಹಳ ಸ್ಪಷ್ಟವಾಗಿದ್ದು. ಹಾಗಾಗಿ ನನ್ನ ತಲೆಯಲ್ಲಿ ಅದೊಂದು ಭಾವ ಸ್ಪಷ್ಟವಾಯಿತು. ನನಗೆ ಮುಖ್ಯಬೇಕಾದ್ದು ನನ್ನ ಜಾತಿ ಅಲ್ಲ, ಧರ್ಮ. ಇದು ನನ್ನ ಧರ್ಮ. ಧರ್ಮ ಅಂದರೆ ಇದೊಂದು ಕಟ್ಟುಪಾಡಲ್ಲ, ಧರ್ಮ ಅಂದರೆ ಇದೊಂದು ರಿಚುವಲ್ ಅಲ್ಲ, ಧರ್ಮ ಅಂದರೆ ಇದೊಂದು ಚೌಕಟ್ಟಲ್ಲ, ಧರ್ಮ ಅಂದರೆ ಇದೊಂದು ಜ್ಞಾನ, ಇದೊಂದು ಬದುಕಿನ ರೀತಿ. ಹೇಗೆ ಬದುಕಬೇಕು ಹೇಳುತ್ತೆ, ಆ ಥರ ಬದುಕಬೇಕಾಗತ್ತೆ ಅಂತ ಹೇಳಿ. ಅಫ್ಕೋರ್ಸ್ ಬನ್ನಂಜಿಯವರಲ್ಲಿ ಭಾಳ ಹತ್ತಿರದಿಂದ ನೋಡಿದ ಹಾಗೆ ನಾನು ಕಂಡದ್ದು ಕೂಡ ಇದೆ.
80-90 ಆಗ್ತಾ ಇದ್ದಂಗೆ ನಮ್ಮಲ್ಲಿ ಬಹಳ ಜನ ವಯಸ್ಸಾದವರು ಒಂದು ತರಹ ಯಾವುದರ ಬಗ್ಗೆನೂ ಇಂಟ್ರೆಸ್ಟ್ ಇಲ್ಲ, ನನಗೇನು ಬೇಡ ಅಂತಾರೆ. ಅಂದರೆ ಪ್ರಪಂಚದ ಸಮಸ್ಯೆಗಳ ಬಗ್ಗೆ ಅವರು ವಿಮುಖರಾಗ್ತಾರೆ, ಅದರ ಸ್ವಂತಕ್ಕೆ ಮಾತ್ರ ಕರೆಕ್ಟಾಗಿ ವಿಟಮಿನ್ ಡಿ ಮಾತ್ರ ತೊಂದರೆ ಇಲ್ವಾ ನೋಡ್ತಾರೆ. 85ನೇ ವಯಸ್ಸಿನಲ್ಲೂ ವಿಟಮಿನ್ ಡಿ ಮಾತ್ರ ತಗೊಳ್ಳೋರು ನಾನು ನೋಡಿದ್ದೀನಿ. ಅಂದರೆ ವೈಯಕ್ತಿಕವಾದ ಸುಖ ದುಃಖಗಳನ್ನು ಬಿಡಲಿಲ್ಲ, ವೈಯಕ್ತಿಕ ಸುಖಗಳನ್ನು ಬಿಡಲಿಲ್ಲ, ಪ್ರಪಂಚದ ಆಗುಹೋಗಳು ಬೇಡ ಅಂತ ಬಿಟ್ಟರು. ಬನ್ನಂಜಿಯವರು ಯಾವತ್ತು ವೈಯಕ್ತಿಕವಾದದ್ರ ಬಗ್ಗೆ ನನ್ನ ಹತ್ರ ಮಾತಾಡಿದ್ದೆಲ್ಲ ಪ್ರಪಂಚದ. ಪ್ರಾಯಶಃ ನಮಗೆ ವಯಸ್ಸು ಆಗ್ತಾ 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 ನಾವು ವಿಮುಖರಾಗಬೇಕಾಗತ್ತೆ. ಯಾವುದರಿಂದ? ವೈಯಕ್ತಿಕ ಆಸೆಗಳಿಂದ ವಿಮುಖರಾಗಬೇಕಾಗತ್ತೆ ಹೊರತು ಪ್ರಪಂಚದ ಆಗುಹೋಗಳಿಂದ ವಿಮುಕ್ತರಾಗೋದಲ್ಲ. ಅಲ್ಲೇನೋ ಸಮಸ್ಯೆ ಇದೆ ಅಂದರೆ ಅದಕ್ಕೆ ತುಡಿಬೇಕಾಗತ್ತೆ. ಕೊನೆಯ ನಿಮಿಷದವರೆಗೂ ಆ ಎಮೋಷನ್ಸ್ ಇರಬೇಕಾಗತ್ತೆ ಅನ್ನೋದನ್ನು ಪ್ರಾಯಶಃ ನಾನು ಬನ್ನಂಜಿಯಿಂದನೇ ಅವ್ರನ್ನ ಹತ್ತಿರದಿಂದ ನೋಡಿದಾಗ ಗೊತ್ತಿದ್ದು. ಅಂದರೆ ಸಾಂತ್ವನವೂ ಇತ್ತು, ಕನಿಕರವೂ ಇತ್ತು, ಆ ಮನಸ್ಸು ಇತ್ತು, ಕರಗುವ ಮನಸ್ಸು ಇತ್ತು, ಮತ್ತು ನನ್ನಂಥ ಸಣ್ಣ ಪುಟ್ಟ ಜನರನ್ನು ಕೂಡ ಬಹಳ ಗೌರವದಿಂದ ನಡೆಸ್ಕೊಳ್ಳೋ ದೊಡ್ಡಸ್ತಿಗೆ ಇತ್ತು. ಹಾಗೇನೆ ಇದು ಕಲಿಬೇಕಾದ ಇದು ನೀನು, ಮಿಕ್ಕದ್ದಲ್ಲ, ಮಿಕ್ಕದ್ದು ತಾನಾಗೆ ಬರ್ತದೆ, ಕಲಿಬೇಕಾದ ಇದು ಅನ್ನೋದನ್ನು ಪ್ರಾಯಶಃ ಬಾಯ್ಬಿಟ್ಟು ಹೇಳದೆ ಹೇಳಿಕೊಟ್ಟಂಥ ಗುರುಗಳು. ಇನ್ನೇನು ಹೇಳ್ಬೋದು? ಕೃತಜ್ಞತಾಪೂರ್ವವಾಗಿ 4 ಮಾತು. ಮಿಕ್ಕ ಎಲ್ಲ ಬದುಕನ್ನು ಅಲ್ಲಿವರೆಗೂ ನಡೆಸಿದ್ದು ಹಕ್ಕುಗಳ ಮೇಲೆ. ಇದು ನನಗೆ ಬೇಕು, ನನಗೆ ಬೇಕು, ನನಗೆ ಯೋಗ್ಯತೆ ಇದೆ, ನನಗೆ ಬೇಕು ಅನ್ನೋ ಪ್ರಶ್ನೆ. ಆದರೆ ಭೇಟಿಯಾದ ನಂತರ ಸ್ವಲ್ಪ ಬದಲಾವಣೆ ಆಯಿತು. ಬದುಕಿರೋದು ಕೃತಜ್ಞತೆಗಳ ಮೇಲೆ, ಹಕ್ಕಿನ ಮೇಲಲ್ಲ. ನಮಗೆ ಯೋಗ್ಯತೆ ಇದೆಯೋ ಇಲ್ವೋ, ಎಷ್ಟೋ ನಮಗೆ ದಕ್ಕಿದ್ದೆಲ್ಲ ನಮಗೆ ಯೋಗ್ಯತೆ ಇದೆ ಅಂತ ಅಂದುಕೊಳ್ಳೋದೇ ತಪ್ಪಾಗತ್ತೆ. ಎಷ್ಟೋ ನಮಗೆ ದಕ್ಕಿದೆ, ಕೃತಜ್ಞತಾಪೂರ್ವಕವಾಗಿ ಬದುಕೋಣ, ಸಾಕು, ಇಟ್ಟು ಇನ್ನೆಷ್ಟು ಬೇಕಿದೆ, ಆ ಭಾವ ಬರಬೇಕಾಗತ್ತೆ ಅನ್ನೋದು. ಹಾಗಾಗಿ ಹಕ್ಕುಗಳಿಂದ ನಾವು ಕೃತಜ್ಞತೆಗಳ ಕಡೆ ವಾಲಿದ್ದು ಪ್ರಾಯಶಃ ಇದು ಬನ್ನಂಜಿಯವರ ಒಟ್ಟಿಗೆ ಕಳೆದಂತಹ ಒಂದು 4-6 ಕ್ಷಣಗಳಲ್ಲಿ. ಒಂದೇ ಒಂದು ಆಲ್ ಇಂಡಿಯಾ ಇದು ಇದೆ, ದೂರದರ್ಶನದವರು 4 ಇಂಟರ್ವ್ಯೂ ಮಾಡೋದಕ್ಕೆ ಹೇಳಿದ್ರು. ಅಲ್ಲಿವರೆಗೂ ನಮ್ಮನ್ನೆಲ್ಲ ಗಾಯತ್ರಿ ಅಂತಂದರೆ ಗಾಯತ್ರಿ ಮಂತ್ರ ಹೇಳ್ತಿದ್ವಿ, ಹಾಗೆ ಗಾಯತ್ರಿ ಒಂದು ದೇವತೆ ಅನ್ನೋ ಪ್ರಶ್ನೆ. ಇವರು ಗಾಯತ್ರಿ ಮಂತ್ರ ಅರ್ಥ ಕೇಳಿದ ಕೂಡಲೇ ಅವ್ರು ಹೇಳಿದ್ದು ಕೇಳ್ಬಿಟ್ಟು ನಾನು ಒಂದು ಸಾರಿ ತಲೆ ತಿರುಗಿದ್ದಂಗಾಯ್ತು. ಅಂದರೆ ಪ್ರಪಂಚಕ್ಕೆಲ್ಲ ಒಳ್ಳೆಯದು ಮಾಡು ಅಂತ ಹೇಳೋ ಮಂತ್ರನ ನಾವು ಏನೋ ಮಾಡ್ಕೊಂಡು ಕೂತಿರ್ತೀವಿ ಅಂತ ಹೇಳಿ, ಅರ್ಥವೇ ಆಗದೆ ಬೆಳಗಿಂದ ಸಂಜೆವರೆಗೂ ಹೇಳ್ತಾ ಇರ್ತೀವಿ ಅಂತ ಹೇಳಿ. ಪ್ರಾಯಶಃ ಈ ಕ್ಷಣಗಳನ್ನು ಇನ್ನೊಂದೆಲ್ಲ ಕೇಳಿದ್ದೆ, ಸ್ವರ್ಗ ನರಕದ ಕಲ್ಪನೆ ಬಗ್ಗೆ ನೀವೇನಂತೀರಿ ಅಂತ. ಅದಕ್ಕೆ ಅವರಂದಿದ್ರು, ಕಲ್ಪನೆ ಅಂತ ನೀನೇ ಅಂದ್ಬಿಟ್ಟು ನನಗೇನು ಕೇಳ್ತೀಯಾ ಅಂತ. ಅಲ್ಲಿಗೆ ನೀನೇ ಕಲ್ಪನೆ ಅಂತಂದ್ಮೇಲೆ ನಾನು ಹೇಳೋದಕ್ಕೆ ಏನಿದೆ ಅಂತ ಹೇಳಿ ಅಲ್ಲ. ಈ ಪ್ರಾಯಶಃ ಈ ತರಹದ ಭಾಷೆ ಇದೆಯಲ್ಲ, ಸಮವಾಗಿ ಅಸಮರನ್ನ, ಅಂದರೆ ಅವರ ಮಟ್ಟದ ಜ್ಞಾನ ಇಲ್ಲದ ಮನುಷ್ಯನೂ ಕೂಡ ಸಮವಾಗಿ ಕೂತು ಆ ಮಟ್ಟಕ್ಕೆ ಇಳಿದು ಮಾತಾಡೋದಿದೆಯಲ್ಲ, ಅದು ಪ್ರಾಯಶಃ ನನಗೆ ಭಾಳ ಇಷ್ಟವಾದದ್ದು. ಅವ್ರು ಹೇಳಿದ ಒಂದು ಮಾತು ಕೊನೆಗೂ ನೆನಪಿದೆ. ಮಾತು ಯಾವತ್ತೂ, ಭಾಷೆ ಅನ್ನೋದು ಯಾರು ಕೇಳಿಸ್ಕೋತಾರೆ ಅವ್ರಿಗೆ ಅರ್ಥ ಆಗೋದು ಭಾಷೆ, ನನಗೆ ಗೊತ್ತಿರೋದು ಭಾಷೆ ಅಲ್ಲ. ಹಾಗಾಗಿ ಭಾಷೆಯ ಅರ್ಥ ಏನು ಅಂತಂದರೆ, ಯಾರಿಗೆ ನಾನು ಹೇಳ್ತಾ ಇದ್ದೀನಿ ಅವನಿಗೆ ಅರ್ಥ ಆಗಬೇಕು, ಅದನ್ನು ನಾವು ಭಾಷೆ ಅಂತ ಕರೆಯೋದು. ನನ್ನ ಭಾಷಾ ಪ್ರಾವೀಣ್ಯತೆ ಮುಖ್ಯ ಅಲ್ಲ, ನಿಮಗೆ ಎಷ್ಟು ಕಮ್ಯುನಿಕೇಟ್ ಮಾಡ್ತೀನಿ ಅದು ಮುಖ್ಯ ಆಗುತ್ತೆ. ಪ್ರಾಯಶಃ ಈ ವಿಷಯಗಳನ್ನು ಕಲ್ತದ್ದು ಅಲ್ಲಿಂದ ಅಂತ ಕಾಣುತ್ತೆ. ಅವಕಾಶಕ್ಕೆ ಕೃತಜ್ಞ. ಮತ್ತೊಮ್ಮೆ ಇದೇ ಥರ ಅವಕಾಶ ಬಂದರೆ ಮತ್ತೆ ಮಾತಾಡ್ಬೋದೇನೋ. ಒಂದೇ ವೇದಿಕೆಯಲ್ಲಿ ಭಾಳ ಹೊತ್ತು ಮಾತಾಡಬಾರ್ದು, ಸಮಯ ಆಗಿದೆ, ಸಂಗೀತದ ಸಮಯ. ಸಮಾರೋಪ ಆದ ಕೂಡಲೇ ಎಂಟರ್ಟೈನ್ಮೆಂಟ್ ಬೇಕಾಗತ್ತೆ. ಆದರೆ ಸಂಗೀತ ಯಾವತ್ತೂ ಎಂಟರ್ಟೈನ್ಮೆಂಟ್ ಅಲ್ಲ, ಭಕ್ತಿಭಾವದ ಭಾವ ಇಲ್ಲಿ. ಹಾಗಾಗಿ ಚೆನ್ನಾಗಾಗಲಿ. ಅವಕಾಶ ಕೊಡೋದಕ್ಕೆ ಕೃತಜ್ಞ. ನಮಸ್ಕಾರ. ಸೇತುವಾಗಿ ನಾವು ಆರಾಮವಾಗಿ ಕೇಳುವ ಹಾಗೆ ಮಾಡಿದ ಶ್ರೀ ಸೇತುರಾಮ್ ಅವರಿಗೆ ಪ್ರೀತಿಯ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಪ್ರೀತಿಯ ಎಲ್ಲ ಬಂಧುಗಳೇ, ಬನ್ನಂಜೆ ಗೋವಿಂದಾಚಾರ್ಯರು ಸಾರ್ವಜನಿಕ ಪ್ರವಚನಗಳನ್ನು ಪ್ರಾರಂಭ ಮಾಡಿದ್ದು ಮಂಗಳೂರಿನಲ್ಲಿ ಅಂತ ನಾವು ಹೆಮ್ಮೆಯಿಂದ ಖುಷಿ ಪಡೋದು. ಮಂಗಳೂರಿನ ಪುರಭವನದಲ್ಲಿ ಪ್ರಾರಂಭ ಆದ ಆ ಒಂದು ಜ್ಞಾನ ಪ್ರವಾಹ ಅದು ನಿರಂತರವಾಗಿ ಭಾರತ ಮಾತ್ರ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದು ವಿಖ್ಯಾತ ಆಯಿತು. ಬನ್ನಂಜೆಯನ್ನು ಪ್ರಾರಂಭದ ದಿನಗಳಲ್ಲಿ ಬೆಳೆಸಿದ ಮಂಗಳೂರಿನ ವ್ಯಕ್ತಿಗಳಲ್ಲಿ ಬೆಳಗ್ಗೆ ಸಿ ಎ ರಾಘವೇಂದ್ರ ರಾಯರನ್ನು ನಾವು ಗೌರವಿಸಿದ್ದೇವೆ. ಈಗ ನಮ್ಮೊಟ್ಟಿಗಿರುವವರು ಶ್ರೀ ರವಿ ಅವರು, ಯರ್ಮಾಳ್ ವಾಸುದೇವ ರಾವ್ ಅವರ ಸುಪುತ್ರ, ವುಡ್ಲ್ಯಾಂಡ್ಸ್ ಹೋಟೆಲ್ನ ಪಾಲುದಾರರು ಕೂಡ. ಈ ಎಲ್ಲ ಪರಂಪರೆಯಲ್ಲಿ ಯರ್ಮಾಳ್ ವಾಸುದೇವರಾಯರಂತಹ ಮಹಾನುಭಾವರು ಆವತ್ತು ಬನ್ನಂಜೆಯನ್ನು ಪೋಷಿಸದೇ ಇರ್ತಿದ್ದರೆ ಇವತ್ತು ಬನ್ನಂಜೆ ಈ ವಿಧವಾದ ರೀತಿಯಲ್ಲಿ ಅತ್ಯುತ್ತಿಷ್ಟ ದಶಾಂಗುಲಂ ಆಗ್ತಿರ್ಲಿಲ್ವೋ ಏನೋ. ಈ ಕಾರಣಕ್ಕಾಗಿ ಪ್ರೀತಿಯ
ಅಭಿನಂದನೆಗಳನ್ನು ಶ್ರೀ ರವಿ ಅವರಿಗೆ ಸಲ್ಲಿಸ್ತಾ ಇದ್ದೇವೆ. ಪೂಜ್ಯ ಸ್ವಾಮೀಜಿ ದ್ವಯರು ಅವರನ್ನು ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಒಟ್ಟಿಗೆ ಈ ಕಾರ್ಯಕ್ರಮದ ಬನ್ನಂಜೆ ಸಮಿತಿಯ ಗೌರವಾಧ್ಯಕ್ಷರಾಗಿರುವಂತಹ ಶ್ರೀ ಪುರಾಣಿಕರು ಕೂಡ ಸೇರಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಪರಂಪರೆಯನ್ನು ಬೆಳೆಸುವುದರಲ್ಲಿ ನಿರಂತರವಾಗಿ ಕಾರಣರಾದಂತಹ ಹಿರಿಯರನ್ನು ನಾವು ಗೌರವಿಸ್ತಾ ಇದ್ದೇವೆ. ಮತ್ತೆ ವೀಣಾ ಬನ್ನಂಜೆ ಹೇಳಿದ ಮಾತು, ಹಿರಿಯರ ಭಾರವನ್ನು ಹೊತ್ತರೆ ನಾವು ಹಗುರ ಆಗ್ತೇವೆ ಅಂತ. ನಮ್ಮ ಋಣಗಳನ್ನು ತೀರಿಸುವ ಆಲೋಚನೆಗಳಲ್ಲಿ ಇದೆಲ್ಲವೂ ಕೂಡ ಬಹಳ ಮುಖ್ಯದ್ದು. ಸನ್ಮಾನವನ್ನು ಸ್ವೀಕಾರ ಮಾಡಿದಂತಹ ಶ್ರೀ ರವಿ ಅವರಿಗೆ ಪ್ರೀತಿಯ ಕೃತಜ್ಞತೆಗಳು. ಇದರ ಒಟ್ಟಿಗೆ ಯಾವುದೇ ಒಂದು ಅಧ್ಯಾತ್ಮದ ಭಾರತೀಯ ಪರಿಕಲ್ಪನೆಯ ಕಾರ್ಯಕ್ರಮಗಳಾಗ್ತವೆ ಅಂತ ಹೇಳಿದರೆ ಬೆಳ್ತಂಗಡಿ ತಾಲೂಕಿನ ಸುತ್ತಮುತ್ತ ಇರುವ ವ್ಯಕ್ತಿ ಎಂದರೆ ವೇದಮೂರ್ತಿ ಶ್ರೀ ಗೋಪಾಲಕೃಷ್ಣ ಭಟ್ಟ ತಂತ್ರಿಗಳು. ವೀಣಾ ಬನ್ನಂಜೆಯವರು 2 ಬಾರಿ ಬೆಳ್ತಂಗಡಿಯಲ್ಲಿ ಶ್ರೀಮದ್ ಭಾಗವತ ಮತ್ತು ಶ್ರೀ ಭಗವದ್ಗೀತಾ ಪ್ರವಚನಗಳನ್ನು ಮಾಡುವ ಕಾಲಕ್ಕೆ ಮಗಳ ಪ್ರೀತಿಯ ರೀತಿಯಲ್ಲಿ ನೋಡಿಕೊಂಡು ವಿಶೇಷವಾದಂತಹ ಗೌರವದಿಂದ ಅವರನ್ನು ಸಾಕಿ ಸಲಹಿದವರು ಶ್ರೀ ವೇದಮೂರ್ತಿ ಗೋಪಾಲಕೃಷ್ಣ ಭಟ್ ತಂತ್ರಿಗಳು. ತಾವು ತಂತ್ರಿಗಳು ಒಂದಷ್ಟು ಬ್ರಹ್ಮಕಲಶಾದಿಗಳನ್ನು ಮಾಡುವಾಗಲೂ ಕೂಡ ಕೆಲವು ಕಡೆಯ ದೇವಸ್ಥಾನಗಳನ್ನು ನೋಡಿ ಯಾವುದೇ ವಿಧವಾದ ಕಾಣಿಕೆ ಕೂಡ ಸ್ವೀಕರಿಸದೆ, ಗೌರವ ಧನವನ್ನು ಸ್ವೀಕರಿಸದೆ ಅತ್ಯಂತ ಪ್ರೀತಿಯಿಂದ ಬ್ರಹ್ಮಕಲಶೋತ್ಸವ ಮಾಡಿ ಬಂದ ಯಾವುದೇ ಸ್ವಾರ್ಥವಿಲ್ಲದ ಮಹಾನುಭಾವರು ಶ್ರೀ ವೇದಮೂರ್ತಿ ಗೋಪಾಲಕೃಷ್ಣ ಭಟ್ ತಂತ್ರಿಗಳು. ಅವರು ಪೂಜ್ಯ ಶ್ರೀಗಳಿಂದ ಆಶೀರ್ವಾದ ರೂಪದಲ್ಲಿ ಸನ್ಮಾನವನ್ನು ಸ್ವೀಕಾರ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಪ್ರೀತಿಯ ಆಶೀರ್ವಾದ ರೂಪಕ ಶಾಲು, ಹೂ, ಮಾಲೆ, ಸ್ಮರಣಿಕೆ ಬನ್ನಂಜೆ ಗೋವಿಂದಾಚಾರ್ಯ 90ರ ವಿಶೇಷ ಸ್ಮರಣಿಕೆ ಪುಸ್ತಕಗಳ ಮೂಲಕ ಶ್ರೀ ವೇದಮೂರ್ತಿ ಶ್ರೀ ಗೋಪಾಲಕೃಷ್ಣ ಭಟ್ ತಂತ್ರಿಗಳನ್ನು ಗೌರವಿಸುವಂತಹ, ಆಶೀರ್ವದಿಸುವಂತಹ ಒಂದು ಸುಂದರ ಕ್ಷಣ. ಇನ್ನು ಮುಂದೆ ಬನ್ನಂಜೆಯ ಎಲ್ಲ ಆಲೋಚನೆಗಳನ್ನು ದಾಖಲೆ ಮಾಡಿದಂತಹ ಶ್ರೀ ಓಂ ಪ್ರಕಾಶ್ ಭಟ್ ಅವರು ನಮ್ಮೊಂದಿಗಿದ್ದಾರೆ. ಇವರು ಎಂಟೆಕ್ ಪದವೀಧರರು. ಉಡುಪಿ ಅದಮಾರು ಶಿಕ್ಷಣ ಸಂಸ್ಥೆಗಳ ನೈತಿಕ ಶಿಕ್ಷಣ ಸಮಿತಿಯ ಮುಖ್ಯಸ್ಥರು. ಇವರು ಬನ್ನಂಜೆಯವರ ಅಪೂರ್ವ ಲೇಖನಗಳ ಸಂಗ್ರಹವನ್ನು ಮಾಡ್ತಾರೆ. ನನ್ನ ನೆನಪಿನ ಪ್ರಕಾರ ಬನ್ನಂಜೆ 60 ಅಂತ ರಾಮನಾಥಾಚಾರ್ಯರು ಬನ್ನಂಜೆಗೆ 60 ಆದಾಗ ನನ್ನ ನೆನಪಿನ ಪುಸ್ತಕಗಳನ್ನು ಪ್ರಕಟಿಸಿದ್ದು ನೆನಪಿದೆ. ಅದಾದ ಮೇಲೆ ಬನ್ನಂಜೆಯ ಲೇಖನಗಳ ಸರಮಾಲೆಗಳೆಲ್ಲ ಇವತ್ತು ನಮಗೆ ಸಿಗಲಿಕ್ಕೆ ಕಾರಣರಾದವರು ತಾಂತ್ರಿಕ ತಜ್ಞರೂ ಕೂಡ ಶ್ರೀ ಓಂ ಪ್ರಕಾಶ್ ಭಟ್ ಅವರನ್ನು ಅತ್ಯಂತ ಪ್ರೀತಿಯಿಂದ ಗೌರವದಿಂದ ಪೂಜ್ಯ ಶ್ರೀಗಳು ಗೌರವಿಸಿದ್ದಾರೆ. ಇದರ ಮುಂದಿನ ಭಾಗವಾಗಿ ನಾನು ಚರಣರು ಅವರೆಲ್ಲ ಬಹುದೂರದ ಪುತ್ತೂರು ಎಲ್ಲನವರು. ಆದರೆ ಮಂಗಳೂರಲ್ಲಿ ನಾವು ಹೀಗೆ ಕಾರ್ಯಕ್ರಮ ಮಾಡುವ ಅಂತ ಹೇಳುವಾಗ ಭಾಳ ಪ್ರೀತಿಯಿಂದ ನಮ್ಮನ್ನು ಬೆಂಬಲಿಸಿ ನಮ್ಮಲ್ಲೊಂದು ತುಳುವಿನ ಪದ ಇದೆ, ಪರ್ಕಟ ತಡಪೆಗೆ ಅಂಬಿದ ಬಲ ಅಂತ. ತುಂಬ ಚಂದದ ಮಾತದು. ನಮ್ಮ ಪರ್ಕಟ ತಡಪೆಗೆ ಅಂಬಿದ ಶಕ್ತಿ ಕೊಟ್ಟವರು, ಅದನ್ನು ಗಟ್ಟಿ ಮಾಡಿದವರು ಶ್ರೀ ಎಂ ಬಿ ಪುರಾಣಿಕರು. ಶ್ರೀ ಎಂ ಬಿ ಪುರಾಣಿಕರು ದಯವಿಟ್ಟು ಸ್ಮರಣಿಕೆ ಸಹಿತವಾಗಿ ಪೂಜ್ಯ ಶ್ರೀಗಳ ಶ್ರೀ ದ್ವಯರಿಂದ ಪ್ರಸಾದ ರೂಪವಾಗಿ ಸ್ವೀಕಾರ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅದರೊಟ್ಟಿಗೆ ಶ್ರೀ ಪೇಜಾವರ ಸುಧಾಕರ್ ರಾಯರು ನಿರಂತರವಾಗಿ ದುಡಿದಿದ್ದಾರೆ. ಯಾರನ್ನು ಹುಡುಕಬೇಕು ಅಂತ ಹೇಳುವಾಗ ನಮಗೆ ಕೀಲಿ ಕೈಯಾಗಿ ಸಿಕ್ಕಿದವರು ಶ್ರೀ ಸುಧಾಕರ ಪೇಜಾವರ ಅವರು. ಅವರನ್ನು ಪೂಜ್ಯ ಶ್ರೀಗಳು ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ.
ಶ್ರೀ ರವಿ ಭಟ್ ಅವರು 2 ಮಾತುಗಳನ್ನು ಆಡಬೇಕು. ಕೃತಜ್ಞತೆಗಳು ಸರ್. ವೇದಮೂರ್ತಿ ಶ್ರೀ ಗೋಪಾಲಕೃಷ್ಣ ಭಟ್ ಅವರು ಪ್ರೀತಿ 2 ಮಾತುಗಳನ್ನು ಆಡಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ದಾಕ್ಷಿಣ್ಯದ ಮುದ್ದೆ ಅಂತ ನಾನು ಅವರನ್ನು ಕರಿಬೇಕೋ ಏನೋ. ಫೋನ್ ಮಾಡಿದ ದಿನವೇ ಇಲ್ಲ ಅದೆಲ್ಲ ಹೌದು, ನಾನು ಸ್ಟೇಜ್ಗೆ ಬರೋದಿಲ್ಲ ಅಂತ ಹೇಳುವುದರ ಮೂಲಕ ನಿಮ್ಮೊಟ್ಟಿಗೆ ನಾವಿದ್ದೇವೆ ಅಂತ ತೋರಿಸಿಕೊಟ್ಟ ಶ್ರೀ ನಂದಕಿಶೋರ್ ಬನ್ನಂಜೆ ಶಿಷ್ಯ ಪರಂಪರೆ, ದಯವಿಟ್ಟು ಪ್ರೀತಿಯ 4 ಮಾತುಗಳನ್ನು ಆಡಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ದೇಹಂ ಪತಿಂಶ್ರಯ ಶ್ರೀಮದಾನಂದ ತೀರ್ಥಾರ್ಯ ವಲ್ಲಭಂ ಪರಮಕ್ಷರಂ. ಸಭೆಯಲ್ಲಿರುವ ಶ್ರೀ ಪರಮಪೂಜ್ಯರಾದ ಶ್ರೀ ವಿಶ್ವಪ್ರಿಯ ತೀರ್ಥ ಸ್ವಾಮಿಗಳಿಗೂ ಮತ್ತು ರಾಮಕೃಷ್ಣ ಮಠದ ಶ್ರೀ ಜತಕಾಮಾನಂದ ಜಿ ಸ್ವಾಮಿಗಳಿಗೂ ಮತ್ತು ಎಲ್ಲ ಹಿರಿಯರಿಗೂ ಜ್ಞಾನವೃದ್ಧರಿಗೂ ಸಭೆಯಲ್ಲಿ ಮುಂದೆ ನೆರೆದಿರುವಂತಹ ಎಲ್ಲ ಜ್ಞಾನಿಗಳಿಗೂ ವಂದಿಸಿಕೊಂಡು, ತುಂಬ ವೀಣಕ್ಕನವರು ಕರೆದಾಗಲೇ ನನಗೆ ತುಂಬ ದಾಕ್ಷಿಣ್ಯವಾಗಿತ್ತು. ನಾನು ಯಾಕಂದರೆ ಬನ್ನಂಜೆಯವರ ಕೇವಲ ಅವರ ಪ್ರವಚನಗಳನ್ನು ಕೇಳಿಕೊಂಡು ಓದಿಕೊಂಡು ಮತ್ತು ಅವರ ಅಭಿಮಾನಿಯಾಗಿ ಆ ರೀತಿಯಾಗಿ ಒಂಥರ ಪರೋಕ್ಷ ಶಿಷ್ಯತ್ವದಲ್ಲಿ ಬಂದವನು ಅಂತ ನನಗೆ ಅವರೊಂದು ಒಳ್ಳೆಯ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಬನ್ನಂಜೆಯವರು ಅಮೇರಿಕಾದಲ್ಲಿ ಇರುವಾಗ ಎಡ್ವಿನ್ ಜೆರೋ ಅಂತ ಹೇಳುವ ಒಬ್ಬರು ತುಂಬ ಒಳ್ಳೆಯ ವಿದ್ವಾಂಸರಿಗೆ ಅವರು ಪಾಠ ಮಾಡಿದ್ದಾರೆ. ಆಗ ಅದರ ವಿವರ ಬಂತು, ವಿಜಯ ಸಮಾಚಾರ ಅದರ ಬಗ್ಗೆ ಹೇಳಿದರು. ಅದನ್ನು ದಾಖಲೀಕರಣ ಮಾಡಬೇಕು ಅಂತ ಹೇಳೋ ಒಂದು ತುಂಬ ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಅದನ್ನು ನಾನು ಮಾಡ್ತಾ ಇದ್ದೇನೆ ತುಂಬ ಸಂತೋಷದಿಂದ. ಕೆಲವು ಕಡೆ ಅದನ್ನು ಕೇಳಲಿಕ್ಕೆ ಅದು ತುಂಬ ನಿರರ್ಗಳವಾಗಿ ಗಂಗಾ ಪ್ರವಾಹದಂತೆ ಹರಿಯುವಂತಹ ಒಂದು ಮಾತು ಅದು. ಅದನ್ನು ದಾಖಲೀಕರಣ ಮಾಡುವಂಥ ಒಂದು ಚಿಕ್ಕ ಕೆಲಸವನ್ನು ನಂಗೆ ಕೊಟ್ಟಿದ್ದಾರೆ. ಆ ಕಾರಣಕ್ಕೆ ಅದೊಂದೇ ಸಂಬಂಧದಲ್ಲಿ ಮತ್ತು ನಾನು ಮಂಗಳೂರಿನಲ್ಲಿ ವಾಸ ಇದ್ದೇನಾದ್ದರಿಂದ ಇಲ್ಲಿಗೆ ಒಂದು ಮಾತನಾಡುವಂತಹ ಒಂದು ಅವಕಾಶ ಬಂದಿದೆ. ಹೆಚ್ಚು ಹೇಳಲಿಕ್ಕೇನಿಲ್ಲ. ಇದರಲ್ಲಿ ಬನ್ನಂಜೆಯವರ ಒಂದು ಅಕ್ಷರ ಶುದ್ಧಿಯ ಬಗ್ಗೆ ಅವರು ನಮ್ಮನ್ನು ಗತಿಸಿದಾಗ ಒಂದು ಲೇಖನ ಬಂದಿತ್ತು, ಬಹುಶಃ ರಾಮನಾಥಾಚಾರ್ಯ ಬರೆದದ್ದು ಕಾಣ್ತದೆ. ಶುದ್ಧ ಪಾಠದ ಬುದ್ಧ ಅಂತೇಳಿ ಒಂದು ಲೇಖನ ಬಂದಿತ್ತು. ಅದರ ಶೀರ್ಷಿಕೆಯೇ ತುಂಬ ಆಹ್ಲಾದಕರವಾದಂಥ ಶೀರ್ಷಿಕೆ, ಶುದ್ಧ ಪಾಠದ ಬುದ್ಧ ಅಂತ. ನಾವು ಬನ್ನಂಜೆಯವರ ಬಗ್ಗೆ ಯಾವ ಗ್ರಂಥವನ್ನು ಓದುತ್ತಿದ್ದರೂ ನಮಗೆ ಅದರಲ್ಲಿ ಕಣ್ಣಿಗೆ ಎದ್ದು ಕಾಣುವಂಥದ್ದು, ಹೊಳೆದು ಕಾಣುವಂಥದ್ದು ಶುದ್ಧ ಪಾಠ. ಪ್ರತಿ ಅಕ್ಷರ ಕೂಡ ಅದರಲ್ಲಿ ತಪ್ಪಿಲ್ಲ ಅಂತೇಳಿ ಒಬ್ಬರು ವಿದ್ವಾಂಸರಿದ್ದಾರೆ ಒಂದು ಪ್ರದೇಶದಲ್ಲಿ. ಅವರು ಸ್ವಲ್ಪ ಟೀಕಾಕಾರರು ಬನ್ನಂಜೆಯವರ ಬಗ್ಗೆ. ಅವರು ಸಂಪಾದಿಸಿದಂಥ ಒಂದು ಗ್ರಂಥದಲ್ಲಿ ಕೂಡ ಇದನ್ನು ಸ್ಪಷ್ಟವಾಗಿ ಉಲ್ಲೇಖಿಸಿ ಬರೆದಿದ್ದಾರೆ. ಶುದ್ಧ ಪಾಠಕ್ಕೋಸ್ಕರ ಅಂತ ಹೇಳೋ ಒಂದು ವಿಷಯವನ್ನು ಬರೆದಿದ್ದಾರೆ. ಅದು ಶುದ್ಧ ಪಾಠದ ಬಗ್ಗೆ ಒಂದು ಮಾತು ಈ ಮಧ್ವ ವಿಜಯದಲ್ಲಿ ಬರ್ತದೆ. ಅಲ್ಲಿ ಮಧ್ವಾಚಾರ್ಯರು ಒಂದು ಕಡೆ ಕೇರಳದಲ್ಲಿ ಒಂದು ಕಡೆ ವಾದಕ್ಕೆ ಅಂದರೆ ಸಂಚಾರಕ್ಕೆ ಹೋಗಿದ್ದಾಗ ಅಲ್ಲಿ ಒಬ್ಬ ವಾದಿ ಬರ್ತಾನೆ, ಪ್ರತಿವಾದಿ ವಿದ್ವಾಂಸ ಬರ್ತಾನೆ. ಅವರು ವಾದ ನಡೆಯುವಾಗ ಒಂದು ಶಬ್ದದ ಬಗ್ಗೆ ಒಂದು ಚರ್ಚೆ ಆಗ್ತದೆ. ಪ್ರಣೀಯಾತ್ ಅಂತ ಹೇಳುವ ಒಂದು ಶಬ್ದ, ಪ್ರಣೀಯಾತ್ ಅಂತೇಳಿ. ಅದು ಯಾವ ಧಾತುವಿನಿಂದ ನಿಷ್ಪನ್ನಗೊಂಡದ್ದು ಅದರ ಬಗ್ಗೆ ಚರ್ಚೆಯಾಗಿ ಅದು ಪೃಣಧಾತು ಅಂತೇಳಿ ಮಧ್ವಾಚಾರ್ಯರು ಹೇಳ್ತಾರೆ. ಅವನು ಪ್ರೀಧಾತು ಅಂತ ಹೇಳ್ತಾನೆ. ಪ್ರೀ ಅಂತ ಹೇಳಿದರೆ ನಿಜವಾಗಿ ಪ್ರೀಣಾತಿ ಅಂತೇಳಿ ಆಗಬೇಕಿತ್ತು. ಅದನ್ನು ಇವರು ಮಧ್ವಾಚಾರ್ಯರು ಸರಿಪಡಿಸಿ ಅವ್ರು ಏನು ಹೇಳ್ತಾರೆ ಅಂತ ಹೇಳಿದರೆ, ಶಬ್ದಧಾತು ಗುಣಯತ್ವಂ ಮೂಢ ಪಾಂಸುಷ ಲಿಪಿ ಸಂಘಂ ಅಂತ ಹೇಳ್ತಾರೆ. ನಿನಗೆ ಪೃಣಧಾತು ಮತ್ತು ಪ್ರೀಧಾತು ಪ್ರಾತಿಭೇದಂ ಅವಿಧನ್ ಗುಣಯತ್ವ ಮೂಢ ಪಾಂಸುಷ ಲಿಪಿ ಸಂಘಂ ಅಂತ. ನೀನೊಂದು ಕೆಲಸ ಮಾಡು, ನಿನಗೆ ಪೃಣ ಮತ್ತು ಪ್ರೀಧಾತುವಿನ ವ್ಯತ್ಯಾಸ ಗೊತ್ತಿಲ್ಲ ಅಲ್ವಾ, ನೀನು ಹೋಗಿ ಈಗ ನಮ್ಮ ಭಾಷೆಯಲ್ಲಿ ಮಾತಾಡಿದ್ರೆ ಬಾಲವಾಡಿಗೆ ಹೋಗಿ ಇದರಲ್ಲಿ ಹೊಯ್ಗೆಯಲ್ಲಿ ಬರಿ ಅಕ್ಷರನ ಬರಿ ಅಂತೇಳಿ ಅವರು ದಬಾಯಿಸ್ತಾರೆ ಮಧ್ವಾಚಾರ್ಯ. ಈ ರೀತಿಯಾಗಿ ನನಗೆ ಬನ್ನಂಜೆಯವರ ಈ ಶುದ್ಧ ಪಾಠದ ಬಗ್ಗೆ ಅವರಿಗಿರುವ ನಿಷ್ಠೆಯನ್ನು ಕಂಡಾಗ ನನಗೆ ಮಧ್ವಾಚಾರ್ಯರ ವಿಷಯ ಈ ಕಥೆ ನೆನಪಾಗ್ತದೆ. ಹಾಗಾಗಿ ಅಂತಹ ಒಂದು ಅವಕಾಶವನ್ನು ನನಗೆ ಕೊಟ್ಟಿದ್ದಾರೆ. ನನ್ನ ಇತಿಮಿತಿಯಲ್ಲಿ, ನನ್ನ ಅಲ್ಪ ಜ್ಞಾನದಲ್ಲಿ ಅದನ್ನು ಆದಷ್ಟು ಶ್ರದ್ಧೆಯಲ್ಲಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಆದಷ್ಟು ಬೇಗ ಈ ಮುಂದಿನ ವರ್ಷದಲ್ಲಿ ಇಂತಹ ಒಂದು ಕಾರ್ಯಕ್ರಮ ಆಗುವಾಗ ಅದನ್ನು ಹೊರಗೆ ತರುವ ಒಂದು ಉದ್ದೇಶ ಉಂಟು ಅಂತ ವೀಣಕ್ಕನವರು ಹೇಳಿದ್ದಾರೆ. ಅದು ಆದಷ್ಟು ಇದಾಗಿ ಸಫಲವಾಗಿ ಆಗುವಂತೆ ಎಲ್ಲ ಹಿರಿಯರು ಮತ್ತು ಜ್ಞಾನಿಗಳು ಎಲ್ಲ ಆಶೀರ್ವದಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಿಕೊಂಡು, ಕೊನೆಯದಾಗಿ ವಿಶ್ವಪ್ರಿಯ ತೀರ್ಥರು ನಮ್ಮ ವೇದಿಕೆಯಲ್ಲಿದ್ದಾರೆ. ಅವರಿಗೆ ನಾನು ವಿಶೇಷವಾಗಿ ವೈಯಕ್ತಿಕವಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ. ಯಾಕಂದರೆ ನನ್ನ ವಿದ್ಯಾಭ್ಯಾಸದಲ್ಲಿ ಒಂದು ಪ್ರಮುಖ ಮೈಲಿಗಟ್ಟ ಅವರ ಸಂಸ್ಥೆ ಕೂಡ, ಉಡುಪಿಯ ಪೂರ್ಣಪ್ರಜ್ಞಾ ವಿದ್ಯಾಸಂಸ್ಥೆಯಲ್ಲೇ ನಾನು PUC ಕಲಿತದ್ದು. ಹಾಗಾಗಿ ಆ ಗುರುವಿನ ಇದರಲ್ಲಿ ಕೂಡ, ನೆಲೆಯಲ್ಲಿ ಕೂಡ ಅವರಿಗೊಂದು ನಮಸ್ಕರಿಸಿಕೊಂಡು ಮತ್ತೆಲ್ಲರಿಗೂ ನಮಸ್ಕಾರ ಮಾಡಿ ಈ 2 ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.
ಇವರನ್ನು ಪೂಜ್ಯ ಶ್ರೀಪಾದದ್ವಯರು ಗೌರವಿಸಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಶ್ರೀಗಳು ನಂದಕಿಶೋರ್ ಅವರನ್ನು ಗೌರವಿಸ್ತಾರೆ. ಇವತ್ತು ಬನ್ನಂಜೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ವಿದ್ವಾಂಸರಾಗುವುದಕ್ಕೆ ನಂದಕಿಶೋರರ ಕೊಡುಗೆ ಕೂಡ ತುಂಬ ಇದೆ. ಇದನ್ನೆಲ್ಲ ನೆನಪಿಸಿಕೊಂಡು ಈ ಆಶೀರ್ವಾದ ರೂಪಕ ಸ್ಮರಣಿಕೆಗಳು. ಇನ್ನು ಮುಂದೆ ಕಾರ್ಯಕ್ರಮದ ಅಧ್ಯಕ್ಷೀಯ ನುಡಿ ಮತ್ತು ಆಶೀರ್ವಚನ ಮಾಡಲಿಕ್ಕಿರುವವರು ಶ್ರೀ ಶ್ರೀ ವಿಶ್ವಪ್ರಿಯ ತೀರ್ಥ ಶ್ರೀಪಾದಂಗಳರವರು. ಶ್ರೀಪಾದರ ಆಶೀರ್ವಾದವೇ ನಮಗೆ ಯಾವತ್ತೂ ಕೂಡ ಅದು ಧೈರ್ಯದ ದಾರಿ, ಅಭೀರ ಅದು ಯಾವತ್ತೂ ಕೂಡ. ಹಾಗಾಗಿ ಪೂಜ್ಯರ ಆಶೀರ್ವಾದದ ಮೂಲಕ ನಾವೆಲ್ಲ ಪುನೀತರಾಗಿದ್ದೇವೆ. ನಮ್ಮ ಹೃದಯದೊಳಗೆ ಬನ್ನಂಜೆ ಸ್ಥಿರವಾಗಿರಲಿ, ಸದಾಕಾಲ ಜ್ಞಾನ ಪ್ರವಾಹ ನಮ್ಮೊಳಗಿರಲಿ ಅಂತ ನಮಗೂ ಕೂಡ ಪ್ರೀತಿಯ ಆಶೀರ್ವಾದ ನೀಡಿದ್ದಾರೆ. ಕೃತಜ್ಞತೆಗಳು. ಸ್ನೇಹಿತರೆ, ಈ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ತಾತ್ವಿಕ ಚಿಂತನೆಗಳ ಜ್ಞಾನ ಪ್ರವಾಹದ ಒಂದು ಭಾಗ ಆದರೆ ಇನ್ನೊಂದು ಸಂಗೀತ ಕಾರ್ಯಕ್ರಮ ಮುಂದಿನ ಭಾಗ. ಈ ಎಲ್ಲ ಚಿಂತನೆಗಳ ಹಿಂದೆ ಒಬ್ಬರು ಕೆಲಸ ಮಾಡ್ತಾರೆ. ಅವರು ವೀಣಾ ಬನ್ನಂಜೆಯವರು. ವೀಣಾ ಬನ್ನಂಜೆಯವರು ನಮಗೆ ಸಂಪರ್ಕ ಆಗೋದು ಇತ್ಯಾದಿಗಳೆಲ್ಲ ಒಂದು ಕ್ಷಣ. ಬನ್ನಂಜೆ ನನಗೆ ಸಂಪರ್ಕ ಆಗಿ 48 ವರ್ಷ ಆಯಿತು. ಭೋಜನ ಶಾಲೆಯಲ್ಲಿ ನಮಗೆ ಬನ್ನಂಜೆಯವರ ಪ್ರವಚನ ಕೇಳದಿದ್ದರೆ ಊಟ ಆಗ್ತಿರಲಿಲ್ಲ. 7:30ವರೆಗೆ ಪ್ರವಚನ ಕೇಳಿದರೆ 7:30ಗೆ ಭೋಜನ ಶಾಲೆ ಓಪನ್ ಆಗ್ತಿತ್ತು. ಹಾಗಾಗಿ ಆವತ್ತೂ ಪಿರಿಪಿರಿ ಹೇಳ್ತಿದ್ವೋ ಏನೋ, ಇವತ್ತು ಅದರ ಪೂರ್ಣ ಲಾಭ ಪಡೆದಿದ್ದೇವೆ. ಸುಬ್ರಹ್ಮಣ್ಯದಲ್ಲಿ 1 to 1 ಅಂತ ಹೇಳುವ ಹಾಗೆ ಬನ್ನಂಜೆಯವರು, ನಾನು ಮತ್ತು ವಿದ್ಯಾಭೂಷಣರು ಮಾತ್ರ ಎಷ್ಟೋ ಉಪನಿಷತ್ತುಗಳ ಪಾಠ ಕೇಳಿದ್ದೇವೆ. ಆ ಎಲ್ಲ ಸುಖಗಳಿಗೆ ಇವತ್ತು ಸಮಾಪ್ತಿಯ ಆಲೋಚನೆಗಳಲ್ಲ, ಅದು ಮತ್ತೆ ಚಿಗುರುತ್ತದೆ. ಇವತ್ತು ವೀಣಾ ಬನ್ನಂಜೆಯವರು ಆ ಬನ್ನಂಜೆ ಪರಂಪರೆಗೆ ನಮಗೊಂದು ಕೊಂಡಿಯಾಗಿ ಸಿಕ್ಕಿದ್ದಾರೆ. ವೀಣಾ ಬನ್ನಂಜೆಯವರು ಏನೆಲ್ಲ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ನೀವೇ ಅವರ ಗ್ರಂಥಗಳನ್ನು ಓದಿ. ಒಂದು ದೊಡ್ಡ ಕೆರೆ ತೆಗಿಸ್ತಾರೆ, ದೊಡ್ಡ ಗೋಶಾಲೆ ಮಾಡ್ತಾರೆ, ಒಂದಷ್ಟು ಜನ ಮಕ್ಕಳನ್ನು ಸಾಕ್ತಾರೆ ಮತ್ತು ಒಂದಷ್ಟು ಜ್ಞಾನ ಪ್ರವಾಹ ನಮ್ಮ ಕಡೆಗೆ ಬರುವ ಹಾಗೆ ಮಾಡ್ತಾರೆ ಅಂತ ವೀಣಾ ಬನ್ನಂಜೆ ಈಗ ಮಹಾ ಧನ್ಯವಾದ ಸಮರ್ಪಣೆ ಮಾಡ್ತಾರೆ. ಎಲ್ಲ ಸಂಗ್ರಹ ಇದೆ, ಪ್ರಕಟಿಸೋಣ ಅಂತ ಕೇಳ್ತಿರ್ತಾರೆ. ಒಬ್ಬರು ಹೀಗೆ ನಮ್ಮ ಪಕ್ಕದ ಮನೆಯಲ್ಲೇ ಸಣ್ಣ ಹುಡುಗ ಆಟ ಆಡ್ತಾ ಇದ್ದದ್ದನ್ನು ನೋಡಿದ್ದೆ. ಇವತ್ತು M.Tech ಮಾಡಿ ಅದಮಾರು ಮಠದ ನೈತಿಕ ಶಿಕ್ಷಣಕ್ಕೆ ಮುಖ್ಯಸ್ಥರು ಮಾತ್ರವೇ ಆಗದೆ 2 ಮನೆ ಆಚೆಗಿರುವ ಅಪ್ಪನನ್ನೂ ಕೂಡ ಹಾಗೆ ಒಂದಿಷ್ಟು ಪೋಣಿಸಿ ಕೂಡಿಸಿ ಅದರ ಸಂಗ್ರಹವನ್ನು ನಮಗೆ ಒದಗಿಸಿಕೊಟ್ಟಿದ್ದಾರಲ್ಲ. ಮಕ್ಕಳು ಮಾಡಬೇಕಾದ ಕೆಲಸ ನೆರೆಮನೆಯ ಮಗು ಮಾಡಿದೆ. ನಾನು ಆ ಹುಡುಗನಿಗೂ ಕೂಡ ತುಂಬ ಧನ್ಯತೆಯಿಂದ ಭಕ್ತಿಯಿಂದ ನಮಸ್ಕರಿಸ್ತೇನೆ. ಆ ದಂಪತಿಗಳಿಗೂ ಕೂಡ ಭಕ್ತಿಪೂರ್ವಕ ನಮನಗಳು. ಇವತ್ತು ನಂದಕಿಶೋರ್ ಇದ್ದಾರೆ. ಬಹಳ ಜನರಿಗೆ ನಂದಕಿಶೋರ್ನ ಅವರೇ ಸಹಜವಾಗಿ ಹೇಳಲಿಲ್ಲ. ನಂದಕಿಶೋರ್ ಅವರು ಭಾಗವತವನ್ನು ತನ್ನ 7ನೆಯ ವಯಸ್ಸು ಅಂತ ಅಂದ್ಕೊಂಡಿದ್ದೇನೆ, ಅಥವಾ 7ನೆಯ ತರಗತಿ. ಆ ದಿನಗಳಲ್ಲಿ ಅಪ್ಪನಿಗೆ ಭಾಗವತವನ್ನು ತಾನು ಹೋಗಿ ಹೀಗೆ ಅಂತ ಹೇಳಿದ ಒಬ್ಬ ಅಪ್ಪನ ಶಿಷ್ಯ ಆ ಕಾಲದಿಂದ. ಮತ್ತು ಎಡ್ವಿನ್ ಜೆರೋ ಅನ್ನುವ ಅಮೆರಿಕಾದ ಒಬ್ಬ ವಿಶ್ವವಿದ್ಯಾಲಯಗಳಲ್ಲಿ ಪಾಠ ಮಾಡ್ತಿದ್ದ ಪ್ರೊಫೆಸರ್ ನಮ್ಮ ಅಪ್ಪನ ಹತ್ರ ಪಾಠ ಕೇಳಲಿಕ್ಕೆ ಬಂದದ್ದರ ಒಂದು 40 ಗಂಟೆಯ ಅಥವಾ ಅದಕ್ಕೂ ಮಿಕ್ಕ ಒಂದು ಧ್ವನಿ ಮುದ್ರಣವನ್ನು ನಮಗೆ ಎಡ್ವಿನ್ ಜೆರೋ ಅವರು ಪುಣ್ಯವಶಾತ್ ಕಳೆದ 2 ವರ್ಷಗಳ ಹಿಂದೆ ನಮಗೆ ಕಳಿಸಿ ಈಗ ಒಂದು 4 ತಿಂಗಳ ಹಿಂದೆನೋ 3 ತಿಂಗಳ ಹಿಂದೆನೋ ದೇಹ ಅಂತ್ಯ ಆಯಿತು. ಅವರು ಕೊಟ್ಟು ಹೋದ ಆ ಅಪೂರ್ವ ಸಂಪತ್ತನ್ನು ಅಕ್ಷರೀಕರಣಗೊಳಿಸುವ ಬಹಳ ದೊಡ್ಡ ಕೆಲಸವನ್ನು ನಂದಕಿಶೋರ್ ಮಾಡ್ತಿದ್ದಾರೆ. ಅವರಿಗೂ ಕೂಡ ನಾನು ಭಕ್ತಿಪೂರ್ವಕವಾಗಿ ನಮನಗಳನ್ನು ಸಲ್ಲಿಸ್ತೇನೆ. ತಂತ್ರಿಯವರು ನನಗೆ ಸಂಬಂಧಪಟ್ಟವರು ಅಂತ ಹೇಳಿದರು. ನನ್ನ ಮನೆಯಲ್ಲಿ ಅವರ ಒಬ್ಬ ಮಗಳ ಹಾಗೆ ನೋಡಿಕೊಂಡಿದ್ದಾರೆ ಅನ್ನೋ ಕಾರಣಕ್ಕೆ ನಾನೇನೋ ಸನ್ಮಾನ ಮಾಡಿದ್ದೇನೆ ಅಂತ ನೀವು ಭಾವಿಸಿದರೆ ನಾನು ಎಂದೂ ಅಂಥ ಕೆಲಸ ಮಾಡೋರಲ್ಲ. ಸಾಧ್ಯ ಆದರೆ ಅವರ ಮನೆಯ ಕಸ ಗುಡಿಸ್ತೇನೆ. ಅವರ ಮನೆಯ ಒಂದು ಮಗುವಾಗಿ ಅವರು ಹೇಳಿದ
ಕೈಂಕರ್ಯ ಮಾಡ್ಕೊಂಡು ಅವ್ರ ಮನೇಲಿ ಬಿದ್ದಿರ್ತೀನಿ. ಆದರೆ ಅವರು ಮಾಡಿದ ಇನ್ನೊಂದು ಕೆಲಸ ಇದೆ, ಅವರು ಯಾರಿಗೂ ಹೇಳತಕ್ಕದ್ದಲ್ಲ ಅಂದಿದ್ದಾರೆ. ಆದ್ದರಿಂದ ಶ್ರೀಶ ಅವರು ಹೇಳಿಲ್ಲ, ಇವತ್ತು ಉಂಡ ಅನ್ನದಲ್ಲೆಲ್ಲ ಅವರಿದ್ದಾರೆ. ಇಷ್ಟು ಸಾಕು ಅಂತ ನಾನು ಭಾವಿಸ್ತೇನೆ. ಅಂಥ ತಂತ್ರಿ ನನಗೆ ಒಬ್ಬರು ಅಣ್ಣನಾಗಿ ಅವರು ನನಗೆ ಹೇಳ್ತಿದ್ರು, ಮನೆಯಲ್ಲಿ ಹುಟ್ಟಿದವರೆಲ್ಲ ಅಕ್ಕ ತಂಗಿಯರಾಗೋದಿಲ್ಲ ಅಂತ. ನಾನು ಅವರಿಗೆ ವಾಪಸ್ ಹೇಳಿದೆ, ಹೌದು, ಮನೆಯಲ್ಲಿ ಹುಟ್ಟಿದವರೆಲ್ಲ ಅಣ್ಣ ತಮ್ಮ ಆಗೋದಿಲ್ಲ, ಅದರಿಂದಲೇ ನಾನು ನೀವು ಅಣ್ಣ ತಂಗಿ ಅಂತ. ಹಾಗೆ ಒಬ್ಬ ಅಣ್ಣನಾಗಿ ನಮ್ಮ ಜೊತೆಗಿದ್ದಾರೆ. ಅವರಿಗೆ ಕೂಡ ನಾನು ತುಂಬ ಪ್ರೀತಿಯಿಂದ ನಮಿಸ್ತೇನೆ. ಇನ್ನು ರವಿ ಭಟ್ ಅವರನ್ನು ನಾನು ಈಗಾಗಲೇ ಹೇಳಿದೆ. ವಾಸ್ತವ್ ಭಟ್ ಅವರು ಮಾಡಿದಂತಹ ಆ ಒಂದು ವಿಶೇಷ ಕೆಲಸ, ಬೆನ್ನು ನೋವು ಬಂದುಬಿಡ್ತು ಅಪ್ಪನಿಗೆ ಮಂಗಳೂರಿನಲ್ಲಿ ಉಪನ್ಯಾಸ ಮಾಡುವಾಗ. ಮಾಡ್ತಾ ಇರುವ ದಿವಸಗಳಲ್ಲೇ ಇನ್ನೂ ಇದೆ. ಅವರು ಏನು ಅಂದರೆ, ಇನ್ನು ಭೀಷ್ಮ ಶರಶಯ್ಯಗೆ ಹೋಗುವ ಹೊತ್ತಿಗೆ ಅಪ್ಪನಿಗೆ ಬೆನ್ನು ಹಿಡಿದದ್ದು. ಹೇಗೆ ಹಿಡಿಯಿತು ಅಂದರೆ, ಅವರೊಂದು ಸೀನಿದವರು ಮೇಲಿನ ದಾರಂದ ಹಿಡಿದು ನೇತಾಡಿದ್ದಾರೆ, ಕೆಳಗಿನ ಭಾಗ ಕಳಚಿ ಹೋಗ್ಬಿಟ್ಟಿತ್ತು ಅಪ್ಪನಿಗೆ. ಆಗ ಕಳಚಿದೆ, ಇಮಿಡಿಯೇಟ್ ಹೋಗೋಣ, ನಿಮಗೆ ಆರ್ಥೋಪೆಡಿಷನ್ ಬೇಕು, ಭಾಸ್ಕರಾನಂದ ಹತ್ರ ಹೋಗೋಣ ಇತ್ಯಾದಿ ಮಾತುಕತೆ ಆದಾಗ ನಮ್ಮ ಅಪ್ಪ ನೇರವಾಗಿ ಹೇಳಿದ್ದು, ಇಲ್ಲ, ಮಾತು ನಡುವೆ ನಿಲ್ಲಿಸೋದಿಲ್ಲ, ಭೀಷ್ಮ ಹೇಗೂ ಶರಶಯ್ಯೆ, ನಾನು ಕೂತು ವೀಲ್ ಚೇರಲ್ಲಿ ಮಾತಾಡ್ತೇನೆ ಅಂತ ಅಪ್ಪ ಪೂರ್ತಿ ಮುಗಿಸಿ ಬಂದಿದ್ದು ಆ ಉಪನ್ಯಾಸವನ್ನು. ಅಷ್ಟೂ ದಿನ ಕುರ್ಚಿಯಲ್ಲಿ ಕರ್ಕೊಂಡು ಬಂದು ಅಷ್ಟೂ ದಿನ ಅವರ ಮಲಮೂತ್ರ ಬಾಧೆ ಕೂಡ ಅಪ್ಪನಿಗೆ ಆಗ್ತಿರಲಿಲ್ಲ. ಎಲ್ಲಕ್ಕೂ ಸೇವಕರು ಬೇಕಿತ್ತು. ಅಂಥ ದಿನಗಳಲ್ಲಿ ವಾಸ್ತವ್ ಭಟ್ರು ಹಾಗೆ ನೋಡಿಕೊಂಡ ಮನೆ, ಅದರ ಪ್ರತಿನಿಧಿಯಾಗಿ ರವಿ ಭಟ್ ಇದ್ದಾರೆ. ಅವರಿಗೆ ನಾನು ಭಕ್ತಿಪೂರ್ವಕವಾಗಿ ನಮನಗಳನ್ನು ಸಲ್ಲಿಸ್ತೇನೆ. ನಾನು ಪೇಜಾವರ ಅವರ ಬಗ್ಗೆ, ಪುರಾಣಿಕ್ ಅವರ ಬಗ್ಗೆ ಏನು ಹೇಳೋದು? ಒಂದು ವಯೋಮಾನಕ್ಕೆ ನಮಗೇನು ಕೆಲಸ ಕೊಡ್ತೀರಿ ಅಂತ ಯಾರಾದರೂ ಕೇಳಿಬಿಟ್ಟು ನಿಮಗೇನಾಗಿದೆ ಬೇನೆ ಮಾಡಿ ಅಂತ ಹೇಳುವ ವಯಸ್ಸಿನಲ್ಲೂ ಕೂಡ ನೀವು ಅದೆಲ್ಲ ಯೋಚನೆ ಮಾಡಬೇಡಿ, ನೀವು ಬನ್ನಿ, ಎಲ್ಲ ಕೆಲಸಕ್ಕೆ ನಾವು ನಿಂತಿದ್ದೀವಿ ಅಂತ ನನಗೆ ಮಠಕ್ಕೆ ಮೀಟಿಂಗಿಗೆ ಕರೆದಾಗ ಕೊಟ್ಟ ಮಾತು. ಇವತ್ತು ನೀವು ನೋಡಿದ್ರಿ ಅವರು ಎಷ್ಟು ಅಂದರೆ ಎಲ್ಲೂ ಕೂಡ ಬೇರೆ ಪಾಲ್ಗೊಳ್ಳದೆ ಒಂದು ಸೇವಕ ಭಾವದಿಂದ ಕಿಂಕರರ ಹಾಗೆ ಇಡೀ ಕಾರ್ಯಕ್ರಮ ನಡೆಸಿದ್ದಾರೆ. ಅಂಥ ಹಿರಿಯರನ್ನು ನಾನು ಭಕ್ತಿಪೂರ್ವಕವಾಗಿ ವಂದನೆಗಳನ್ನು ಹೇಳಿ ನಮಿಸ್ತೇನೆ. ಈ ರಾಮಕೃಷ್ಣ ಮಠದಲ್ಲಿ ಪೂರ್ತಿ ನಮಗೆ ಸಹಕಾರ ಮಾಡಿದ ಹುಡುಗರಿದ್ದಾರೆ. ಅವರ ಜೊತೆಗೆ ರಂಜನ್ ಇದರ ಪೂರ್ವಭಾವಿಯಾಗಿ ನನಗೆ ತುಂಬ ಸಹಕಾರಗಳನ್ನು ಬೇರೆ ಬೇರೆ ಸಂದರ್ಭದಲ್ಲಿ ಎಲ್ಲ ಮಾಹಿತಿ ಕೊಡುವುದರ ಮೂಲಕ ಮತ್ತು ಸ್ವಾಮೀಜಿಯವರ ಜೊತೆಗಿನ ಬೇರೆ ಬೇರೆ ಕೆಲಸ ಕಾರ್ಯಗಳಿಗೆ ಹೀಗೆ ಮಾಡಿ ಅಂತ ನಮಗೆ ಮಾರ್ಗದರ್ಶನ ಮಾಡಿದ ಅಣ್ಣ ರಂಜನ್ ಇದ್ದಾರೆ. ಅವರನ್ನು ಕೂಡ ಅವರಿವತ್ತು ಅನುಪಸ್ಥಿತರು. ನಾನು ಆ್ಯಕ್ಚುಲಿ ಅವರನ್ನು ಇಲ್ಲಿ ಕರಿಬೇಕು ಅಂತಿದ್ದೆ. ಅವರಿಗೂ ಕೂಡ ಅವರ ಅನುಪಸ್ಥಿತಿಯಲ್ಲಿ ನಾನು ಭಕ್ತಿಪೂರ್ವಕವಾಗಿ ನಮಿಸಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು ಚರಣ್ ಮತ್ತು ಶ್ರೀಶ. ಚರಣ್ ಮತ್ತು ಶ್ರೀಶ ಅವರು ವೇದಿಕೆಗೆ ಬರಲ್ಲ ಅಂತ ಅವರದ್ದೊಂದು ಅಲ್ಲಿ ಕೂತು ಚರಣ್ ನನಗೆ ಆದೇಶ ಮಾಡ್ತಿದ್ದಾರೆ, ದಯವಿಟ್ಟು ಬನ್ನಂಜೆ ಗೋವಿಂದಾಚಾರ್ಯ ಪ್ರತಿಷ್ಠಾನದ ಪರವಾಗಿ ಒಂದು ಸಣ್ಣ ಗೌರವ ಕಾಣಿಕೆಯನ್ನು ಪರಮ ಪೂಜ್ಯರಿಂದ ಸ್ವೀಕರಿಸಬೇಕು ಅಂತ. ಬನ್ನಿ ಚರಣ್ ಅವರೇ, ಬಹಳ ಕೆಲಸ ಕೊಡ್ತಿದ್ದೀವಿ, ದಯವಿಟ್ಟು ಅನ್ಯಥಾ ಭಾವಿಸಬಾರ್ದು. ಕೂಡ ನಡೆಸಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಇಬ್ಬರು ನನ್ನ ಜೀವಕ್ಕೆ ಬೆಸೆದ ಬಂಧುಗಳಾದ ಅಣ್ಣ ಶ್ರೀಶ ಮತ್ತು ಅಣ್ಣ ಚರಣ್ ಇಬ್ಬರಿಗೂ ಕೂಡ ನಾನು ಬಹಳ ಪ್ರೀತಿಯಿಂದ ನಮಿಸ್ತೇನೆ. ನಿಮಗೆ ನಾನೇನು ಹೇಳುವುದಿಲ್ಲ, ಯಾಕೆಂದರೆ ನಮ್ಮ ಮುಂದಿನ ಕಾರ್ಯಕ್ರಮಕ್ಕೆ ವಿದ್ಯಾಭೂಷಣರ ಸಂಗೀತ ಇದೆ, ಪ್ರಾದೇಶ್ ಇದ್ದಾರೆ, ಪಣೀಂದ್ರ ಇದ್ದಾರೆ. ಅವರನ್ನು ಕೂಡ ನಾನು ಬಹಳ ಭಕ್ತಿಪೂರ್ವಕವಾಗಿ ನಮಿಸ್ತೀನಿ, ಸ್ವಾಗತಿಸ್ತೀನಿ ಮತ್ತು ವಂದಿಸ್ತೀನಿ. ಆದರೆ ಇಷ್ಟು ಹೊತ್ತು, ಬೆಳಗಿನಿಂದ ಇಷ್ಟು ಹೊತ್ತಿನ ತನಕ ಬೇರೆ ಬೇರೆ ರೀತಿಯಲ್ಲಿ ನೀವು ನಮಗೆ ಸಹಕಾರ ಕೊಟ್ಟಿದ್ದೀರಿ. ಅಷ್ಟು ಮಾತ್ರ ಅಲ್ಲ, ಇಲ್ಲಿ ಬೇಕಾದಷ್ಟು ನಾವು ರಮ್ಯವಾದದ್ದನ್ನು, ವಿಶೇಷವಾದ ವಿದ್ವಾಂಸರ ಮಾತುಗಳನ್ನು ಎಲ್ಲ ನಾವಿಲ್ಲಿ ನಿಮ್ಮ ಮುಂದೆ ಇಡಬೇಕು ಅಂತ ಬಂದಾಗ ಅಲ್ಲಿ ನೀವೇ ಇಲ್ಲದೇ ಇದ್ದರೆ ಅದೆಷ್ಟು ಭಣ ಭಣ. ಆದರೆ ಅದು ಭಣ ಭಣ ಆಗದೆ ಝಣ ಝಣ ಆಗುವ ಹಾಗೆ ಮಾಡಿದ್ದು ನಿಮ್ಮ ಪ್ರೀತಿ, ನಿಮ್ಮ ಅಂತಃಕರಣ. ನೀವು ಇಷ್ಟು ಜನ ಬರ್ತೀರಿ ಅಂತ ಈ ಮಹಾಲಯ ಅಮಾವಾಸ್ಯೆಯ ಒತ್ತಡದ ಮಧ್ಯೆ, ಮನೆಯ ವ್ರತ ನಿಯಮಗಳ ಮಧ್ಯೆ ಬರ್ತೀರಿ ಅಂತ ನಾವು ಭಾವಿಸಿರಲಿಲ್ಲ. ನಮ್ಮ ಮಾತುಗಳನ್ನು ಸುಳ್ಳು ಮಾಡಿ ನೀವು ನಮ್ಮ ಜೊತೆಗಿದ್ದೀರಿ. ನಿಮ್ಮ ಈ ಪ್ರೀತಿಯನ್ನು ನಾವು ಹೃದಯ ತುಂಬ ಹೊತ್ತು ಜೀವಮಾನ ಪರ್ಯಂತ ನಿಮ್ಮ ಋಣವನ್ನು ನಮ್ಮ ಜೊತೆಗೆ ಕಟ್ಟಿಕೊಂಡು ನಾಳೆಯ ದಿನ ಅಧ್ಯಾತ್ಮ ಲೋಕದಲ್ಲಿ ಒಂದು ಪ್ರಪಂಚ ನಿರ್ಮಾಣ ಆದರೆ ಅದೊಂದು ಬಸವಣ್ಣ ಒಂದು ಪ್ರಪಂಚ ನಿರ್ಮಾಣ ಮಾಡಿದರು, ಅಥವಾ ಮಧ್ವಾಚಾರ್ಯರ ಕಾಲಕ್ಕೆ ದಾಸರು ಒಂದು ಪ್ರಪಂಚ ನಿರ್ಮಾಣ ಮಾಡಿದರು. ಅಂಥದ್ದೊಂದು ಪ್ರಪಂಚ ನಿರ್ಮಾಣ ಆದರೆ ನಾವೆಲ್ಲ ಕೂಡಿ ನಡೆಯೋಣ ಅಂತ ಪ್ರಾರ್ಥಿಸ್ತಾ, ನಿಮ್ಮನ್ನು ನಾನು ತುಂಬ ಹೃದಯದಿಂದ, ಬಹಳ ಭಕ್ತಿಯಿಂದ
ನಾವು ಎಲ್ಲರೂ ಕೂಡಿ ನಡೆಯುವಂತೆ ಅಪ್ಪ ನೆಪವಾಗಿ ನಾವೆಷ್ಟೂ ಜನ ಇದರ ಒಂದು ಭಾಗವಾಗಿ ಅವಿಭಾಜ್ಯವಾಗಿ ನಡೆಯೋಣ ಅಂತಲೂ ನಿಮ್ಮನ್ನು ನಿವೇದಿಸಿಕೊಂಡು ನೀವು ನಮ್ಮ ಜೊತೆಗೆ ನಿರಂತರವಾಗಿ ಇರ್ತೀರಿ ಅನ್ನುವ ಪೂರ್ತಿ ಭರವಸೆಯ ಜೊತೆಗೆ ಅಕ್ಟೋಬರ್ 4 ಮತ್ತು 5 ಮತ್ತೆ ಸುಬ್ರಹ್ಮಣ್ಯ ಪುತ್ತೂರಿನಲ್ಲಿ, ಅದಾದ ಬಳಿಕ ನವೆಂಬರ್ನಲ್ಲಿ ಹೃಷಿಕೇಶದಲ್ಲಿ 8 ದಿನಗಳ ಕಾಲ ಅಪ್ಪ ಬದುಕಿದ್ದ ಆಶ್ರಮದಲ್ಲಿ, ಅಲ್ಲಿ ಪಲಿಮಾರು ಶ್ರೀಗಳ ಭಾಗವತ ಜೊತೆಗೆ ಕರ್ಜಗಿಯವರ ಒಂದು ಕೃತಿಯ ಬಗ್ಗೆ ದಿನವೂ, ಅದಲ್ಲದೆ ಪ್ರತಿನಿತ್ಯ ನಮ್ಮ ಜೊತೆಗೆ ವಿಜಯ ಸಿಂಹಾಚಾರ್ಯರು ಅಪ್ಪನ ಸರ್ವಮೂಲ ಗ್ರಂಥದ ಸಂಪಾದನೆಯ ಕುರಿತು, ಅದಲ್ಲದೆ ಸುಪ್ರೀತಾಚಾರ್ಯ ಮತ್ತು ಕೃಷ್ಣರಾಜ್ ಕೊತ್ಪಾಡಿಯವರು ಮಹಾಭಾರತ ತಾತ್ಪರ್ಯ ನಿರ್ಣಯದ ಬಗ್ಗೆ, ಜೊತೆಗೆ ವಿದ್ಯಾಭೂಷಣರ ಸಾನ್ನಿಧ್ಯದಲ್ಲಿ ಭಜನೆ, ಸುಮಾ ಮತ್ತು ಕವಿತಾ ಅಪ್ಪನ ಹಾಡುಗಳನ್ನು ಹೇಳುವುದ್ರ ಜೊತೆಗೆ ನಮ್ಮನ್ನು ಭಜನೆಗೂ ಕೂಡ ಕರ್ಕೊಂಡು ಹೋಗುವಂತಹ, ಗಂಗಾ ಸ್ನಾನದಿಂದ ತೊಡಗಿ ವಿಷ್ಣು ಸಹಸ್ರನಾಮ, ಅಚ್ಯುತಾಯ ಅನಂತಾಯ, ಅಪ್ಪನಿಗಿಷ್ಟವಾದ ಮಂತ್ರ ಪಠನಗಳ 8 ದಿನದ ಒಂದು ಸತ್ಸಂಗ ಅಪ್ಪನ ಹೆಸರಿನಲ್ಲಿ ಹೃಷಿಕೇಶಲ್ಲಿ ಮತ್ತೆ ನಡೀಲಿಕ್ಕಿದೆ. ಅದಾದ ಮೇಲೆ ನಾವು ಮೈಸೂರು, ಚಿಕ್ಕಮಗಳೂರು, ಶಿವಮೊಗ್ಗ, ಗುಲ್ಬರ್ಗ, ರಾಯಚೂರು, ಸಾಗರ, ಧಾರವಾಡ, ಹಾಗೆಯೇ ನಾವು ಅದರ ನಂತರದಲ್ಲಿ ಬಾಗಲಕೋಟೆ, ಕಲ್ಲಹಳ್ಳಿ, ಅದನ್ನು ಮುಗಿಸಿ ಮೇಯಲ್ಲಿ ನಾವು ಅಮೇರಿಕಾದಲ್ಲಿ ನ್ಯೂ ಜೆರ್ಸಿ ಶ್ರೀಕೃಷ್ಣ ಮಠದಲ್ಲಿ ಈಗಾಗಲೇ ಅಮೇರಿಕಾದ ಶಿಷ್ಯರ ಸನ್ನಿಧಿಯ ಒಂದು ವಿಶೇಷ ವಲಯದ ಒಂದು ಪ್ರಯತ್ನವಾಗಿ 3 ದಿನಗಳ ಕಾರ್ಯಕ್ರಮ ಅಮೇರಿಕಾದಲ್ಲಿ, ಕೊನೆಗೆ ನಾವು ಬಂದು ಇದರ ಪೂರ್ಣಾಹುತಿ ಮತ್ತು ಅವಭೃತ ಸ್ನಾನದ ಹಾಗೆ ಈ ಯಜ್ಞ ಮುಂದಿನ ವರ್ಷದ ಆಗಸ್ಟ್ 1, 2, 3 ಬೆಂಗಳೂರಿನಲ್ಲಿ ನಡೆಯುತ್ತೆ. ಆಗ ಕೂಡ ಬನ್ನಿ, ನಾವು ಸಿಕ್ಕಾಗೆಲ್ಲ ನಮಗೆ ನೆನಪಿಸಿ, ಅಪ್ಪನ ಕಾರ್ಯಕ್ರಮದಲ್ಲಿ ನೋಡಿದ್ವಲ್ಲ ಅವನೇ ನಾನು ಅಂತ ಹಾಗೆ ಹೇಳ್ಕೋತಾ ನಾವು ಎಲ್ಲರೂ ಒಂದು ಕುಟುಂಬ ಆಗೋಣ ಅಂತ ತುಂಬ ಪ್ರೀತಿಯಿಂದ ಹೇಳ್ತಾ, ಈ 4ನೆಯ ತಾರೀಕಿನ ಸುಬ್ರಹ್ಮಣ್ಯಕ್ಕೂ 5ನೆಯ ತಾರೀಕಿಗೆ ನಡೆಯುವ ಪುತ್ತೂರಿನ ಕಾರ್ಯಕ್ರಮಕ್ಕೂ ಕೂಡ ದಯವಿಟ್ಟು ಸಾಧ್ಯ ಆದವರೆಲ್ಲ ಬನ್ನಿ. ಮತ್ತೆ ಸಿಗೋಣ, ಮತ್ತೆ ಇಂಥ ಕಾರಣಗಳಿಗಾಗಿ ಸಿಗೋಣ. ಹಾಳು ಹರಟೆಗಲ್ಲ, ಕೆಟ್ಟ ಮಾತುಗಳಿಗಲ್ಲ, ಕೆಟ್ಟ ಯೋಚನೆಗಳಿಗಲ್ಲ. ತುಂಬ ಭಕ್ತಿಯಿಂದ ಈ ನೆಲವನ್ನು ಒದಗಿಸಿದವರಿಗೆ, ಈ ನೆಲದಲ್ಲಿ ನಿಂತು ಕೆಲಸ ಮಾಡಿದ ಎಲ್ಲ ಜೀವರಾಶಿಗಳಿಗೆ. ಆ ಹುಡುಗನ ಹೆಸರು ಕೇಳಿಪ್ಪ. ರಾಮಕೃಷ್ಣ ಮಠದ ಹುಡುಗನ ಹೆಸರು ಸಜಿತ್. ದಯವಿಟ್ಟು ಬರಬೇಕು, ಗೌರವ ಸ್ವೀಕರಿಸಬೇಕು. ರಾಮಕೃಷ್ಣ ಮಠದ ಪರವಾಗಿ ಇಬ್ಬರು ಕಾಣ್ತದಲ್ವ, ಇಬ್ಬರು ಹುಡುಗರು ಬನ್ನಿ ದಯವಿಟ್ಟು. ನೀವು ಪೇಜಾವರವ್ರು ಯಾರು ಮಾಡಿ, ಪೇಜಾವರು ಅವರಿಗೆ ಕೊಟ್ಟು, ಅವರಿಬ್ಬರಿಗೆ ಒಬ್ಬನೇ ಅಪ್ಪ. ಸಜಿತ್ ಒಬ್ಬ ಮನೆಯ ಮಗುವಿನ ಹಾಗೆ ಓಡಾಡ್ತಿದ್ರು, ಅವರಿಗೂ ಕೂಡ ಧನ್ಯವಾದಗಳು. ಇನ್ನೊಬ್ಬ ಹುಡುಗನ ಹೆಸರು ಮಂಜುನಾಥ್. ಇಬ್ಬರಿಗೂ ನಮ್ಮ ಭಕ್ತಿಪೂರ್ವಕ ನಮನ. ಇಲ್ಲಿ ವಿಡಿಯೋಗ್ರಾಫ್ ಮಾಡಿದ ನಮ್ಮ ಬೆಂಡೆಯವರು, ಹಾಗೆ ಧ್ವನಿ ಮುದ್ರಣದ ಧ್ವನಿಯ ಅಷ್ಟು ವ್ಯವಸ್ಥೆಯನ್ನು ಧ್ವನಿವರ್ಧಕದ ಮೂಲಕ ಕೊಟ್ಟ ನಮ್ಮ ಮಿತ್ರರು, ಎಲ್ಲ ವ್ಯವಸ್ಥೆಗಳನ್ನು ಒದಗಿಸಿಕೊಟ್ಟ ಈ ರಾಮಕೃಷ್ಣ ಮಠದ ಸಕಲ ಸಿಬ್ಬಂದಿ, ಪ್ರತಿಯೊಬ್ಬ ಸದಸ್ಯ, ಎಲ್ಲರಿಗೂ ಸೇವಕರಿಗೆ ನಮಸ್ಕರಿಸಿ ನಮ್ಮ ಈ ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಯುವುದಕ್ಕೆ ಚೆನ್ನಾಗಿ ನಡೆಯಲಿ ಅಂತ ನೀವು ಆಶೀರ್ವದಿಸಬೇಕು ಅಂತ ಪ್ರಾರ್ಥಿಸ್ತಾ, ನಿಮಗೆಲ್ಲರಿಗೂ ಋಣಪೂರ್ವಕ ನಮಸ್ಕಾರ, ಧನ್ಯವಾದ.